ನನಗಿರ್ತಕ್ಕಂಥ ಸಮಸ್ಯೆ ಇತ್ತು. ಸಮಸ್ಯೆಯ ಹೆಸರು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತ. ಎಲ್ಲಾ ರೀತಿಯ ವೈದ್ಯರು ಅಂದ್ರೆ ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇರ್ಬೋದು ಅಥವಾ ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ವೈದ್ಯರು ಇರ್ಬೋದು, ಎಲ್ಲರನ್ನೂ ಕೂಡ ಕನ್ಸಲ್ಟ್ ಮಾಡಿದ್ದೀವಿ. ಈ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಪರಿಹಾರ ಇದುವರೆಗೂ ವಿಜ್ಞಾನ ಅಥವಾ ವೈದ್ಯಕೀಯ ಕ್ಷೇತ್ರ ಕಂಡುಹಿಡಿದಿಲ್ಲ. ನನ್ನ ಹಾಗೆ 1000 ಜನ ಇದ್ದಾರೆ ಇದೇ ಸಮಸ್ಯೆ ಇರ್ತಕ್ಕಂಥವ್ರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಬಗ್ಗೆ ಇವತ್ತು ಕೂಡ ರಿಸರ್ಚ್ ನಡೆಸ್ತಾನೆ ಇದೆ. ಯಾವುದೇ ಪರಿಹಾರಗಳನ್ನ ಇದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ. ವಿಜ್ಞಾನಿಗಳು ರಿಸರ್ಚ್ ನಡೆಸ್ತಾ ಇದ್ದಾರೆ. ನಮಸ್ಕಾರ. ರಾಜಾ ಶ್ರೀನಿವಾಸ್ ಸನ್ನಿಧಿ ಅವರು ಈಗ ಪ್ರಸ್ತುತ ದೇವನಹಳ್ಳಿಯಲ್ಲಿ ಅವ್ರದ್ದೇ ಆದ ವೃತ್ತಿ ಮಾಡಿಕೊಂಡಿದ್ದಾರೆ. ಮೂಲ ಅವರು ವೈಟ್ ಫೀಲ್ಡ್ ಅವರು. ನಿನ್ನೆ ಒಂದು ಸರಿ ಚರ್ಚೆ ನಡೀತಾ ಇದ್ದಾಗ ನನ್ನ ಮೈ ಮೇಲೆ ಮಹಾಕಾಳಿ ಬರ್ತಾಳೆ, ನನ್ನ ಮೈ ಮೇಲೇ ಇದ್ದಾಳೆ ಅಂತ ಹೇಳಿ ನಮಗೂ ಅವ್ರಿಗೂ ಕೂಡ ಸಾಫ್ಟ್ ಕಾರ್ನರಲ್ಲಿ ಉಪಯುಕ್ತವಾದ ಮಾಹಿತಿಯನ್ನು ಡಿಸ್ಕಷನ್ ಮಾಡಿದ್ವಿ. ಅದು ಮಾಡ್ತಾ ಇದ್ದಾಗೇ ನಾನೊಂದು ಪ್ರಶ್ನೆಯನ್ನು ರೈಸ್ ಮಾಡಿದೆ. ನಿಜವಾಗ್ಲೂ ನೀವು ಮಹಾಕಾಳಿ ಆಗಿದ್ದರೆ, ನನ್ನ ಮಗ ಶರತ್ ಅಂತ ಇದ್ದಾನೆ, ಅವನಿಗೆ ಎರಡೂ ಕಣ್ಣು ಕಾಣಿಸಲ್ಲ, ಆ ಕಣ್ಣು ಕಾಣುವ ಹಾಗೆ ನೀವು ಮಾಡಿದರೆ ನೀವು ಜೀವನ ಪರ್ಯಂತ ನೀವು ಹೇಳಿದ್ದನ್ನು ನಾವು ಕೇಳ್ಕೊಂಡಿರ್ತೀವಿ ಅಂತ ಹೇಳಿ ನಾವು ಹೇಳಿದ್ವಿ. ಅದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡ್ರು. ಎಷ್ಟು ಪ್ರಾಮಾಣಿಕತೆ ಇದೆ ರಾಜಾ ಶ್ರೀನಿವಾಸ್ ಸನ್ನಿಧಿಯವರಲ್ಲಿ ಅಂದರೆ, 4 ಗಂಟೆಗೆ ನಾನು ಬರ್ತೀನಿ, 4 ಗಂಟೆಗೆ ಪಕ್ಕ ಬಂದಿದ್ದಾರೆ. ಇಲ್ಲದ್ರೆ ಎಷ್ಟೋ ಜನ ತಪ್ಪಿಸ್ಕೊಂಡ್ಬಿಟ್ಟಿರೋರು, ಅದಾಗಲ್ಲ ಹಾಗೆ ಹೀಗೆ ಅಂತ. ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಮಾಡ್ತೀನಿ, ಕಣ್ಣು ಕೊಡಿಸ್ತೀನಿ, ಕಣ್ಣು ಬರಾಗ ಮಾಡ್ತೀನಿ ಅಂತ. ನಾನು ಈಗ ಎಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ಈ ರಾಜ್ಯದ ದೇಶದ ಎಲ್ಲ ಜನತೆಯ ಪರವಾಗಿ ಮಹಾಕಾಳಿಯನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮುಂದೆ ನನ್ನ ಮಗ ಇದ್ದಾನೆ, ಅವನಿಗೆ ಎರಡೂ ಕಣ್ಣುಗಳು ಕಾಣಿಸಲ್ಲ. ಆ ಕಣ್ಣುಗಳನ್ನು ಬರೆಸ್ಕೊಟ್ಬಿಟ್ರೆ ನಾವು ಪುಣ್ಯವಂತರು ಅಂತ ಹೇಳಿ ನಾನು ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯ ಸವಾಲು ಹಾಕಿಲ್ಲ. ರಾಜಾ ಶ್ರೀನಿವಾಸ್ ಸನ್ನಿಧಿಯವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮಗೆ ಯಾವುದಾದ್ರು ದೇವರು ಬರ್ಬೋದು ಅಥವಾ ಕಾಳಿನೇ ನಿಮ್ಮ ಮೈ ಮೇಲಿರ್ಬೋದು. ನನ್ನ ಮಗನಿಗೆ ಎರಡೂ ಕಣ್ಣು ಕಾಣಿಸಲ್ಲ. ನಿಮಗೆ ನೀವು ಹೇಗೆ ಹೇಳಿದ್ರಿ ಕರೆಸಿ ಅಂತ ಹೇಳಿದ್ರೆ ನಾವು ಕರೆಸಿದ್ದೀವಿ. ನಮ್ಮ ಮಗನ್ನ ಇಲ್ಲಿ ಕೂರಿಸಿದ್ದೀನಿ. ದಯವಿಟ್ಟು ಆ ಮನವಿಯನ್ನು ಸ್ವೀಕರಿಸಿ ಅವನಿಗೆ ಎರಡೂ ಕಣ್ಣು ಕೊಡಿಸ್ಬೇಕು ಅಂತ ಹೇಳಿ, ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ಳಿ. ನಮಸ್ತೆ. ಈಗಾಗಲೇ ಸರ್ ಹೇಳಿದಾಗೆ ನಿನ್ನೆ ಒಂದಷ್ಟು ಚರ್ಚೆ ಮಾಡಿದಾಗ ಈ ಒಂದು ಟಾಪಿಕ್ ಬಂತು. ಅವ್ರ ಮಗ ಶರತ್ ಅಂತೇಳಿ, ಅವ್ರಿಗೆ ಎರಡೂ ಕಣ್ಣು ಕಾಣಿಸ್ತಾ ಇಲ್ಲ ಅಂತೇಳಿ. ಸರ್, ಯಾವಾಗಿಂದ ಕಾಣಿಸ್ತಾ ಇಲ್ಲ ಅನ್ನೋದೊಂಚೂರು ಹೇಳ್ತೀರಾ? ಎಸ್ ಸ್ನೇಹಿತರೆ, ಇದನ್ನೆಲ್ಲ ಅವನಿಗೆ ಕೇಳಿಬಿಟ್ರೆ ಅವ್ರನ್ನೇ ಕೇಳ್ಬಿಡ. ಧಾರಾಳವಾಗಿ ನಾನು ಈಗ ನಿಮ್ಮಿಬ್ಬರಿಗೆ ಬಿಟ್ಬಿಡ್ತೀನಿ ಲೀಡು. ನಾನು ಮಧ್ಯ ಕೂತ್ಕೊಂಡು ನಾನೇನೋ ಮಾತಾಡೋದು, ಅವನೇನೋ ವಾಸ್ತವದ ನೆಲೆಗಟ್ಟಿನಲ್ಲಿ ಅವನ ಬದುಕನ್ನು ಕಟ್ಕೊಂಡಿದ್ದಾನೆ, ಅವನೇ ಮಾತಾಡ್ತಾ ಹೋಗ್ತಾನೆ. ಈಗ ಅವರಿಬ್ಬರಿಗೆ ಚರ್ಚೆ ಕೊಡ್ತೀವಿ. ನಾನು ಮೌನಕ್ಕೆ ಶರಣಾಗ್ತೇನೆ. ಎಸ್, ಈಗ ಸರ್ ಹೇಳಿರೋ ರೀತಿಯಲ್ಲಿ ಈಗ ಶರತ್ ಅವ್ರನ್ನ ನಾನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋಂಥದ್ದು. ಇದಕ್ಕೆ ಮುಂಚೆ ನಾನು ಯಾವತ್ತೂ ಶರತ್ ಅವ್ರನ್ನ ನಾನು ನೋಡಿಲ್ಲ. ನೋಡ್ದೇನೆ ಅವ್ರ ತಂದೆಯವ್ರಿಗೆ ಅವ್ರು ಕಣ್ಣು ಬರೋ ಥರ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಸಾಕಷ್ಟು ಒಂದು ಕ್ರಮಗಳಿದ್ದಾವೆ. ಅವರಲ್ಲಿರೋಂಥ ಒಂದು ತೊಂದರೆಗಳನ್ನೆಲ್ಲ ಹೋಗ್ಲಾಡಿಸೋವಂಥ ಕೆಲಸ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ನಾನು. ಅದಾದ ನಂತರ ಕೆಲವೊಂದು ಸೂಚನೆಗಳು ಕೊಡ್ತೀನಿ ನಾನು. ಆ ಸೂಚನೆಗಳಂತೆ ಅವ್ರು ನಡ್ಕೊಂಡ್ರೆ ಖಂಡಿತ ಅವ್ರ ಮಗ ನೋಡೋಂಥವ್ನು ಆಗ್ತಾನೆ. ಅದಕ್ಕೋಸ್ಕರ ಈಗ ಅವ್ರ ಮಗ ಶರತ್ ಆಗಿರೋರು ಅವ್ರ ಒಂದು ಯಾವ ರೀತಿ ಯಾವಾಗಿಂದ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡಿದ ನಂತರ ಶುರು ಮಾಡೋಣ ಅಂತಿದ್ದೀವಿ. ಮಾತಾಡಿ ಸರ್. ನಮಸ್ತೆ. ನನಗೆ ಚಿಕ್ಕ ವಯಸ್ಸಿನಿಂದ ಕಣ್ಣಿನ ತೊಂದರೆ ಇತ್ತು. ಬಟ್ ಓದೋದಕ್ಕೆ ಬರೆಯೋದಕ್ಕೆ ಎಲ್ಲ ಆಗ್ತಾ ಇತ್ತು ಮೊದಲು. ಸುಮಾರು ನಾನು 20-25ನೇ ವಯಸ್ಸಿನಲ್ಲಿ ಕಣ್ಣು ಕಡಿಮೆ ಆಗೋದಕ್ಕೆ ಶುರುವಾಯಿತು. ದೃಷ್ಟಿ ಆಲ್ಮೋಸ್ಟ್ 27-28ಕ್ಕೆ ಪೂರ್ತಿ ದೃಷ್ಟಿ ಹೊರಟೋಯ್ತು ನನ್ನ ವಯಸ್ಸಿಗೆ. ನಾನು ಡಿಗ್ರಿ ಮಾಡಿ ಇನ್ನೇನು ಕೆಲಸ
ಡಾಕ್ಟ್ರಿಗೆ ಸೇರಬೇಕು ಅನ್ನೋ ವಯಸ್ಸಿನಲ್ಲಿ ನನ್ನ ಪೂರ್ತಿ ದೃಷ್ಟಿ ಕಳ್ಕೊಳ್ಬೇಕಾಗಿ ಬಂತು. ಬಟ್ ಅದಕ್ಕೆ ಮುಂಚೆ ದೃಷ್ಟಿ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ನೋಡೋದು, ಮಾಡೋದು, ಓದೋದು, ಬರೆಯೋದು, ಗಾಡಿ ಓಡಿಸೋದು, ಕಾರ್ ಓಡಿಸೋದು ಎಲ್ಲ ಮಾಡ್ತಿದ್ದೆ ನಾನು. ಈಗ ಸಂಪೂರ್ಣವಾಗಿ ದೃಷ್ಟಿ ಕಳ್ಕೊಂಡಿದ್ದೀನಿ. ಸದ್ಯಕ್ಕೆ ಕಾಣಿಸೋದಿಲ್ಲ, ಪೂರ ಕಾಣ್ತಾ ಇಲ್ಲ. ಆದರೆ ನನ್ನ ಕೆಲಸಕ್ಕೆ ಮತ್ತು ನಾನು ಸ್ವಾತಂತ್ರ್ಯವಾಗಿರೋದಕ್ಕೆ ಯಾವುದೇ ಧಕ್ಕೆ ಏನು ಆಗೋದಿಲ್ಲ, ಅಡ್ಡಿ ಏನಿಲ್ಲ. ಸೊ ನಾನು ಸ್ವಂತ ದುಡಿತೀನಿ, ಸ್ವಂತ ಕೆಲಸ ಮಾಡ್ತೀನಿ, ಟೆಕ್ನಾಲಜಿನ ಬಳಸ್ಕೋತೀನಿ, ಕಂಪ್ಯೂಟರ್, ಮೊಬೈಲ್ನಲ್ಲಿ ಎಲ್ಲ ಕಡೆ ವರ್ಕ್ ಮಾಡ್ತೀನಿ. ಸೊ ಒಬ್ಬ ಕಣ್ಣು ಕಾಣುವಂಥ ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ಸ್ವಾವಲಂಬತೆಯನ್ನು ಕಾಪಾಡ್ಕೋತಾರೆ, ಅದೇ ರೀತಿಯಲ್ಲಿ ಕೂಡ ನಾನು ನನ್ನ ಕುಟುಂಬದ ಸ್ವಾವಲಂಬತೆಯನ್ನು ಕಾಪಾಡ್ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಾನು ನಿಮ್ಮ ತಂದೆಯವ್ರ ಜೊತೆ ನಿನ್ನೆ ಮಾತಾಡಿದ್ದೆ. ನಾನು ನಿಮ್ಮ ಕಣ್ಣು ಬರೋ ಥರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ. ಅದಕ್ಕೆ ತಾವು ಸಿದ್ಧ ಇದ್ದೀರಾ? ನಾವು ಸಿದ್ಧ ಇದ್ದೀವಿ. ತಂದೆಯವರು ಸಿದ್ಧ ಅಂತ ಹೇಳಿದ್ರು. ಯಾಕಂದರೆ ಈಗ ನಾನು ಏನೇ ಮಾಡಿದ್ರು ಕೂಡ ನಿಮಗೆ ಮಾಡಬೇಕಾಗಿರೋಂಥದ್ದು. ನೀವು ಸಿದ್ಧ ಇದ್ದು ನೀವು ಅನುಮತಿ ಕೊಟ್ಟರೆ ನಾನು ಅದನ್ನು ಶುರು ಮಾಡ್ಬೋದು, ಇಲ್ಲ ಅಂದರೆ ಅದು ಶುರು ಮಾಡೋಕ್ಕಾಗಲ್ಲ. ಇಲ್ಲ, ನನ್ನ ಸಂಪೂರ್ಣ ಅನುಮತಿ ಇದೆ. ಯಾರಿಗೆ ನ್ಯೂನ್ಯತೆ ಇರುತ್ತೆ ಅವ್ರಿಗೆ ಆ ನ್ಯೂನ್ಯತೆಯನ್ನು ಹೋಗಲಾಡಿಸ್ತೀವಿ ಅಂದರೆ ನಾನೊಂದೇ ಅಲ್ಲ. ಇವಾಗ ನನ್ನ ಹಾಗೆ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೋದು, ಅಥವಾ ಇದು ಯಾವ ಮೀಡಿಯಾದಲ್ಲಿ ಪಬ್ಲಿಷ್ ಆಗ್ತಾ ಇರಬಹುದು, ನನ್ನ ಹಾಗೆ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇರ್ಬೋದು. ಕೆಲವರಿಗೆ ದೃಷ್ಟಿ ದೋಷ ಇರ್ಬೋದು, ಕೆಲವೊಬ್ಬರಿಗೆ ಕೈಗಿನ ತೊಂದರೆ ಇರ್ಬೋದು, ಕೆಲವೊಬ್ಬರಿಗೆ ಕಾಲಿನ ತೊಂದರೆ ಇರ್ಬೋದು, ಇನ್ನು ಕೆಲವರಿಗೆ ಹಲವಾರು ತೊಂದರೆ ಇರ್ಬೋದು, ಬುದ್ಧಿಮಾಂದ್ಯತೆ ಇರ್ಬೋದು. ಇವಾಗ ನಿಮ್ಮಿಂದ ನನ್ನನ್ನು ಗುಣಪಡಿಸ್ತೀವಿ ಅಂದ್ರೆ ಅದೇ ಆಶಾಭಾವನೆ ಇದನ್ನ ನೋಡ್ತಕ್ಕಂಥ ಸಾವಿರಾರು ಜನರಲ್ಲಿ ಇರುತ್ತೆ. ಖಂಡಿತ, ಹೌದಲ್ವಾ? ಯಾರಾದ್ರೂ ಒಬ್ರು ಡಾಕ್ಟರ್ ತುಂಬಾ ಚೆನ್ನಾಗಿ ಹಾರ್ಟ್ ಸರ್ಜರಿ ಮಾಡ್ತಾರೆ ಅಂತ ಗೊತ್ತಾಯ್ತು ಅಂತಂದ್ರೆ 1000 ಜನ ಅದೇ ಡಾಕ್ಟರ್ನ ಹುಡ್ಕೊಂಡು ಹೋಗ್ತಾರೆ. ಹೌದು. ಅದೇ ರೀತಿ ನನ್ನ ಸಮಸ್ಯೆಗೆ ನೀವು ಪರಿಹಾರ ಒದಗಿಸಿದ್ದೇ ಆದಲ್ಲಿ ಇಡೀ ಪ್ರಪಂಚದಾದ್ಯಂತ ಅಥವಾ ನಮ್ಮ ಭಾರತದಲ್ಲೇ, ಕರ್ನಾಟಕದಲ್ಲೇ ಹಲವಾರು ರೀತಿಯ ವಿಕಲಚೇತನರು ಅಥವಾ ಅಂಗವಿಕಲರಿದ್ದಾರೆ. ಅವರೆಲ್ಲರಿಗೂ ನೀವು ದಾರಿದೀಪ ಆಗಬಹುದು, ಎಲ್ಲರೂ ಕೂಡ ಬದುಕು ಕಟ್ಕೊಳ್ಳೋದಕ್ಕೆ ಸಹಾಯ ಆಗ್ಬೋದಲ್ವಾ? ಸೊ ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ, ಇಡೀ ಒಂದು ಅಂಗವಿಕಲ ಸಮುದಾಯದ ಪ್ರಶ್ನೆನೇ ಆಗಬಹುದು ಇದು, ವೈಯಕ್ತಿಕವಾಗಿ ತಗೊಳ್ಳೋದ್ರ ಬದಲು. ನಿಜ. ಆದರೆ ಈಗ ನಾನು ನಿಮ್ಮ ಮೇಲೆ ನಿಮ್ಮ ಅನುಮತಿ ತಗೊಂಡು ನಾನು ನಿಮಗೆ ಮಾಡ್ತೀನಿ. ಈ ಎಲ್ಲರದು ಅಂದಾಗ ಏನಾಗುತ್ತೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಈಗ ನಾನು ನಿಮಗೆ ಏನಿದೆ ಅದನ್ನು ನಾನು ಗ್ರಹಿಸಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ನಾನಂದರೆ ನನ್ನಲ್ಲಿರೋಂಥ ಮಹಾಕಾಳಿ ಮಾಡ್ತಾ ಇರೋಂಥದ್ದು. ನಾನು ಅಂದರೆ ರಾಜ ಶ್ರೀನಿವಾಸ್ ಸನ್ನಿಧಿಯಾಗಲ್ಲ ನಾನು ನಿಮಗೆ ಮಾಡ್ತಾ ಇರೋಂಥದ್ದು. ನನ್ನಲ್ಲಿರೋಂಥ ಮಾತೆ ಮಹಾಕಾಳಿಯಿಂದ ನಿಮಗೆ ಒಂದು ದೃಷ್ಟಿ ಪುನಃ ಬರೋ ರೀತಿ ಕಾರ್ಯ ಆಗುತ್ತೆ. ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಮೊದಲಿನಂತೆ ನೀವು ಹೇಳಿದ್ರಲ್ಲ 25-26ವರೆಗೂ ನೋಡ್ತಾ ಇದ್ರಿ ಅಂತೇಳಿ, ಅದು ಪುನಃ ನೀವು ನೋಡ್ತೀರಾ. ಈಗ ತಮ್ಮ ವಯಸ್ಸು ಏನಂತ ತಿಳ್ಕೊಳ್ಬೋದು? ನನಗೆ 37 ವರ್ಷ. 37 ವರ್ಷ. ನೀವು ಚಿಂತೆ ಮಾಡಬೇಡಿ, ಪುನಃ ನೀವು ನೋಡೋಂತ ಆಗ್ತೀರಾ. ಸೊ ಅಂದರೆ ನನಗೆ ಮತ್ತೆ ನಿಮ್ಮ ಪ್ರಕಾರ ದೃಷ್ಟಿ ಬರುತ್ತೆ? ಖಂಡಿತ ಬರುತ್ತೆ. ಸೊ ನೀವು ನನಗೆ ಏನು ತಮ್ಮ ಮಹಾಕಾಳಿ ಅಥವಾ ದೇವರ ಒಂದು ಕೃಪೆ ಏನಿರುತ್ತೆ, ಅಥವಾ ತಾವು ನನಗೆ ಏನು ಬದಲಾವಣೆಗಳನ್ನ ಮಾಡ್ತೀರಾ, ಅದರ ಮುಖಾಂತರ ನಾನು ನಾಳೆ ಬೆಳಗ್ಗೆ ಸೂರ್ಯೋದಯವನ್ನ ನೋಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀರಾ? ನಾಳೆ ಬೆಳಿಗ್ಗೆನೆ ಜರಗಲ್ಲ ಅದು, ಅದಕ್ಕೊಂದು ಪ್ರೊಸೀಜರ್ ಇದೆ. ಅದರ ಪ್ರಕಾರ ನಿಮ್ಗೆ ದೃಷ್ಟಿ ಪುನಃ ಬರುತ್ತೆ. ಹೇಗೆ, ಎಷ್ಟು ದಿನ ಬರುತ್ತೆ ಅದನ್ನ ನಾನು ಹೇಳ್ತೀನಿ. ಅದಕ್ಕೊಂದು ಕ್ರಮ ಇದೆ. ಈಗ ನಾನು ನಿಮ್ಮಲ್ಲಿರೋಂಥ ಒಂದು ತೊಂದರೆಗಳನ್ನ ತೆಗೆದಾದ ಮೇಲೆ ನಾನು ಕೆಲವೊಂದು ಸೂಚನೆಗಳು ಕೊಡ್ತೀನಿ. ಆ ಸೂಚನೆಗಳಂತೆ ನೀವು ಪುನಃ ಈಗೇನು ಕಣ್ಣಿನ ವೈದ್ಯರು ಇರ್ತಾರಲ್ಲ ಅವರಲ್ಲಿ ಒಂದು ಸರಿ ಸಂಪರ್ಕ ಮಾಡಿ. ಈ ಮೊದಲು ನೀವು ಮಾಡಿದ್ದೀರ? ಇದಕ್ಕೆ ಮುಂಚೆ ಎಲ್ಲ ನನಗಿರ್ತಕ್ಕಂಥ ಸಮಸ್ಯೆಯ ಹೆಸರು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತ. ಎಲ್ಲ ರೀತಿಯ ವೈದ್ಯರು, ಅಂದರೆ ಅದರಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ವೈದ್ಯರು ಇರ್ಬೋದು, ಎಲ್ಲರನ್ನೂ ಕೂಡ ಕನ್ಸಲ್ಟ್ ಮಾಡಿದ್ದೀವಿ. ಈ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಪರಿಹಾರ ಇದುವರೆಗೂ ವಿಜ್ಞಾನ ಅಥವಾ ವೈದ್ಯಕೀಯ ಕ್ಷೇತ್ರ ಕಂಡಿಡಿದಿಲ್ಲ. ನನ್ನ ಹಾಗೆ 1000 ಜನ ಇದ್ದಾರೆ ಇದೇ ಸಮಸ್ಯೆ ಇರ್ತಕ್ಕಂಥವ್ರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಬಗ್ಗೆ ಇವತ್ತು ಕೂಡ ರಿಸರ್ಚ್ ನಡೆಸ್ತಾನೇ ಇದೆ. ಯಾವುದೇ ಪರಿಹಾರಗಳನ್ನ ಇದುವರೆಗೂ ಕಂಡುಹಿಡಿಯಕ್ಕಾಗಿಲ್ಲ. ವಿಜ್ಞಾನಿಗಳು ರಿಸರ್ಚ್ ನಡೆಸ್ತಾ ಇದ್ದಾರೆ. ಸೊ ವೈಜ್ಞಾನಿಕವಾಗಿ ಹೌದು, ಇದಕ್ಕೆ ಪರಿಹಾರ ಖಂಡಿತ
ಇಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲ. ನೀವು ಒಂದು ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರಿ, ತಮ್ಮ ಪ್ರಯತ್ನ ತಾವು ಮಾಡ್ತೀವಿ, ನಂತರ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ. ಹೌದು. ಡಾಕ್ಟರ್ಗಳು ಆಲ್ರೆಡಿ ಕೈ ತೊಳ್ಕೊಂಡಿದ್ದಾರೆ. ಏನಾದರೂ ಉಳಿದಿದ್ದು ಮಾಡಬೇಕು ಅಂದ್ರೆ ತಮ್ಮ ಕೈಯಿಂದ ಮಾತ್ರನೇ ಆಗಬೇಕೇ ಹೊರತು ಮತ್ತೆ ನಾವು ಡಾಕ್ಟರ್ನ ಮಧ್ಯೆ ಕರ್ಕೊಂಬರಕ್ಕಾಗಲ್ಲ. ಯಾಕೆಂದ್ರೆ ಡಾಕ್ಟರ್ ಅವರ ಜವಾಬ್ದಾರಿಯನ್ನು ಆಲ್ರೆಡಿ ಕಳ್ಕೊಂಡಿದ್ದಾರೆ. ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಇಲ್ಲ. ಇಟ್ಸ್ ಫುಲ್ ಅಂಡ್ ಫೈನಲ್ ಪೀರಿಯಡ್. ಆದ್ರೆ ಮುಗೀತು ವ್ಯವಹಾರ, ಮುಗೀತು, ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲ, 100% ಆಗೋದಿಲ್ಲ. ಇವಾಗ ತಾವು ದೈವಾಂಶ ಸಂಭೂತರು, ತಮ್ಮಿಂದ ಪರಿಹಾರ ಮಾತ್ರ ಸಾಧ್ಯ ಆಗೋದಿದ್ರೆ ಏನೋ ಗೊತ್ತಿಲ್ಲ, ಈಗಿನ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಸದ್ಯಕ್ಕೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಇದಕ್ಕೆ ಪರಿಹಾರ ಅಂತೂ 100% ಇಲ್ಲ. ಆದರೆ ಏನಾದ್ರೂ ಪರಿಹಾರ ಕಂಡುಹಿಡಿಯೋದಾದ್ರೆ ತಮ್ಮಿಂದ ಮಾತ್ರ ಸಾಧ್ಯ ಅನ್ನೋದಾದ್ರೆ ಆ ಪ್ರಯತ್ನವನ್ನು ನಾವು ಮಾಡ್ಬೋದು. ಈಗ ಖಂಡಿತ ನಾನು ನಿಮ್ಮಲ್ಲಿರೋಂಥ ತೊಂದರೆಗಳನ್ನೆಲ್ಲ ತೆಗೆದಾದ ಮೇಲೆ ನೀವು ತೊಂದರೆಗಳಿಂದ ದೂರ ಆಗ್ತೀರ, ತಿಳ್ಕೊಳ್ಳಿ. ತೊಂದರೆಗಳಿಂದ ದೂರ ಆದಮೇಲೆ ನಿಮ್ಮಲ್ಲಿ ಏನು ನೀವು ಡಾಕ್ಟರ್ ಹೇಳಿರೋ ಥರ ಏನು ಮೆಡಿಕಲ್ ಟರ್ಮ್ ಹೇಳಿದ್ರಿ, ಆ ಮೆಡಿಕಲ್ ಟರ್ಮ್ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆ ಮೆಡಿಕಲ್ ಟರ್ಮಿಂದ ಡಾಕ್ಟರ್ಸ್ ಆಗಲ್ಲ ಅಂತ ಕೈ ತೊಳ್ಕೊಂಡಿರೋಂಥವ್ರು, ನಾನು ನಿಮ್ಮಲ್ಲಿರೋ ತೊಂದರೆಗಳು ದೂರ ಮಾಡಾದ ಮೇಲೆ ಪುನಃ ನಿಮಗೆ ದೃಷ್ಟಿ ಬಂದ ನಂತರ ಇದು ವಿಜ್ಞಾನಕ್ಕೆ ಚಾಲೆಂಜ್ ಥರ ಇರುತ್ತೆ. ಹಾಗೆ, ಯಾಕೆಂದ್ರೆ ವಿಜ್ಞಾನ ಯಾವತ್ತಿದ್ರೂ ನಿಂತ ನೀರಲ್ಲ, ಹರಿಯೋ ನೀರು. ಹೌದು. ನಾವಿವತ್ತು ನೀವು ಹೇಳಿದಾಗೆ ಮೊದಲು ಏನು ಅಂದ್ಕೊಂಡಿದ್ವಿ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಅಂದ್ಕೊಂಡಿದ್ವಿ. ಅಲ್ಲ, ಸೂರ್ಯ ಭೂಮಿಯ ಸುತ್ತ, ಅದು ಸುಳ್ಳು ಅಂತ ವಿಜ್ಞಾನ ಪ್ರೂವ್ ಮಾಡ್ತು. ನಂತರ ಭೂಮಿ ಚಪ್ಪಟೆಯಾಗಿದೆ ಅಂತ ಅನ್ಕೊಂಡಿದ್ವಿ, ಅದು ಗೋಳಾಕಾರ ಅಂತ ಆಮೇಲೆ ತಿಳ್ಕೊಂಡ್ವಿ. ಸೊ ವಿಜ್ಞಾನ ಮುಂದುವರಿತಾ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ. ಇವತ್ತು ನಾವೇನು ಸತ್ಯ ಅನ್ಕೊಂಡಿರ್ತೀವಿ, 2 ದಿನ ಆದ್ಮೇಲೆ ಅದು ಸತ್ಯ ಸುಳ್ಳಾಗಬಹುದು. ಹೌದು. ಅಥವಾ ಇನ್ನೊಂದು ಹೊಸ ಸತ್ಯ, ಹೊಸ ಅನ್ವೇಷಣೆಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ವೈಜ್ಞಾನಿಕ ಕ್ಷೇತ್ರ ಕಂಡುಹಿಡಿಬೋದು. ಆದರೆ ಇವತ್ತಿನ ನಮ್ಮ ಒಂದು ಚರ್ಚೆ, ನಿಮ್ಮ ಪ್ರಯತ್ನದಿಂದ ನನ್ನ ದೃಷ್ಟಿ ವಾಪಸ್ ಬರುತ್ತೆ, ಖಂಡಿತ ಬರುತ್ತೆ. ಅಲ್ಲಿವರೆಗೂ ನಿಶ್ಚಿಂತೆಯಿಂದ ಇರಿ. ನಾನೇನು ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಿ ಸಾಕು, ನಿಮ್ಮ ದೃಷ್ಟಿ ಪುನಃ ಬರುತ್ತೆ. ನಾನು ಏನಕ್ಕೆ ವೈದ್ಯರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ನಾನು ತೆಗೆದಾದ ಮೇಲೆ ನಿಮ್ಮಲ್ಲಿ ಯಾರು ವೈದ್ಯರು ಆಗಲ್ಲ ಅಂತ ಹೇಳಿದ್ದಾರೆ ಅವರೇ ಇಲ್ಲ, ಇದಕ್ಕೆ ಒಂದು ದಾರಿ ಇದೆ, ಒಂದು ದಾರಿ ಇದೆ, ಈ ದಾರಿಯಲ್ಲಿ ಮಾಡಿದ್ರೆ ನಿಮಗೆ ದೃಷ್ಟಿ ಬರುತ್ತೆ. ಏನಕ್ಕಂದರೆ ನಿಮ್ಮಲ್ಲಿರೋ ನೆಗೆಟಿವಿಟಿ ಆಚೆ ಹೋದಾದ ಮೇಲೆ ನಿಮ್ಮಲ್ಲಿ ಪಾಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅದು ನಾನು ಮಾಡ್ತೀನಿ. ನಾನು ಮಾಡಾದ್ಮೇಲೆ ನಿಮ್ಗೆ ಆ ಚೇಂಜಸ್ ಗೊತ್ತಾಗುತ್ತೆ. ನಾನು ವೈದ್ಯರನ್ನ ಏನಕ್ಕೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಆ ಮಹಾಕಾಳಿಗೆ ನಾನು ಏನು ಮಾಡ್ಬೋದು ಅಷ್ಟೆಲ್ಲ ಮಾಡಿ ನಿಮ್ಮನ್ನು ಕ್ಲಿಯರ್ ಮಾಡ್ತೀನಿ. ಅಂದರೆ ಒಂದು ರೀತಿ ಪ್ಯೂರಿಫೈ ಮಾಡ್ತೀನಿ. ನಾನು ಈಗ ನಿಮ್ಮನ್ನು ಪ್ಯೂರಿಫೈ ಮಾಡಾದಮೇಲೆ ಮೆಡಿಸಿನ್ ವಹಿಸ್ಕೊಡೋದಕ್ಕೆ ನಾನು ಡಾಕ್ಟರ್ ಅಲ್ಲ, ತಿಳ್ಕೊಳ್ಳಿ. ಮೆಡಿಸಿನ್ ಕೊಡಬೇಕಂದ್ರೆ ಡಾಕ್ಟ್ರೇ ಕೊಡಬೇಕು. ಆ ದಾರಿಗೆ ನಿಮ್ಮನ್ನು ಸಿದ್ಧಗೊಳಿಸ್ತೀನಿ. ಸಿದ್ಧಗೊಳಿಸಿದ ಮೇಲೆ ನೀವೇ ನೋಡ್ತೀರಿ ಹೇಗೆ ಅಂತೇಳಿ. ಆಗ್ಬೋದು ಸರ್? ಅದಾಗಬಹುದು. ತಾವೊಂದು ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರಿ, ನಿಮ್ಮಲ್ಲಿರೋ ಇಂಪ್ಯೂರಿಟೀಸ್ನ ತೆಗಿತೀನಿ ಅಂತ. ಇಂಪ್ಯೂರಿಟೀಸ್ ಅಥವಾ ಎಕ್ಸಾಕ್ಟ್ಲಿ ಹಾಗಂದ್ರೆ ಏನು? ಇಂಪ್ಯೂರಿಟೀಸ್ ಅಂದರೆ ಪ್ರತಿಯೊಂದು ದೇಹದಲ್ಲಿ ಕೂಡ ನಾನಾ ರೀತಿಯಲ್ಲಿ ಒಂದು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ನಡ ವರ್ಡೇ ಹೇಳಬೇಕಂದ್ರೆ, ಒಂದು ದುಷ್ಟ ಶಕ್ತಿಗಳ ಕಾಟ ಇರುತ್ತೆ. ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ದುಷ್ಟ ಶಕ್ತಿಗಳದೊಂದು ಕಾಟ ಇರುತ್ತೆ, ಅದು ನಮಗೆ ಕಣ್ಣಿಗೆ ಕಾಣಲ್ಲ. ದೈವಶಕ್ತಿ ನಾವು ಯಾವ ರೀತಿಯ ಕಣ್ಣಿಗೆ ಕಾಣಲ್ಲ, ಅದೇ ರೀತಿ ದುಷ್ಟ ಶಕ್ತಿಗಳದ್ದು ಕೂಡ ನಮ್ಮ ಮೈ ಮೇಲೆ ಪ್ರಭಾವ ಇದ್ದಾಗ ಕಾಣಲ್ಲ ನಾವು. ಆದರೆ ದೇಹ ಅದ್ರ ತೊಂದರೆಗಳನ್ನ ಅನುಭವಿಸ್ತಾ ಇರುತ್ತೆ. ತೊಂದರೆ ಅನುಭವಿಸೋರ್ಗೆ ಅದು ಫೀಲ್ ಆಗುತ್ತೆ. ಬಟ್ ಯಾವ ಶಕ್ತಿಯಿಂದ ಅದು ಅನುಭವಿಸ್ತಾ ಇದೀವಿ ಅನ್ನೋದು ಗೊತ್ತಾಗಲ್ಲ. ಒಂದು ನೋವು ಬರುತ್ತೆ, ಏನೋ ನೋವು ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವುದರಿಂದ ನೋವು ಬಂತು? ನಾವು ಗಾಯ ಮಾಡ್ಕೊಂಡಿದೀವ, ನೋವಾಗಿದೆಯಾ? ಅಥವಾ ಗಾಯನೇ ಇಲ್ದಿರಂಗೆ ನೋವಾಗ್ತಾ ಇದೆ ಅಂದರೆ ಏನಿರ್ಬೋದು ಕಾರಣ? ನಾವು ಪುನಃ ವೈದ್ಯರಲ್ಲೇ ಹೋಗ್ಬೇಕು, ಈ ಥರ ನೋವಾಗ್ತಾ ಇದೆ ಅಂತೇಳಿ. ಈ ವೈದ್ಯರಲ್ಲಿ ಹೋದಾಗ ಅವರು ಅದಕ್ಕೊಂದು ಮೆಡಿಸಿನ್ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ವಾಸಿ ಮಾಡ್ತಾರೆ. ಇನ್ನು ನಾನು ಹೇಳ್ತಾ ಇರೋಂಥದ್ದು, ದೇಹದಲ್ಲಿ ಇನ್ನೂ ಹಲವಾರು ವೈದ್ಯರು ಸರಿಪಡಿಸೋಕ್ಕಾಗದೇ ಇರೋಂಥ ತೊಂದರೆಗಳಿರ್ತವೆ. ತೊಂದರೆಗಳಂದರೆ ಈ ದುಷ್ಟಶಕ್ತಿಗಳು ಕೊಡುವಂಥ ಕಾಟ. ಆ ಕಾಟನ ಯಾವ ಡಾಕ್ಟ್ರು ಕೂಡ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ.
ಈಗ ನಾವು ಸಾಕಷ್ಟು ಕೇಳಿರ್ತೀವಿ, ಸುಮಾರು ಡಾಕ್ಟರ್ ಹತ್ರ ಹೋದ್ವಿ, ನಾವು ಟ್ರೀಟ್ಮೆಂಟ್ ತೊಗೊತಾ ಇದ್ವಿ, ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ. ಕೆಲವು ಬಾರಿ ಹೇಳ್ತಾರೆ, ಇಲ್ಲ ಒಂದು ದೇವಸ್ಥಾನಕ್ಕೆ ಹೋದೆ ನನಗೆ ಸರಿ ಹೋಯಿತು. ಇದನ್ನು ನಾವು ಕೇಳಿರ್ತೀವಿ. ದೇವಸ್ಥಾನಕ್ಕೆ ಹೋದೆ ಸರಿ ಹೋಯಿತು ಅಂದರೆ ಆ ದೇವಸ್ಥಾನದಲ್ಲಿ ದೇವರಿದ್ದಾರೆ, ನೆಗೆಟಿವಿಟಿ ತೆಗೆದ್ರಲ್ಲಿ ಪಾಸಿಟಿವಿಟಿ ಸ್ಟಾರ್ಟ್ ಆಯಿತು. ಇದನ್ನೇ ನಾನೀಗ ಶರತ್ ಅವ್ರಿಗೆ ಮಾಡೋದಕ್ಕೆ ಖಂಡಿತ ತಂದೆಯವರು ಅನುಮತಿ ಕೊಟ್ಟವ್ರೆ, ಶರತ್ ಅವರು ಅನುಮತಿ ಕೊಟ್ಟವ್ರೆ. ಈಗ ಈ ಚರ್ಚೆನ ನಿಲ್ಲಿಸಿ ಶುರು ಮಾಡೋದ ಸ್ಟಾರ್ಟ್ ಮಾಡೋಣ. ಆಗ್ಬೋದಾ? ಶರತ್ ನೀವು ನಿಂತ್ಕೋಬೇಕಾಗತ್ತೆ. ಅವ್ರು ಏನ್ ಹೇಳ್ತಾರೆ ನಿಂತ್ಕೊ, ಇದನ್ನೆಲ್ಲ ತೆಗೆದು ಬಿಡ್ತೀವಿ. ಬಾಲಕರಿಗೆ ಮಾತೆ ಮಾತಾಡಿ ಅಂದರೆ ಬಾಲಕನ ಜನಕನು ತನ್ನ ಪುತ್ರನಿಗೆ ದೃಷ್ಟಿಯನ್ನು ಮರಣಿಸುವ ಮಾತೆ ಎಂದು ಪ್ರಶ್ನೆಯನ್ನು ಇಟ್ಟ ಸಮಯದಲ್ಲಿ ದೃಷ್ಟಿಯನ್ನು ಮರಣಿಸುವೆ ಎಂದು ಬಾಲಕನ ಜನಕನಿಗೆ ಅಂದೇ ತಿಳಿಸಿದ್ದೇನಲ್ಲವೇ? ಆ ಕಾರ್ಯವನ್ನು ಈಗ ಜರುಗಿಸಿ ಈ ಬಾಲಕನ ದೇಹದಲ್ಲಿ ಅಂದರೆ ದೃಷ್ಟಿಯನ್ನು ಮರಣಿಸುವ ಕಾರ್ಯವನ್ನು ಮಾತು ಮಹಾಕಾರ್ಯವಾದ ನಾನು ಈಗ ಜರುಗಿಸಲು ಶುರು ಮಾಡುತ್ತಾ ಇರುವೆ. ಈಗ ಮಹಾಕಾಳಿಯಾಗೆ ಶುರು ಮಾಡ್ತಾ ಇದ್ದೀನಿ. ತಿಳಿದುಕೊಳ್ಳಿ, ಈಗಾಗಲೇ ಅಂದರೆ ಹಿಂದೆಯೇ ತಿಳಿಸಿದ್ದಂತ ರೀತಿಯಲ್ಲಿ ಮಾನವನ ಪುತ್ರನಿಗೆ ಅಂದರೆ ನನ್ನೊಂದಿಗೆ ಮಾತನಾಡಿದನಲ್ಲವೇ, ಆ ಮಾನವನ ಪುತ್ರನಿಗೆ ಅಂದರೆ ದೃಷ್ಟಿಯನ್ನು ಮರಳಿಸುವೆ ಎಂದು ತಿಳಿಸಿದ್ದನಲ್ಲವೇ? ಆ ಕಾರ್ಯವನ್ನು ಈಗ ಶುರು ಮಾಡುತ್ತಾ ಇರುವೆ. ತಿಳಿಯಿತೋ? ಅಂದರೆ ಆ ಕಾರ್ಯವನ್ನು ಶುರು ಮಾಡುವ ಮೊದಲು ಆ ಮಾನವನ ಪುತ್ರನಾಗಿರುವ ನಿನ್ನ ನಾಮವನ್ನು ತಿಳಿಸು. ಶರತ್. ತಿಳಿಸಿದನಲ್ಲವೇ? ಈ ಬಾಲಕನ ನಾಮವು ಶರತ್ ಎಂದು ತಿಳಿದುಕೊಳ್ಳಿ. ಏಕೆಂದರೆ ಎಂದು ಯಾವ ಕಾರ್ಯವನ್ನು ಜರುಗಿಸುವೇನೋ ತಿಳಿದುಕೊಳ್ಳಿ. ಆ ಕಾರ್ಯವನ್ನು ಅಂದರೆ ಇಲ್ಲಿಯ ತನಕ ಆ ರೀತಿಯ ಕಾರ್ಯವನ್ನು ಎಂದು ಸಹ ಜರುಗಿಸಲಿಲ್ಲ. ತಿಳಿಯಿತಲ್ಲವೇ? ಆ ಕಾರ್ಯವೊಂದನ್ನು ಎಂದು ಜರುಗಿಸಲು ತಿಳಿದುಕೊಳ್ಳಿ. ಇಂದು ಆ ಕಾರ್ಯವನ್ನು ಜರುಗಿಸಲು ಅಂದರೆ ಬಾಲಕನು ಸಿದ್ಧನಾಗಿರುವನು, ಮಾತ ಮಹಾಕಾಳಿಯಾದ ನಾನು ಸಹ ಸಿದ್ಧನಾಗಿರುವೆ. ತಿಳಿಯಿತೋ? ಅಂದರೆ ಕಾರ್ಯವನ್ನು ಶುರು ಮಾಡುವ ಮೊದಲು ತಿಳಿಸಿಕೊಡಬೇಕಾಗಿತ್ತು. ಆದ ಕಾರಣ ತಿಳಿಸಿಕೊಟ್ಟಿರುವೆ. ತಿಳಿಯಿತಲ್ಲವೇ? ಶುರು ಮಾಡಲೇ ಕಾರ್ಯವನ್ನು ಶುರು ಮಾಡುವೆ. ಬಾಲಕ ತಿಳಿದುಕೋ. ಇಂದು ಅಂದರೆ ಈಗ ಜರುಗಿಸುತ್ತಾ ಇರುವ ಕಾರ್ಯವೇನೆಂದರೆ ನಿನ್ನಲ್ಲಿರುವ ತೊಂದರೆಗಳೆಲ್ಲವನ್ನು ಹೋಗಲಾಡಿಸುವ ಕಾರ್ಯವನ್ನು ಈಗ ಶುರು ಮಾಡುತ್ತಾ ಇರುವೆ. ಆದ ಕಾರಣ
ತಿಳಿದುಕೋ ಬಾಲಕ. ಆದ ಕಾರಣ ನಿನ್ನಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸುವ ಸಮಯದಲ್ಲಿ ಅಂದರೆ ಒಂದು ರೀತಿಯಾಗಿ ಅಂದರೆ ನಿಂತಿರುವೆಯಲ್ಲವೇ, ನಿಂತಿರಲು ಸಾಧ್ಯವಾಗದ ರೀತಿಗೆ ತಲುಪಿದರೆ ಕೂಡಲೇ ತಿಳಿಸು, ಕೂಡಲೇ ತಿಳಿಸು. ಆಗ ನಿಂತಿರುವವರು ಅಂದರೆ ಕೂರಲು ಸಿದ್ಧತೆಯಾಗಿ ಬಿಡುವುದು. ತಿಳಿಯಿತಲ್ಲವೇ? ನೆನಪಿನಲ್ಲಿಡ್ಕೋ, ನೆನಪಿನಲ್ಲಿಟ್ಟುಕೋ. ಏಕೆಂದರೆ ಕಾರ್ಯವನ್ನು ಜರುಗಿಸುವ ಸಮಯದಲ್ಲಿ ಬಾಲಕನು ಬಳಲಬಹುದು. ತಿಳಿದುಕೊಳ್ಳಿ, ಬಾಲಕನು ಬಳಲಬಹುದು. ಆ ಕಾರಣದಿಂದಲೇ ಬಾಲಕನಿಗೆ ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರು. ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರುವೆ, ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರು. ತಿಳಿಯಿತಲ್ಲವೇ? ಶುರು ಮಾಡುತ್ತಾ ಇರುವೆ. ಪರೀಕ್ಷಿಸುವ ಬಾಲಕನನ್ನು. ಪರೀಕ್ಷೆದ್ದು ಜಾರಗಿರುವುದಾ? ಪರೀಕ್ಷೆಯು ಜಾರಗಿರುವುದು. ಈಗ ಬಾಲಕನ ದೇಹದಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸಬೇಕಿರುವುದು. ತೊಂದರೆಗಳನ್ನು ತಿಳಿಸಿಯೇ ಹೋಗಲಾಡಿಸಲೇ ಅಥವಾ ತಿಳಿಸದೇ ಹೋಗಲಾಡಿಸಲೇ? ತಿಳಿಸಿ ಹೋಗಲಾಡಿಸಲೇ. ಮೊದಲು ತಿಳಿಸುವೆ, ನಂತರ ಹೋಗಲಾಡಿಸು. ತಿಳಿಯುತ್ತಲ್ಲವೇ? ತಿಳಿಯುತ್ತಲ್ಲವೇ? ಅಂದರೆ ಬಾಲಕನ ದೇಹದಲ್ಲಿ ಇರುವಂತಹ ತೊಂದರೆಗಳನ್ನು ಮೊದಲು ತಿಳಿಸುವೆ, ನಂತರ ಹೋಗಲಾಡಿಸುವ ಕಾರ್ಯವನ್ನು ಜರುಗಿಸುವೆ. ತಿಳಿಯಿತು? ತಿಳಿಯಿತು? ತಿಳಿಯಿತಲ್ಲವೇ? ಬಾಲಕನ ದೇಹದಲ್ಲಿರುವ ತೊಂದರೆಗಳೇನೆಂದರೆ ಬಾಲಕನಿಗೆ ಅರಿವಿಲ್ಲದೆ, ತಿಳಿದುಕೊಳ್ಳಿ, ಬಾಲಕನಿಗೆ ಅರಿವಿಲ್ಲದೆ ಅಂದರೆ ಯಾವ ತೊಂದರೆಗಳು ಬಾಲಕನ ದೇಹವನ್ನು ಒಕ್ಕಿರುವವೆಂದರೆ ಬಾಲಕನಿಗೆ ಅರಿವಿಲ್ಲದೆ ಒಕ್ಕಿರುವುದು. ಏಕೆಂದರೆ ಅರಿವಿದ್ದರೆ ಒಕ್ಕುವುದಕ್ಕೆ ಬಾಲಕನು ಬಿಡುವುದಿಲ್ಲವೆಂದು ಅರಿವಿಲ್ಲದೆ ಬಾಲಕನ ದೇಹವನ್ನು ತೊಂದರೆಗಳು ಒಕ್ಕಿ ಬಿಟ್ಟಿರುವ ತೊಂದರೆಗಳೇನೆಂದು ತಿಳಿಸಿಕೊಡುವ. ತಿಳಿಸಿದ ನಂತರ ತೊಂದರೆಗಳನ್ನು ಹೋಗಲಾಡಿಸುವ. ತಿಳಿಯಿತಲ್ಲವೇ? ತಿಳಿಯಿತಲ್ಲವೇ? ಬಾಲಕನಿಗೆ ಅರಿವಿಲ್ಲದೆ ತೊಂದರೆಗಳು ಒಕ್ಕಿರುವವೆಂದು ತಿಳಿಸಿಕೊಟ್ಟನಲ್ಲವೇ? ಯಾವ ರೀತಿಯ ತೊಂದರೆಗಳೆಂದರೆ ಯಾವ ರೀತಿಯ ತೊಂದರೆಗಳೆಂದರೆ ಬಾಲಕನ ಜನಕ ನಿರ್ವನಲ್ಲವೇ? ಬಾಲಕನ ಜನಕ ನಿರ್ವನಲ್ಲವೇ? ಬಾಲಕನ ಜನಕನು ಅಂದರೆ ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ತನಗೇ ಅರಿವಿಲ್ಲದೆ ಬಾಲಕನ ಜನಕನಿಗೆ ಅರಿವಿಲ್ಲದೆ ಬಾಲಕನ ಜನಕನ ದೇಹವನ್ನು ಒಕ್ಕಿದಂತಹ ಹಲವಾರು ದುಷ್ಟ ಶಕ್ತಿಗಳು, ತಿಳಿದುಕೊಳ್ಳಿ, ದುಷ್ಟ ಶಕ್ತಿಗಳು ನಂತರ ಬಾಲಕನ ಜನಕನಿಂದ ಬಾಲಕನ ದೇಹವನ್ನು ಒಕ್ಕುವುದಕ್ಕೆ ಸಾಧ್ಯವಾಗಿ ಬಿಟ್ಟಿತು. ನಂತರ ಬಾಲಕನ ಜನಕನ ದೇಹದಿಂದ ಕೂಡಲೇ ದುಷ್ಟ ಶಕ್ತಿಗಳು ಅಂದರೆ ಬಾಲಕನ ದೇಹವನ್ನು ಒಕ್ಕಲು ತಡ ಮಾಡದೆ ಒಕ್ಕಿ ಬಿಟ್ಟವು. ಯಾವ ರೀತಿಯಾಗಿ ಒಕ್ಕಿತೆಂದ್ರ ತಿಳಿದುಕೊಳ್ಳಿ. ಯಾವ ರೀತಿಯಾಗಿ ಒಕ್ಕಿತೆಂದ್ರ ಬಾಲಕನ ಜನಕನು ಅಂದರೆ ಜನಕನೇ ಅಲ್ಲವೇ? ಜನಕನಾದ್ದರಿಂದ ಬಾಲಕನು ಜನಕನೊಂದಿಗೆ ಒಂದು ರೀತಿಯ ಒಡನಾಟ ಇರುವುದಲ್ಲವೇ? ಒಡನಾಟ ಇರುವ ಕಾರಣ ಜನಕನಿಂದ ಬಾಲಕನಿಗೆ ಕೂಡಲೇ ತೊಂದರೆಗಳೆಲ್ಲವೂ ಬಾಲಕನ ದೇಹವನ್ನು ಒಕ್ಕುವಂತಾಯಿತು. ಒಕ್ಕಿದ ನಂತರ ತಿಳಿದುಕೊಳ್ಳಿ, ಒಕ್ಕಿದ ನಂತರ ಬಾಲಕನ ದೇಹದಲ್ಲಿ ತೊಂದರೆಗಳನ್ನು ನೀಡುವುದಕ್ಕೆ ಶುರು ಮಾಡಿಬಿಟ್ಟವು. ಯಾವ ರೀತಿಯ ತೊಂದರೆಗಳೆಂದರೆ ಜನಕನಿಗೆ ನೀಡಬೇಕಿದ್ದಂತಹ ತೊಂದರೆಗಳೆಲ್ಲವನ್ನು ಜನಕನಿಗೆ ನೀಡಲಾಗದೆ ತಿಳಿದುಕೊಳ್ಳಿ, ಜನಕನಿಗೆ ನೀಡಲಾಗದೆ ಬಾಲಕನಿಗೆ ನೀಡಲು ಪ್ರಾರಂಭಿಸಿ ಬಿಟ್ಟವು. ಯಾವ ರೀತಿಯಾಗಿ ಪ್ರಾರಂಭಿಸಿ ಬಿಟ್ಟವೆಂದರೆ
ಬಾಲಕನು ಅಂದ್ರೆ ತನ್ನ ಕಾರ್ಯಗಳನ್ನು ತಾನೇ ಜರುಗಿಸಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ತೊಂದರೆಗಳನ್ನು ನೀಡಲು ಪ್ರಾರಂಭಿಸಿ ನಿತ್ಯವು ನೀಡುತ್ತಾ ಇದ್ದವು. ನಿತ್ಯವು ನೀಡುತ್ತಾ ಇದ್ದವ ನಿತ್ಯವು ನೀಡುತ್ತಾ ಇದ್ದವು. ನೀಡುತ್ತಾ ಇದ್ದ ಕಾರಣ ಬಾಲಕನು ಅಂದ್ರೆ ತನ್ನ ಕಾರ್ಯಗಳನ್ನು ತಾನೇ ಜರುಗಿಸಿಕೊಳ್ಳಲಾರದ ಸ್ಥಿತಿಗೆ ತಲುಪಿದನು. ಅಂದ್ರೆ ಯಾವ ಸ್ಥಿತಿಗೆ ಎಂದರೆ ಬಾಲಕನಿಗೆ ಅಂದರೆ ನೀವುಗಳು ನೋಡುತ್ತಾ ಇರುವ ಬಾಲಕನಿಗೆ ಅಂದರೆ 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 ತಿಳಿದುಕೊಳ್ಳಿ, ಬಾಲಕನು ಬಾಲಕನು ಅಂದರೆ ಅಂದರೆ ನೋಡುವುದನ್ನೇ ನಿಲ್ಲಿಸಿಬಿಟ್ಟಿರುವವು 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 ಅಂದರೆ ನಿಲ್ಲಿಸಿರುವುದು ದುಷ್ಟಶಕ್ತಿಗಳ ಹೊರತು ಬಾಲಕನ ದೇಹದಲ್ಲಿರುವ ತೊಂದರೆಯಿಂದಲ್ಲ. ತಿಳಿಯಿತು, ತಿಳಿಸಿಕೊಟ್ಟಾಗಿರುವುದಲ್ಲವೇ? ಯಾವ ಕಾರಣದಿಂದ ಬಾಲಕನು ಅಂದರೆ ದೃಷ್ಟಿಹೀನನಾಗಿರುವನು ಎಂಬುದನ್ನು ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ತಿಳಿಸುವ ಸಮಯದಲ್ಲಿ ಜನಕನ ದೇಹದಿಂದ ಬಾಲಕನಿಗೆ ಒಕ್ಕಿದವು ಎಂದು ತಿಳಿಸಿಕೊಟ್ಟನಲ್ಲವೇ? ಜನಕನಿಗೆ ನೀಡಬಹುದಿತ್ತಲ್ಲವೇ? ವಿಚಾರವನ್ನು ಈಗ ತಿಳಿಸುತ್ತಾ ಇರುವೆ, ವಿಚಾರವನ್ನು ಈಗ ತಿಳಿಸುತ್ತಾ ಇರುವೆ, ವಿಚಾರವನ್ನು ಈಗ ತಿಳಿಸುತ್ತಾ ಇರುವ ಜನಕನಿಗೆ ನೀಡದೆ ಜನಕನಿಗೆ ನೀಡದೆ ಬಾಲಕನಿಗೆ ಅಂದ್ರೆ ಪುತ್ರನಿಗೆ ನೀಡಲು ಏತಕ್ಕಾಗಿ ಪ್ರಾರಂಭಿಸುವುದೆಂದರೆ ತಿಳಿದುಕೊಳ್ಳಿ 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 ಅಂದರೆ ಜನಕನು ಅಂದರೆ ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ತಿಳಿದುಕೊಳ್ಳಿ, ತನ್ನ ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ಜನಕನಿಗೆ ಅರ್ಥವಾಗದ ಕೆಲವೊಂದು ದುಷ್ಟಶಕ್ತಿಗಳಿದ್ದವು. ಕೆಲವೊಂದು ದುಷ್ಟಶಕ್ತಿಗಳಿದ್ದ ಕಾರಣ ಕೆಲವೊಂದು ದುಷ್ಟಶಕ್ತಿಗಳು ಅಂದ್ರೆ ಜನಕನಿಗೆ ಮೊದಲು ತೊಂದರೆಯನ್ನು ನೀಡಬೇಕೆಂದ ಜನಕನ ದೇಹವನ್ನು ಒಕ್ಕಿದ್ದು. ನಂತರ ಏನು ಜರುಗಿತೆಂದ್ರೆ ಜನಕನಿಗೆ ನೀಡಿದರೆ ತಿಳಿದುಕೊಳ್ಳಿ, ಜನಕನಿಗೆ ನೀಡಿದರೆ ಜನಕನು ಮಾತ್ರವೇ ತೊಂದರೆಗಳನ್ನು ಅನುಭವಿಸುವನು ಅಲ್ಲವೇ? ಪುತ್ರನಿಗೆ ನೀಡಿದರೆ ಪುತ್ರನು ಜನಕನು ಅಂದರೆ ಕುಟುಂಬದ ಮಂದಿ ಎಲ್ಲರೂ ಅನುಭವಿಸುವಂತಾಗುವುದಲ್ಲವೇ? ಆ ಕಾರಣದಿಂದ ಜನಕನಿಗೆ ನೀಡದೆ ಪುತ್ರನಿಗೆ ನೀಡಲು ಶುರು ಮಾಡಿದವು. ಏತಕ್ಕಾಗಿ ಅಂದ್ರೆ ಜನಕನಿಗೆ ನೀಡಿದ ಜನಕನೊಬ್ಬನೇ ಅನುಭವಿಸುವನು, ಪುತ್ರನಿಗೆ ನೀಡಿದ ಕುಟುಂಬವೆಲ್ಲವೂ ಅನುಭವಿಸಿದಂತೆ ಅಲ್ಲವೇ? ಆ ಕಾರಣದಿಂದಲೇ ಪುತ್ರನಿಗೆ ಅಂದರೆ ಈ ಬಾಲಕನಿಗೆ ತೊಂದರೆಗಳನ್ನು ನೀಡಲು ಶುರು ಮಾಡಿಬಿಟ್ಟವು. ತಿಳಿಯಿತಲ್ಲವೇ? ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ಕಾರಣವನ್ನು ಸಹ ತಿಳಿಸಿಕೊಟ್ಟಿರುವೆ. ತಿಳಿಯಿತು. ಆದ ಕಾರಣ ಈಗ ಅಂದರೆ ಕಾರಣವನ್ನು ತಿಳಿಸಿಕೊಟ್ಟಾಗಿರುವುದು ಆದ ಕಾರಣ ಈಗ ಅಂದರೆ ಈ ಬಾಲಕನ ದೇಹವನ್ನು ಒಕ್ಕಿರುವ ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸುವ ಕಾರ್ಯವನ್ನು ಈಗ ಜರುಗಿಸುವೆ. ಈಗಲೇ ಜರುಗಿಸುವೆ. ತಿಳಿಯಿತು? ಜರುಗಿಸಲೇ ಬಾಲಕ ಭಯ ಪಡೆದ ನಿಲ್ಲು ಬಾಲಕ. ತಿಳಿಯಿತು? ತಿಳಿಯಿತು? ಬಾಲಕನು ಮುಗನಗುತ್ತಾ ಇರೋಣ ಮಾತೆ ಯಾವ ರೀತಿಯಾಗಿ ಜರುಗಿಸುವರು ತಿಳಿಯುತ್ತಾ ಇಲ್ಲವಲ್ಲವೇ? ಇಲ್ಲಿಯ ತನಕ ನುಡಿಯನ್ನೇ ಆಲಿಸುತ್ತಾ ಇರೋನಲ್ಲವೇ ಎಂದು ಮುಗನಗುತ್ತಾ ಇರೋಣ ಬಾಲಕ. ಚಿಂತೆಯನ್ನು ಮಾಡದಿರು ಬಾಲಕ, ಕಾರ್ಯವನ್ನು ನಾನೇ ಅಲ್ಲವೇ ಜರುಗಿಸುವುದು? ನಾನೇ ಜರುಗಿಸುವ ಬಾಲಕ. ತಿಳಿಯಿತು? ಜರುಗಿಸಲು ಶುರು ಮಾಡುತ್ತಾ ಇರುವೆ. ಬಾಲಕನ ದೇಹದಲ್ಲಿರುವ ದುಷ್ಟ ಶಕ್ತಿಗಳೇ ಅಂದರೆ
ಬಾಲಕನ ದೇಹದಲ್ಲಿರುವ ದುಷ್ಟ ಶಕ್ತಿಗಳೇ, ನಿಮಗೆ ಮಾತೆ ಮಹಾಕಾಳಿಯಾದ ನಾನು ಸೂಚಿಸುತ್ತಾ ಇರುವುದೇನೆಂದರೆ, ಬಾಲಕನ ದೇಹದಲ್ಲಿರುವ ಆ ದುಷ್ಟ ಶಕ್ತಿಗಳೆಲ್ಲವೂ ದುಷ್ಟ ಶಕ್ತಿಗಳೆಲ್ಲವೂ ಒಮ್ಮೆಲೆ ಬಾಲಕನ ದೇಹವನ್ನು ತೊರೆದು ಬಾಲಕನ ದೇಹವನ್ನು ತೊರೆದು ಬಾಲಕನ ಬಾಲಕನಿರುವನಲ್ಲವೇ ಬಾಲಕನ ದೇಹದಿಂದ ಎಲ್ಲಿಗೆ ಬರುವಂತೆ ಸೂಚಿಸುತ್ತಾ ಇರುವೆ ಬಾಲಕನ ದೇಹವನ್ನು ತೊರೆದಿರುವ ದುಷ್ಟ ಶಕ್ತಿಗಳು ಅಂದ್ರೆ ಬಾಲಕನ ಮುಂದೆಯೇ ಇರುವವು. ಏತಕ್ಕಾಗಿ ಮುಂದೆಯೇ ಇರಿಸಿರುವೆ ಎಂದರೆ ತಿಳಿದುಕೊಳ್ಳಿ ಏತಕ್ಕಾಗಿ ಮುಂದೆಯೇ ಇರಿಸಿರುವೆಂದು ನನ್ನ ಹಸ್ತಕ್ಕೆ ತರಿಸಬಹುದಿತ್ತು, ಆದರೂ ಇಲ್ಲಿಯೇ ಇರಿಸಿರುವೆ. ಕಾರಣವಿರುವುದು ಹಸ್ತಕ್ಕೆ ದುಷ್ಟ ಶಕ್ತಿಗಳನ್ನು ಅಂದರೆ ಇಲ್ಲಿರುವ ದುಷ್ಟ ಶಕ್ತಿಗಳನ್ನು ಹಸ್ತಕ್ಕೆ ತರಿಸಬಾರದಿತ್ತು. ಆ ಕಾರಣದಿಂದಲೇ ಇಲ್ಲೇ ಇರಿಸುವ ದುಷ್ಟ ಶಕ್ತಿಗಳನ್ನು ಈಗ ದುಷ್ಟ ಶಕ್ತಿಗಳನ್ನು ಕೂಡಲೇ ನಾಶಪಡಿಸಬೇಕಾಗಿರುವುದು. ಇಲ್ಲದಿದ್ದರೆ ಇಲ್ಲಿರುವ ದುಷ್ಟ ಶಕ್ತಿಗಳು ಮತ್ತೊಂದು ದೇಹವನ್ನು ಒಕ್ಕಿ ಬಿಡುವವು. ಆದರೆ ಮಹಾಕಾಳಿಯಾದ ನಾನು ಇಲ್ಲಿರುವ ಸಮಯದಲ್ಲಿ ಮತ್ತೊಂದು ದೇಹವನ್ನು ಒಕ್ಕುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ದುಷ್ಟ ಶಕ್ತಿಗಳನ್ನು ಇರಿಸಿರುವೆ. ತಿಳಿಯಿತು. ಆದ ಕಾರಣ ಎಲ್ಲಿರುವ ದುಷ್ಟ ಶಕ್ತಿಗಳನ್ನು ಒಮ್ಮೆಲೆ ನಾಶಪಡಿಸಿ ಬಿಡುವೆ. ಆದ ಕಾರಣ ನೀವುಗಳಲ್ಲಿ ಯಾರಾದರೂ ಒಬ್ಬರು ಅಗ್ನಿಯನ್ನು ಕೂಡಲೇ ಸಿದ್ಧಪಡಿಸಿ ಅಗ್ನಿಯನ್ನು ಕೂಡಲೇ ಸಿದ್ಧಪಡಿಸಿ ದುಷ್ಟ ಶಕ್ತಿಗಳೇ, ನೋಡಿದ್ದೀರಾ ಮಹಾಕಾಳಿ ಯಾವ ರೀತಿಯಾಗಿ ಜರುಗಿಸುತ್ತಾ ಇರುವವರಿಂದ ಕೂಡಲೇ ತರ ಮಾಡಕೂಡದು. ಸಿದ್ಧವಾಯಿತು. ಅಲ್ಲಿಯೇ ಇರಿಸು ಬಾಲಕ, ಅಲ್ಲಿಯೇ ಇರಿಸಿ ದೂರ ಸರೆ ಬಾಲಕ, ದೂರ ಸರೆ ಬಾಲಕ. ಅಗ್ನಿಯು ಸಿದ್ಧವಾಗಿರು. ಎಲ್ಲಿರುವಂತಹ ದುಷ್ಟ ಶಕ್ತಿಗಳೇ, ಅಗ್ನಿಯು ಅಂದರೆ ನೀವುಗಳು ನೋಡುತ್ತಾ ಇರುವಿರಲ್ಲವೇ, ದುಷ್ಟ ಶಕ್ತಿಗಳೇ, ನೀವುಗಳು ಇಲ್ಲಿರುವಿರಿ, ಅಗ್ನಿಯು ಅಲ್ಲಿರುವುದಲ್ಲವೇ, ನೀವುಗಳು ಇರುವಂತಹ ಅಂದರೆ ಈ ಸ್ಥಳದಿಂದ ನಿಮಗಾಗಿ ಸಿದ್ಧವಾಗಿರುವ ಅಗ್ನಿಯಲ್ಲಿ
ಆಹುತಿಯಾಗಬೇಕೆಂದು ಸೋಚಿಸುತ್ತಾ ಇರು, 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 ಸೋಚಿಸುತ್ತಾ ಇರುವ್ಯಾ. ಕೂಡಲೇ ತಾಡ ಮಾಡಕೂಡದು. ನಿಮಗಾಗಿ ಅಗ್ನಿ ಸಿದ್ಧಗೊಂಡಿರುವುದು. ದುಷ್ಟ ಶಕ್ತಿಗಳೆಲ್ಲವೂ ಅಗ್ನಿಗೆ ಆಹುತಿಯಾಗಿರುವ ತಿಳಿಯಿತು. ತಿಳಿಯಿತು. ದುಷ್ಟ ಶಕ್ತಿಗಳೆಲ್ಲವೂ ಅಗ್ನಿಗೆ ಆಹುತಿಯಾಗಿರುವ ತಿಳಿಯಿತಲ್ಲವೇ? ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸಿ ಆಗಿರು. ಆಯಿತು. ದುಷ್ಟ ಶಕ್ತಿಗಳೆಲ್ಲವೂ ಅಗ್ನಿಗೆ ಆಹುತಿಯಾಗಿರುವ ಕಾರಣ ಈ ಬಾಲಕನ ದೇಹದಲ್ಲಿದ್ದಂತಹ ದುಷ್ಟ ಶಕ್ತಿಗಳೆಲ್ಲವೂ ಅಂದರೆ ಬಾಲಕನ ದೇಹದಿಂದ ಅಗ್ನಿಗೆ ಆಹುತಿಯಾಗಿ ಬಿಟ್ಟವು. ತಿಳಿಯಿತಲ್ಲವೇ? ಅಗ್ನಿಗೆ ಆಹುತಿಯಾಗಿ ಬಿಟ್ಟಿರುವ ಕಾರಣ ಈಗ ಈ ಬಾಲಕನ ದೇಹದಲ್ಲಿ ಯಾವ ದುಷ್ಟ ಶಕ್ತಿಗಳು ಇಲ್ಲ. ತಿಳಿಯಿತಲ್ಲವೇ? ದುಷ್ಟ ಶಕ್ತಿಗಳು ಇಲ್ಲದ ಕಾರಣ ಈಗ ಈ ಬಾಲಕನ ದೇಹವನ್ನು ಮತ್ತೊಮ್ಮೆ ಪರೀಕ್ಷಿಸುವೆ. ಏಕೆಂದರೆ ಬಾಲಕನಿಗೆ ದೃಷ್ಟಿಯನ್ನು ಮರಳಿಸಬೇಕಾಗಿದೆ. ಆ ಕಾರಣದಿಂದ ಮತ್ತೊಮ್ಮೆ ಪರೀಕ್ಷಿಸುವೆ. ಮತ್ತೊಮ್ಮೆ ಪರೀಕ್ಷಿಸಿದ ನಂತರ ದುಷ್ಟ ಶಕ್ತಿಗಳನ್ನು ಹೊರತುಪಡಿಸಿ ಮತ್ತಾವುದಾದರೂ ಅನ್ಯ ಶಕ್ತಿ ಯಾವುದಾದರೂ ದೇಹದಲ್ಲಿ ಇದ್ದರೆ ಆ ಅನ್ಯ ಶಕ್ತಿಯನ್ನು ಸಹ ಕೂಡಲೇ ನಾಶಪಡಿಸಿ ಬಿಡಬೇಕಾಗಿರುವುದು. ಆ ಕಾರ್ಯವನ್ನು ಈಗ ಜರುಗಿಸುವ. ಅನ್ಯ ಶಕ್ತಿಗಳ್ಯಾವು ಸಹ ದೇಹದಲ್ಲಿಲ್ಲ. ಆದ ಕಾರಣ ಬಾಲಕನ ದೇಹದಲ್ಲಿ ಇದ್ದಂತಹ ತೊಂದರೆಗಳನ್ನು ನೀಡುವ ಶಕ್ತಿಗಳೆಲ್ಲವೂ ಒಮ್ಮೆಲೆ ದೂರವಾಗಿ ಬಿಟ್ಟಿರುವವು, ಒಮ್ಮೆಲೆ ದೂರವಾಗಿ ಬಿಟ್ಟಿರುವವು, ಒಮ್ಮೆಲೆ ದೂರವಾಗಿ ಬಿಟ್ಟಿರುವವು. ಆದ ಕಾರಣ ಬಾಲಕನ ದೇಹವು ತೊಂದರೆಗಳಿಲ್ಲದ ದೇಹವಾಗಿರುವುದು. ಆದ ಕಾರಣ ಕೂಡಲೇ ಬಾಲಕನಿಗೆ ರಕ್ಷಣೆಯನ್ನು ನೀಡಿವೆ. ಆದ ಕಾರಣ ಬಾಲಕ ನಿನಗಾಗಿ ಮಾತ ಮಹಾಕಾಳಿಯ ರಕ್ಷಣೆಯನ್ನು ನೀಡಲೇ ತಿಳಿಸ ಬಾಲಕ ಆಗಬಹುದು. ಬಾಲಕನ ಜನಕನಾಗಿರುವ ನಿಮ್ಮನ್ನು ಸಹ ಅಂದರೆ ನಿಮ್ಮ ಪುತ್ರನಿಗೆ ಮಾತ ಮಹಾಕಾಳಿಯ ರಕ್ಷಣೆಯನ್ನು ನೀಡಲೇ ಆಗಲೇ. ನಿಲ್ಲು 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 ಬಾಲಕ, ತೊಂದರೆ ಇಲ್ಲ, ನಿಲ್ಲು ಬಾಲಕ, ನಿಲ್ಲು ಬಾಲಕ, ನಿಲ್ಲು ಬಾಲಕ, ನಿಲ್ಲು ಬಾಲಕ. ಬಾಲಕನ ದೇಹದಲ್ಲಿ ಯಾವುದಾದರೂ ಅಂದರೆ ಅನ್ಯರು ಅಥವಾ ಅಂದರೆ ಮತ್ತೊಂದು ಅಂದರೆ ಒಂದು ರೀತಿಯ ದೇವರುಗಳ ಯಾವುದಾದರೂ ಏನಾದರೂ ಇದ್ದರೆ ಬಾಲಕನ ದೇಹದಿಂದ ಕೂಡಲೇ ಎಲ್ಲವನ್ನು ಅಂದರೆ ತೆಗೆಯಬೇಕೆಂದು ಬಾಲಕನ ಜನಕನಿಗೆ ತಿಳಿಸುತ್ತಾ ಇರುವೆ. ಬಾಲಕನ ಜನಕನೇ ತಿಳಿದುಕೋ. ಬಾಲಕನ ದೇಹದಲ್ಲಿ ಅಂದರೆ ಯಾವುದಾದರೂ ಅಂದರೆ ಅನ್ಯರು ನೀಡಿರುವ ಯಾವುದಾದರೂ ಅಂದರೆ ಒಂದು ರೀತಿಗೆ ಮಾನವರು ಧರಿಸುವರಲ್ಲವೇ, ಅಂದರೆ ಮುಷ್ಟಿಗೆ ಧರಿಸುವರಲ್ಲವೇ, ಕೊರಳಿಗೆ ಧರಿಸುವರಲ್ಲವೇ, ಆ ರೀತಿಯಾಗಿ ಯಾವುದಾದರೂ ಇರುವುದು ಇಲ್ಲವಲ್ಲವೇ? ಏಕಕ್ಕಾಗಿ ಒಮ್ಮೆ ಪರೀಕ್ಷಿಸಿ ನೋಡಿ. ಏಕೆಂದರೆ ಆ ರೀತಿಯಾಗಿ ಇದ್ದಾಗ ಏನು ಜರುಗಿ ಬಿಡುವುದೆಂದರೆ ರಕ್ಷಣೆ ಅಪೂರ್ಣವಾಗಿ ಬಿಡುವುದು. ತಿಳಿಯಿತು? ಕ್ಯಾಮ್ರ ಮೈಕ್ ಬಿಟ್ರೆ ಏನು ಹಾಕಿಲ್ಲ, ಏನೂ ಇಲ್ಲ. ಚೆಕ್ ಮಾಡ್ತೀನಿ. ಪರೀಕ್ಷಿಸು. ಏಕೆಂದರೆ ಒಮ್ಮೆ ರಕ್ಷಣೆಯನ್ನು ನೀಡಿದ ನಂತರ ಪುನಃ ನೀಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದಲೇ ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಾ ಇರು. ಏಕೆಂದ್ರೆ ಧರಿಸಿ ರಕ್ಷಣೆಯನ್ನು ನೀಡಿದ ನಂತರ ಆಗ ರಕ್ಷಣೆ ಸಾಧ್ಯವಾಗಲಿಲ್ಲವೆಂದು ಕೊರಗಕೂಡದೆಂಬುದಕ್ಕೆ ತಿಳಿಸುತ್ತಾ ಇರು. ತಿಳಿಯಿತು? ಜನಕನೇ ಇಲ್ಲವಲ್ಲವೇ?
ಬಾಲಕ ನಿಲ್ಲು 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 ನಿಲ್ಲು, ತೊಂದರೆ ಇಲ್ಲ, ನಿಲ್ಲು ಬಾಲಕ. ಮಾತೆ ಮಹಾಕಾಳಿಯ ರಕ್ಷಣೆ ನೀಡಲು ಮಾತೆ ಮಹಾಕಾಳಿಯ ರಕ್ಷಣೆ ನೀಡಲು ಈಗ ಅಂದರೆ ನಿನಗಾಗಿ ನಿನಗಾಗಿ ನಿನ್ನ ದೇಹಕ್ಕಾಗಿ ಮಾತೆ ಮಹಾಕಾಳಿಯಾದ ನನ್ನ ರಕ್ಷಣೆಯನ್ನು ನೀಡಲು ಅಂದರೆ ಅಂದರೆ ದೇಹಕ್ಕೆ ರಕ್ಷಣೆಯನ್ನು ನೀಡಲು ಶುರು ಮಾಡಲೇ ಬಾಲಕ, ಶುರು ಮಾಡಲಿ. ಬಾಲಕರಿಗೆ ಮಾತೆ ಮಹಾಕಾಳಿಯ ರಕ್ಷಣೆ 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 ರಕ್ಷಣೆಯ ರಕ್ಷಣೆಯ ಬಾಲಕ ಮಾತೆ ಮಹಾಕಾಳಿಯ ರಕ್ಷಣೆಯು ದ್ವಾರಕಿತ ಬಾಲಕ ಆದ ಕಾರಣ ಬಾಲಕನ ದೇಹವನ್ನು ಯಾವ ರೀತಿಯ ಅನ್ಯ ಶಕ್ತಿಗಳು, ದುಷ್ಟ ಶಕ್ತಿಗಳೇ ಅಲ್ಲ, ಅನ್ಯ ಶಕ್ತಿಗಳು ಯಾವುವು ಸಹ ಬಾಲಕನ ದೇಹವನ್ನು ಎಂದು ಸಹ ಒಕ್ಕಲು ಸಾಧ್ಯವಿಲ್ಲ. ಎಲ್ಲಿಯ ತನಕ ಬಂದರೆ ಬಾಲಕನು ಕಾಲವಾಗುವ ತನಕ ಯಾವ ರೀತಿಯ ಶಕ್ತಿಗಳು ಸಹ ಬಾಲಕನ ದೇಹವನ್ನು ಒಕ್ಕಲು ಸಾಧ್ಯವಾಗದ ರಕ್ಷಣೆಯನ್ನು ನೀಡಿ ಆಗಿರುವುದು. ಆದ ಕಾರಣ ಬಾಲಕನ ದೇಹವು ಈಗ ಮಾತೆ ಮಹಾಕಾಳಿಯ ರಕ್ಷಣೆಯನ್ನು ಪಡೆದಿರೋ ದೇಹವಾಗಿರುವುದು ತಿಳಿಯಿತು. ಆದ ಕಾರಣ ಈಗ ಅಂದರೆ ರಕ್ಷಣೆಯನ್ನು ನೀಡಿ ಆಯ್ತಲ್ಲವೇ, ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಬೇಕಾಗಿರುವುದು. ಆ ಕಾರ್ಯವನ್ನು ಈಗ ಜರುಗಿಸುವೆ. ತಿಳಿಯಿತು. ಬಾಲಕನ ಜನಕನಿಗೆ ಅಂದರೆ ಬಾಲಕನ ಜನಕನೊಂದಿಗೆ ಅಂದರೆ ಒಂದು ರೀತಿಯಾಗಿ ನನ್ನನ್ನು ಪ್ರಶ್ನಿಸುವ ಸಮಯದಲ್ಲಿ ಬಾಲಕನ ಜನಕನು ತನ್ನ ಪುತ್ರನಿಗೆ ದೃಷ್ಟಿಯನ್ನು ಮರಳಿಸುವ ಮಾತೇ ಎಂದು ಪ್ರಶ್ನೆಯನ್ನು ಇಟ್ಟ ಸಮಯದಲ್ಲಿ ದೃಷ್ಟಿಯನ್ನು ಮರಳಿಸುವೆ ಎಂದು ಬಾಲಕನ ಜನಕನಿಗೆ ಅಂದೇ ತಿಳಿಸಿದ್ದೆನಲ್ಲವೇ. ಆ ಕಾರ್ಯವನ್ನು ಈಗ ಜರುಗಿಸುವೆ, ಈಗಲೇ ಜರುಗಿಸುವೆ. ತಿಳಿಯಿತು. ಬಾಲಕನೇ ನಿಶ್ಚಿಂತೆಯಿಂದ ಇರು ಬಾಲಕ, ಏಕೆಂದರೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಮಾತೆ ಮಹಾಕಾಳಿಯಾದ ನಾನು ಈಗಲೇ ಜರುಗಿಸುವೆ. ತಿಳಿಯಿತು. ಆ ಕಾರ್ಯಕ್ಕಾಗಿ ಬಾಲಕನನ್ನು ಕುಳ್ಳಿರಿಸಿ, ಏಕೆಂದರೆ ಆ ಕಾರ್ಯವನ್ನು ಜರುಗಿಸುವ ಸಮಯದಲ್ಲಿ ಅಂದರೆ ಬಾಲಕನು ಬಳಲಿ ಬಿಡಬಹುದು. ಆ ಕಾರಣದಿಂದಲೇ ಕುಳ್ಳಿರಿಸಿ ಬಾಲಕ ನಿಶ್ಚಿಂತೆಯಿಂದ ಕುಳಿತುಕೋ ಬಾಲಕ. ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಈಗ ಜರುಗಿಸುವ ಬಾಲಕ. ಆ ಕಾರ್ಯವನ್ನು ಜರುಗಿಸುವುದಕ್ಕಾಗಿ ಬಾಲಕನನ್ನು ತಾಗುವೆ. ಜನಕನೇ, ಬಾಲಕನ ಜನಕನೇ ತಾಗಲೇ. ಬಾಲಕನೇ ನಿನ್ನನ್ನು ತಾಗಲೇ. ಏಕೆಂದ್ರೆ ಬಾಲಕನ ದೇಹವು ನನ್ನ ರಕ್ಷಣೆಯನ್ನು ಪಡೆದಿರುವ ಕಾರಣ ಬಾಲಕನ ದೇಹವನ್ನು ಈಗ ನಾನು ತಾಗಬಹುದು. ಕಾರಣ ಬಾಲಕನಿಗೆ ನನ್ನ ರಕ್ಷಣೆ ಇರುವ ಕಾರಣ ಬಾಲಕನ ದೇಹವನ್ನು ಈಗ ನಾನು ತಾಗಬಹುದು. ತಿಳಿಯಿತು. ಜರುಗಿಸಲೇ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸುವೆ. ಈ ಬಾಲಕನ ದೇಹದಲ್ಲಿ ಅಂದರೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಮಾತೆ ಮಹಾಕಾಳಿಯಾದ ನಾನು ಈಗ ಜರುಗಿಸಲು ಶುರು ಮಾಡುತ್ತಾ ಇರುವೆ. ಆದ ಕಾರಣ
ಆದ ಕಾರಣ ಅಂದರೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಶುರು ಮಾಡುವ ಕಾರಣ ಬಾಲಕನು ಅಂದರೆ ಬಾಲಕನು ಅಂದರೆ ಕೂಡಲೇ ಅರೆತು ತನ್ನ ಅಂದರೆ ಕಣ್ಣುಗಳನ್ನೇ ಮುಚ್ಚಿಕೊಂಡಿರುವನು ಜಾಣ ಬಾಲಕನ ಏಕೆಂದ್ರೆ ಮಾತೆ ಮಹಾಕಾಳಿ ಜರುಗಿಸುವ ಕಾರ್ಯವನ್ನು ನೋಡಬಾರದು ಏಕೆಂದ್ರೆ ಕಾರ್ಯವನ್ನು ನನಗೆ ತಾನೇ ಜರುಗಿಸುತ್ತಾ ಇರುವುದು ಅಂದರೆ ಜರುಗಿಸಿದ ನಂತರ ನೋಡಬಹುದೆಂದು ಬಾಲಕನಿಗೆ ತಿಳಿದಿರುವ ಕಾರಣ ಕೂಡಲೇ ಕಣ್ಣುಗಳನ್ನು ಮುಚ್ಚಿಕೊಂಡಿರುವನ. ತಿಳಿಯಿತು? ಬಾಲಕ ಹಾಗೆಯೇ ಇರು ಬಾಲಕ, ಹಾಗೆಯೇ ಇರು. ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಶುರು ಮಾಡುತ್ತಾ ಇರುವೆ. ಬಾಲಕನಿಗೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿ ಆಗಿರುವುದು ಆದ ಕಾರಣ ತಿಳಿದುಕೊಳ್ಳಿ. ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿ ಆಗಿರುವುದು ಆದ ಕಾರಣ ಬಾಲಕನು ಅಂದರೆ ಕೂಡಲೇ ತನ್ನ ಕಣ್ಣುಗಳನ್ನು ತೆರೆಯಕೂಡದು. ಬಾಲಕನೇ ಕಣ್ಣುಗಳನ್ನು ತೆರೆಯಕೂಡದು. ಹಾಗೆಯೇ ಇರು ಬಾಲಕ. ತಿಳಿಯಿತು? ಏಕೆಂದರೆ ಕಾರ್ಯವನ್ನು ಜರುಗಿಸಿರುವ ಕಾರಣ ಅಂದರೆ ಮಾತೆ ಮಹಾಕಾಳಿ ಕಾರ್ಯವನ್ನು ಜರುಗಿಸಿರುವರಲ್ಲವೇ ಆ ಕಾರ್ಯವು ಅಂದರೆ ಕೊಂಚ ಸಮಯವನ್ನು ತೆಗೆದುಕೊಂಡು ಆ ಕಾರ್ಯವು ಕೂಡಲೇ ಪೂರ್ಣಗೊಳ್ಳಿ ಬಿಡುವುದು. ನಿನ್ನ ದೇಹದಿಂದ ಇದ್ದಂತ ದುಷ್ಟಶಕ್ತಿಗಳು ನಿನ್ನ ಪುತ್ರನ ದೇಹವನ್ನು ಒಕ್ಕಿದು. ಆ ಕಾರಣದಿಂದ ಒಂದು ಕಾಲದ ಸಮಯದಲ್ಲಿ ಬಾಲಕನ ಜನಕನಾಗಿರುವ ಕಾರಣ ಬಾಲಕನನ್ನು ಸ್ಪರ್ಶಿಸಕೂಡದೆಂದು ತಿಳಿಸುತ್ತಾ ಇರುವುದು. ತಿಳಿಯಿತು? ಸ್ಪರ್ಶಿಸಕೂಡದು. ಏಕೆಂದರೆ ಬಾಲಕನ ಜನಕನ ದೇಹದಿಂದ ದುಷ್ಟ ಶಕ್ತಿಗಳು ಬಾಲಕನ ದೇಹವನ್ನು ಒಕ್ಕಿದ್ದು. ಕಾಲ ಅಂದ್ರೆ ಎಷ್ಟು ದಿನ? ಅದನ್ನು ನಾನು ತಿಳಿಸುವೆನಲ್ಲವೇ? ಹೇಳುವೆನಲ್ಲವೇ? 41 ದಿನಗಳೆಂದು ತಿಳಿಯತಕ್ಕದ್ದು. 41 ದಿನ ತನಕ ಅವರನ್ನು ಮುಟ್ಟಂಗಿಲ್ಲ. ದೇವರನ್ನ ನಮ್ಮ ದಿನ ಬಿಡ್ತೀನಿ ಅದು ನನಗೆ ಬಿಟ್ಟಿದ್ದು. ನಮ್ಮ ದಿನ ಬಿಡ್ತೀನಿ ನನಗೆ ಬಿಟ್ಟಿದ್ದು. ಆ ದುಷ್ಟ ಶಕ್ತಿಗಳು ನನ್ನ ಮೈ ಮೇಲೆ ಸೇರ್ಕೊಂಡಿದ್ದವು. ನನಗೆ ಕಟ್ಟಿಕ್ಕಬೇಕಾಗಿತ್ತು. ನನ್ನ ಬದುಕಿಗೆ ಯಾಕೆ? ನಿನ್ನ ನರಕ ಯಾತನೆಗಿಂತ ಪುತ್ರನು ದೃಷ್ಟನ ಹೀನನಾಗಿರುವ ನರಕ ಯಾತನೆ ಇರುವುದಲ್ಲವೇ ಜನಕನಿಗೆ ಹೋಗಲಾಡಿಸದಂತಹ ನರಕ ಯಾತನೆ ಅನುಭವಿಸಿರುವ ಕಾರಣ ಆ ದುಷ್ಟ ಶಕ್ತಿಗಳು ನಿನ್ನನ್ನು ಕಾಡಲು ನಿನ್ನ ಪುತ್ರನನ್ನು ಕಾಡಲು ಶುರು ಮಾಡಿಬಿಟ್ಟವು. ಕಾರ್ಯವು ತಿಳಿದುಕೊಳ್ಳಿ ಬಾಲಕನ ಜನಕನೇ, ತಿಳಿದುಕೋ. ನಿನ್ನ ಪುತ್ರನು ದೃಷ್ಟಿಯನ್ನು ಮರಳಿ ಪಡೆಯುವಂತಾಗಿರುವನು. ಆದ ಕಾರಣ ನಿನ್ನ ಪುತ್ರನು ದೃಷ್ಟಿಯನ್ನು ಮರಳಿ ಪಡೆದಿರುವ ಕಾರಣ ಮಾತೆ ಮಹಾಕಾಳಿಯ ತಿಳಿಸಿರುವ ನಿನಗೆ ತಿಳಿಸಿದೆನಲ್ಲವೇ ಕಾರ್ಯವನ್ನು ಜರುಗಿಸಿಕೊಡುವೆ ಎಂದು. ಆ ಕಾರ್ಯವನ್ನು ಜರುಗಿಸಿ ಆಗಿರುವುದು ಆದ ಕಾರಣ ಅಂದರೆ ಕಾರ್ಯವನ್ನು ಜರುಗಿಸಿ ಆಗಿರುವುದು. ಕಾರ್ಯವನ್ನು ಜರುಗಿಸಿ ಬಿಟ್ಟಾಗಿರುವ ಕಾರಣ ಈಗ ಅಂದರೆ ನನ್ನ ಕಾರ್ಯಗಳೆಲ್ಲವೂ ಮುಗಿದಿರುವವು. ಈಗ ನಾನು ಸೂಚಿಸುವೆ ಎಂದು ತಿಳಿಸಿದ್ದೇನಲ್ಲವೇ, ಸೂಚನೆಗಳನ್ನು ನೀಡಲೇ
ನೀಡಲೇ. ಬಾಲಕ, ನೀನು ಹಾಗೆಯೇ ಇರು. ನಾನು ತಿಳಿಸುವ ಸಮಯದವರೆಗೂ ಹಾಗೆಯೇ ಇರು ಬಾಲಕ, ಹಾಗೆಯೇ ಇರು ಬಾಲಕ, ಹಾಗೆಯೇ ಇರು ಬಾಲಕ, ಹಾಗೆಯೇ ಇರು ಬಾಲಕ. ಹಸ್ತವನ್ನು ಅಂದರ್ ನಿನ್ನ ಶಿರದ ಮೇಲಿರುವ ಹಸ್ತವನ್ನು ಅಂದರ್ ನನ್ನ ಹಸ್ತವು ನಿನ್ನ ಶಿರ ಮೇಲಿರುವುದಲ್ಲವೇ? ಹಸ್ತವನ್ನು ಕೂಡಲೇ ನಿನ್ನ ಶಿರದಿಂದ ದೂರಪಡಿಸುತ್ತಾ ಇರುವೆ. ಹಾಗೆಯೇ ಇರು ಬಾಲಕ. ಬಾಲಕನ ಜನಕನೇ ಸೂಚನೆಗಳನ್ನು ನೀಡಲು ಪ್ರಾರಂಭಿಸಲೇ. ಬಾಲಕನ ಜನಕನೇ ತಿಳಿದುಕೋ, ಅಂದರೆ ಸೂಚನೆಗಳನ್ನು ನೀಡುವೆ ಎಂದು ತಿಳಿಸಿದ್ದೆನಲ್ಲವೇ? ಬಾಲಕನು ನಿನ್ನ ಪುತ್ರನು ಈಗ ಮಾತೆ ಮಹಾಕಾಳಿಯ ಕಾರ್ಯವನ್ನು ಜರುಗಿಸಿಕೊಂಡಿರುವನಾಗಿರುವನು. ದೃಷ್ಟಿಯನ್ನು ಪಡೆಯುವುದಕ್ಕಾಗಿ ಕಾರ್ಯಗಳನ್ನು ಜರುಗಿಸಿಕೊಂಡವನಾಗಿರುವನು. ಆದ ಕಾರಣ ಬಾಲಕನ ಜನಕನಿಗೆ ತಿಳಿಸುವ ಸೂಚನೆಗಳನ್ನು ಈಗಲೇ ತಿಳಿಸಿಕೊಡುವೆ. ತಿಳಿಯಿತು? ತಿಳಿಸಿಕೊಡಲೇ. ಬಾಲಕನ ಜನಕನು ಯಾವ ರೀತಿಯ ಸೂಚನೆಗಳನ್ನು ಮಾತೆ ಮಹಾಕಾಳಿ ನೀಡಿವರೋ ಎಂದು ಉತ್ಸುಕನಾಗಿರುವೆ ಅಲ್ಲವೇ? ನೀಡುವೆ. ಬಾಲಕನ ಜನಕನೇ ತಿಳಿದುಕೋ, ಸೂಚನೆಯು ಅಂದರೆ ಮಾತೆ ಮಹಾಕಾಳಿಯಾಗಿ ನಾನು ಸೂಚನೆಯನ್ನು ಏನೆಂದು ನೀಡುತ್ತಾ ಇರುವೆ? ಬಾಲಕನಿಗೆ ದೃಷ್ಟಿಯು ಮರಳಿಸುವುದು. ಆದ ಕಾರಣ ಬಾಲಕನಿಗೆ ಅಂದರೆ ತಿಳಿದುಕೋ, ನನ್ನ ಕಾರ್ಯವನ್ನು ಜರುಗಿಸಿಬಿಟ್ಟಾಗಿರುವುದು. ಆದ ಕಾರಣ ಅಂದರೆ ಬಾಲಕನಿಗೆ ಮಾನವರ ರೀತಿಯಲ್ಲಿ ಪರೀಕ್ಷೆಗೊಳಪಡಿಸುವ ಸಮಯದಲ್ಲಿ ತಿಳಿದುಕೋ ಬಾಲಕ. ಅಂದರೆ ಬಾಲಕನ ಜನಕನೇ ತಿಳಿದುಕೋ, ಅಂದರೆ ಪರೀಕ್ಷೆಗೊಳಪಡಿಸುವ ಸಮಯದಲ್ಲಿ ಬಾಲಕನಿಗೆ ತಿಳಿಸು. ಅಂದರೆ ಬಾಲಕನ ದೃಷ್ಟಿಯನ್ನು ಪಡೆಯುವನೆಂದೇ ತಿಳಿಸು. ಏತಕ್ಕಾಗಿ ಅಂದರೆ ಇಲ್ಲಿಯ ತನಕ ಬಾಲಕನ ದೃಷ್ಟಿಯನ್ನು ಪಡೆಯಲಾರೆ ಎಂದು ಮನದಲ್ಲಿರುವುದು. ಆ ಕಾರಣದಿಂದಲೇ ಬಾಲಕನ ಜನಕನಾಗಿರುವ ಅಂದರೆ ನೀನು ತಿಳಿಸಿದರೆ ಬಾಲಕನ ದೃಷ್ಟಿಯು ಅಂದರೆ ಮರಳಿ ಪಡೆಯುವಂತಾಗುವುದೆಂದು ಆ ಬಾಲಕನ ಮನದಲ್ಲಿ ಮೂಡಿಬಿಡುವುದು. ಅಂದರೆ ಬಾಲಕನ ಮನದಲ್ಲಿ ದೃಷ್ಟಿಯನ್ನು ಮರಳಿ ಪಡೆಯುವೆ ಎಂದು ಮೂಡಿದ ನಂತರ ಅಂದರೆ ಮಾನವರ ರೀತಿಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಅವರುಗಳೇ ತಿಳಿಸುವರ ದೃಷ್ಟಿಯು ಮರಳುವುದೆಂದು ಅವರುಗಳೇ ತಿಳಿಸುವರು. ಅಂದರೆ ಅವರುಗಳು ತಿಳಿಸಿದರೆ ನೀವುಗಳು ತಿಳಿಸಿಬಿಟ್ಟರು. ಆ ದೃಷ್ಟಿಯು ಲಭಿಸುವುದು ಎಂದು ಖಾತ್ರಿಯಾಗುವುದಲ್ಲವೇ? ಆ ಕಾರಣಕ್ಕಾಗಿ ತಿಳಿಸಿದ್ದು ಪರೀಕ್ಷೆಗೊಳಪಡಿಸು ಎಂದು ತಿಳಿಯಿತು ಬಾಲಕನ ಜನಕನೇ, ತಿಳಿಯಿತು. ಆ ಕಾರಣದಿಂದ ಅಂದರೆ ಇಂದು ಕಾರ್ಯವನ್ನು ಪೂರ್ಣಗೊಳಿಸಿರುವನಲ್ಲವೇ? ಇಂದು ಕಾರ್ಯವನ್ನು ಪೂರ್ಣಗೊಳಿಸಿರುವ ಕಾರಣ ಇಂದು ಜರುಗಿಸಕೂಡದು. ತಿಳಿದುಕೋ, ಇಂದು ಜರುಗಿಸಕೂಡದು. ಅಂದರೆ ಇಂದು ಜರುಗಿಸಕೂಡದು. ಇಂದಿನ ನಂತರ ಅಂದರೆ ತಿಳಿದುಕೋ, ಇಂದಿನ ನಂತರ ಅಂದರೆ ಎಂದು ಜರುಗಿಸಬೇಕೆಂದು ಸಹ ತಿಳಿಸಿಕೊಡುವೆ. ಏಕೆಂದರೆ ತಿಳಿಸಿದ ಅಂದೇ ಜರುಗಿಸುವರಲ್ಲವೇ? ಆ ಕಾರಣಕ್ಕಾಗಿ ಎಂದು ಜರುಗಿಸಬೇಕಿರುವುದೆಂಬುದನ್ನು ಸಹ ತಿಳಿಸಿಕೊಡುವೆ. ತಿಳಿಸಲೇ. ಎಂದು ಜರುಗಿಸಕೂಡದೆಂಬುದನ್ನು ತಿಳಿಸಿಕೊಟ್ಟೆನಲ್ಲವೇ? ಆದ ಕಾರಣ ಎಂದು ಜರುಗಿಸಬೇಕೆಂದರೆ ಬಾಲಕನಿಗೆ ಮಾನವರ ರೀತಿಯಲ್ಲಿ ಪರೀಕ್ಷೆಗೊಳಪಡಿಸುವ ಕಾರ್ಯವನ್ನು ಎಂದು ಜರುಗಿಸಬೇಕೆಂದರೆ ಇಂದಿನಿಂದ ತಿಳಿದುಕೋ, ಅಂದರೆ ಒಂದು ಕಾಲದ ಸಮಯದ ನಂತರ ಜರುಗಿಸು. ಏಕೆಂದರೆ ತಿಳಿದುಕೋ, ಒಂದು ಕಾಲದ ಸಮಯದ ನಂತರವೇ ಜರುಗಿಸಬೇಕಾಗಿದೆ. ಒಂದು ಕಾಲದ ಸಮಯವೆಂದರೆ ತಿಳಿದುಕೋ, ಒಂದು ಕಾಲದ ಸಮಯವೆಂದರೆ ಅಂದರೆ ದೇವರುಗಳ ರೀತಿಯಲ್ಲಿ ಯಾವ ಕಾರ್ಯವನ್ನು ಸಹ ಅಂದರೆ ಜರುಗಿಸಿದ ನಂತರ ಆ ಕಾರ್ಯವು ಫಲವನ್ನು ನೀಡುವುದಕ್ಕೆ ಸಾಧ್ಯವಾಗುವುದು ದೇವರುಗಳ ರೀತಿಯಲ್ಲಿ ಒಂದು ಕಾಲದ ಸಮಯದ ನಂತರವೇ. ತಿಳಿಯಿತು? ಒಂದು ಕಾಲದ ಸಮಯದ ನಂತರ ಎಂದರೆ ಕಾಲವಂದರೆ ಮಾನವರ ರೀತಿಯಲ್ಲಿ ಕಾಲವಲ್ಲ, ದೇವರುಗಳ ರೀತಿಯಲ್ಲಿ ಒಂದು ಕಾಲದ ಸಮಯದ ನಂತರ
ಪರೀಕ್ಷೆಗೊಳಪಡಿಸು. ಆಗ ನೀವುಗಳು ಪರೀಕ್ಷೆ ಒಳಪಡಿಸುವರಲ್ಲವೇ, ಆಗಲೇ ಅವರೇ ನುಡಿಯುವರು. ನಿಮ್ಮ ಪುತ್ರನು ನೋಡುವಂತಾಗುವನೆಂದು ಅವರೇ ನುಡಿಯುವರು. ಆಗ ಈ ಮಾತೆ ಮಹಾಕಾಳಿ ಯಾವ ರೀತಿಯಾಗಿ ಕಾರ್ಯವನ್ನು ಜರುಗಿಸಿರುವರೆಂದು ನಿಮಗೆ ತಿಳಿಯುವುದು. ಆದ ಕಾರಣ ಒಂದು ಕಾಲದ ಸಮಯದ ನಂತರ ಆ ಕಾರ್ಯವು ಜರುಗುವಂತಾಗಲಿ ತಿಳಿಯಿತು. ಅಲ್ಲಿಯ ತನಕ ಅಂದರೆ ಬಾಲಕನ ಜನಕನೇ ತಿಳಿದುಕೋ. ಅಲ್ಲಿಯ ತನಕ ಬಾಲಕನ ಜನಕನು ಸ್ಪರ್ಶಿಸಕೂಡದು. ಏಕೆಂದರೆ ಬಾಲಕನ ಜನಕನ ದೇಹದಿಂದಲೇ ದುಷ್ಟ ಶಕ್ತಿಗಳು ಬಾಲಕನ ದೇಹವನ್ನು ಒಕ್ಕಿದ್ದು. ಆದ ಕಾರಣ ಒಂದು ಕಾಲದ ಸಮಯದವರೆಗೂ ಬಾಲಕನ ದೇಹವನ್ನು ಬಾಲಕನ ಜನಕವನ್ನು ಸ್ಪರ್ಶಿಸಕೂಡದು. ಸ್ಪರ್ಶಿಸಿದರೆ ಕಾರ್ಯವು ಅಪೂರ್ಣವಾಗಿ ಬಿಡುವುದು. ತಿಳಿಯಿತು, ಕಾರ್ಯವು ಅಪೂರ್ಣವಾಗಿ ಬಿಡುವುದು. ಆ ರೀತಿಯಾಗಿ ಅಪೂರ್ಣವಾಗಕೂಡದು ಬಾಲಕನ ಜನಕನೇ. ತಿಳಿಯಿತು, ಅಪೂರ್ಣವಾಗಕೂಡದು. ಏಕೆಂದ್ರೆ ಕಾರ್ಯವನ್ನು ಜರುಗಿಸಿ ಕಾರ್ಯವು ಫಲ ನೀಡುವುದಕ್ಕೆ ಸಿದ್ಧವಾಗಿ ಬಿಟ್ಟಿರುವ ಕಾರಣ ಬಾಲಕನ ಜನಕನಾದ ನೀನು ಬಾಲಕನನ್ನು ಒಂದು ಕಾಲದ ಸಮಯವದು ಸ್ಪರ್ಶಿಸಲೇ ಕೂಡದು. ಬಾಲಕನ ಜನಕನೇ. ತಿಳಿಯಿತು, ಸ್ಪರ್ಶಿಸಲೇ ಕೂಡದು. ತಿಳಿಯಿತಲ್ಲವೇ? ಆಗೊಮ್ಮೆ ಸ್ಪರ್ಶಿಸಬೇಕೆಂದ ಸಮಯವು ಸಹ ಉದ್ಭವಿಸಿದರೂ ಸಹ ಸ್ಪರ್ಶಿಸಲೇ ಕೂಡದು. ತಿಳಿಯಿತು. ಅಂದರೆ ನೀನು ಸ್ಪರ್ಶಿಸದೆ ತಿಳಿದುಕೋ ಬಾಲಕನ ಜನಕನೇ, ನೀನು ಸ್ಪರ್ಶಿಸದೆ ಕುಟುಂಬದ ಮಂದಿ ಇರುವರಲ್ಲವೇ ಅವರುಗಳು ಸ್ಪರ್ಶಿಸುವಂತಾಗಲಿ. ತಿಳಿಯಿತು, ತಿಳಿಸಿಕೊಟ್ಟಾಗಿರುವುದಲ್ಲವೇ ಮಾತೆ ಮಹಾಕಾಳಿಯ ಸೂಚನೆಗಳನ್ನು ಬಾಲಕನ ಜನಕನಿಗೆ ತಿಳಿಸಿಕೊಟ್ಟಾಗಿರುವುದು. ತಿಳಿಯಿತು, ಸೂಚನೆಗಳನ್ನು ನೀಡಿ ಆಯ್ತಲ್ಲವೇ ಬಾಲಕನ ಜನಕನೇ. ತಡೆ ಪ್ರಶ್ನೆಗಳನ್ನು ತಿಳಿಸುವ ಸಮಯದವರು ಪ್ರಶ್ನೆಗಳನ್ನು ಇಡಕೂಡದು ಬಾಲಕನ ಜನಕನೇ. ಏಕೆಂದರೆ ಯಾವ ರೀತಿಯಾಗಿ ನಾನು ಎಲ್ಲವನ್ನು ತಿಳಿಸಿದ ನಂತರ ಪ್ರಶ್ನೆಗಳು ಎಂದು ತಿಳಿಸುವೆನು, ಆಗ ಪ್ರಶ್ನೆಗಳನ್ನು ನೀಡು ಬಾಲಕನ ಜನಕನೇ. ಆಗ ನಿನ್ನ ಹಲವು ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ನೀಡುವೆ. ತಿಳಿಯಿತು. ತಿಳಿಸುವುದು ತಿಳಿದುಕೋ ಬಾಲಕನ ಜನಕನೇ. ತಿಳಿಸುವುದು ಮತ್ತಷ್ಟು ಇರುವುದು. ಸೂಚನೆಗಳು ಮುಗಿದಿರುವವು. ತಿಳಿದುಕೋ, ಸೂಚನೆಗಳು ಮುಗಿದಿರುವ ಕಾರಣ ಈಗ ಮತ್ತಷ್ಟು ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಆ ವಿಚಾರಗಳನ್ನು ತಿಳಿಸಿದ ನಂತರ ಪ್ರಶ್ನೆಗಳೆಂದು ಸೂಚಿಸುವನಲ್ಲವೇ, ಆಗ ಪ್ರಶ್ನೆಗಳನ್ನು ನೀಡು. ನಿನ್ನ ಮನದಲ್ಲಿರುವ ಪ್ರಶ್ನೆಗಳೆಲ್ಲವನ್ನು ಇಡುವ, ಒಂದೊಂದಾಗಿ ಇಡು, ಉತ್ತರವನ್ನು ನೀಡುವೆ. ತಿಳಿಯಿತು. ಈಗ ವಿಚಾರಗಳನ್ನು ತಿಳಿಸಬೇಕಾಗಿರುವ ಕಾರಣ ಈಗ ವಿಚಾರಗಳನ್ನು ತಿಳಿಸುವೆ. ಅಂದರೆ ಬಾಲಕನಿಗೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಮಾತು ಮಹಾಕಾಳಿಯಾದ ನಾನು ಜರುಗಿಸಿರುವ ಕಾರಣ ಈಗ ಬಾಲಕನ ಜನಕನಿಗೆ ನೀಡಬೇಕಾಗಿರುವ ಸೂಚನೆಗಳೆಲ್ಲವನ್ನು ನೀಡಿ ಆಗಿರುವ ಕಾರಣ ಈಗ ಮತ್ತಷ್ಟು ವಿಚಾರಗಳನ್ನು ತಿಳಿಸಬೇಕಾಗಿರುವ ಕಾರಣ ಈಗ ವಿಚಾರಗಳನ್ನು ತಿಳಿಸುವೆ. ವಿಚಾರಗಳೆಂದರೆ ತಿಳಿಸುವ ವಿಚಾರಗಳು ಸೂಚನೆಗಳಲ್ಲ, ವಿಚಾರಗಳು ಮಾತ್ರವೇ. ತಿಳಿಯಿತು, ವಿಚಾರಗಳನ್ನೇ ತಿಳಿಸುವೆ. ವಿಚಾರಗಳೆಂದರೆ ಇಲ್ಲಿಯ ತನಕ ಬಾಲಕನು ಅಂದರೆ ಒಂದು ರೀತಿಯಾಗಿ ಅಂದರೆ ತಾನು ಮಾಡದ ತಪ್ಪಿಗೆ ಅಂದರೆ ತನಗೆ ಅರಿವಿಲ್ಲದೆ ಜರುಗಿರುವ ಕಾರ್ಯದಿಂದ ಬಾಲಕನು ಅಂದರೆ ಇಲ್ಲಿಯ ತನಕ ಒಂದು ರೀತಿ ನರಕ ಯಾತನೆಯನ್ನೇ ಅನುಭವಿಸಿದನಲ್ಲವೇ.
ನರಕ ಯಾತನೆಯನ್ನೇ ಅನುಭವಿಸಿದನಲ್ಲವೇ. ನರಕ ಯಾತನೆಯಾದ್ದರಿಂದ ಬಾಲಕನ ತಪ್ಪಿರಲಿಲ್ಲ, ಆದರೂ ಬಾಲಕನೇ ನರಕವನ್ನು ಅನುಭವಿಸಿದನಲ್ಲವೇ. ನರಕವನ್ನು ಅನುಭವಿಸಿರುವ ಕಾರಣ ಇಲ್ಲಿಯ ತನಕ ಏನು ಜರುಗಿರುವುದು ಬಾಲಕನಿಗೆ ತಿಳಿದಿಲ್ಲದ ಕಾರಣ ಈಗ ಅಂದರೆ ಬಾಲಕನಿಗೆ ತಿಳಿಯಪಡಿಸಬೇಕಾಗಿರುವುದು ಆ ಕಾರ್ಯವನ್ನು ಈಗ ಜರುಗಿಸಿ ಬಿಡುವೆ. ಅಂದರೆ ಬಾಲಕನೇ ತಿಳಿದುಕೋ, ಅಂದರೆ ನಿನ್ನ ತಪ್ಪಿಲ್ಲದೆ ನಿನಗೆ ಅರಿವಿಲ್ಲದೆ ಇಲ್ಲಿಯ ತನಕ ಅಂದರೆ ನೀನೇ ಒಂದು ರೀತಿಯ ನರಕ ಯಾತನೆಯನ್ನು ಅನುಭವಿಸಿದೆಯಲ್ಲವೇ. ನೀನು ಅನುಭವಿಸಿರುವ ನರಕ ಯಾತನೆಯಲ್ಲವೂ ಅಂದರೆ ನಿನ್ನ ತಪ್ಪಿಗಾಗಿ ಅಲ್ಲ, ಅಂದರೆ ನಿನ್ನ ತಪ್ಪಿಗಾಗಿ ಅಲ್ಲದೆ ನರಕ ಯಾತನೆಯನ್ನು ಅನುಭವಿಸಿರುವ ಕಾರಣ ತಿಳಿದುಕೋ, ನಿನ್ನ ತಪ್ಪು ಇಲ್ಲದೆ ನರಕ ಯಾತನೆಯನ್ನು ಅನುಭವಿಸಿರುವ ಕಾರಣ ಈ ಮಾತೆ ಮಹಾಕಾಳಿ ನಿನಗೆ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿದ್ದು ತಿಳಿಯಿತು. ಬಾಲಕನ ತಪ್ಪಿಲ್ಲದ ಕಾರಣ ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಮಾತೆ ಮಹಾಕಾಳಿಯಾಗಿ ಜರುಗಿಸಿರುವೆ. ಆದ ಕಾರಣ ಬಾಲಕನು ದೃಷ್ಟಿಯನ್ನು ಮರಳಿ ಪಡೆಯುವನಲ್ಲವೇ. ಮರಳಿ ಪಡೆಯುವ ತಿಳಿದುಕೊಳ್ಳಿ, ಮರಳಿ ಪಡೆಯುವ ತನಕ ಬಾಲಕನು ಅಂದರೆ ವಿಚಾರವೊಂದನ್ನು ಬಾಲಕನ ಮನದಲ್ಲಿರಲಿ. ಯಾವ ವಿಚಾರವೊಂದರೆ ಬಾಲಕನ ದೃಷ್ಟಿಯನ್ನು ಮರಳಿ ಪಡೆಯುತ್ತಾ ಇರೋದು ಮಾತೆ ಮಹಾಕಾಳಿಯಿಂದ ಎಂದು ಬಾಲಕನ ಮನದಲ್ಲಿರಲಿ, ಬಾಲಕನ ಮನದಲ್ಲಿರಲಿ, ಬಾಲಕನ ಮನದಲ್ಲಿರಲಿ. ಏತಕ್ಕಾಗಿ ತಿಳಿಸುತ್ತಾ ಇರುವೆ ಅಂದರೆ ದೃಷ್ಟಿಯನ್ನು ಮರಳಿಸುತ್ತಾ ಇರೋದು ನಾನೇ ಅಲ್ಲವೇ. ನಾನೇ ಆದ ಕಾರಣ ಬಾಲಕನ ಮನದಲ್ಲಿ ದೃಷ್ಟಿಯನ್ನು ಮರಳಿ ಪಡೆಯುತ್ತಾ ಇರುವುದು ಮಾತೆ ಮಹಾಕಾಳಿಯಿಂದ ಎಂದು ಮನದಲ್ಲಿರಲಿ ಎಂದು ತಿಳಿಸುತ್ತಾ ಇರುವೆ. ತಿಳಿಯಿತು ಬಾಲಕನೇ, ತಿಳಿಯಿತು. ಮನದಲ್ಲಿ ಮಾತೆ ಮಹಾಕಾಳಿ ದೃಷ್ಟಿಯನ್ನು ಮರಳಿಸುತ್ತಾ ಇರುವರೆಂದು ನಿನ್ನ ಮನದಲ್ಲಿರಲಿ ಎಂದು ತಿಳಿಸುತ್ತಾ ಇರುವನಲ್ಲವೇ. ತಿಳಿದುಕೊಂಡೆಯಾ? ವಿಚಾರವು ಸಹ ಮುಗಿದಿರುವುದಾ? ಈಗ ಬಾಲಕನ ಜನಕನಿಗೆ ಕುತೂಹಲ ಇರುವುದಾ? ಉತ್ಸುಕನಾಗಿರುವ ಪ್ರಶ್ನೆಗಳನ್ನು ಬಾಲಕನ ಜನಕನೇ ನಿನ್ನ ಮನದಲ್ಲಿರುವ ಪ್ರಶ್ನೆಗಳನ್ನು ನೀನು ಈಗ ಇಡಬಹುದು. ಒಂದೊಂದಾಗಿ ಇಡು. ಒಂದು ಪ್ರಶ್ನೆಯ ನಂತರ ಮರು ಪ್ರಶ್ನೆ ಅನ್ನುವ ತನಕ ಪುನಃ ಪ್ರಶ್ನೆಯನ್ನು ಇಡಕೂಡದು. ಒಂದು ಪ್ರಶ್ನೆಯನ್ನು ಇಡು, ಪ್ರಶ್ನೆಗೆ ಉತ್ತರವನ್ನು ನೀಡಿ ಬಿಡುವೆ. ಆಗ ಮರು ಪ್ರಶ್ನೆ ಎನ್ನುವೇನಲ್ಲವೇ, ಆಗ ಮರು ಪ್ರಶ್ನೆಯನ್ನು ನೀಡುವ. ತಿಳಿಯಿತು. ಕಾಲ ಅಂದ್ರೆ ಎಷ್ಟು ದಿನ? ಅದನ್ನು ನಾನು ತಿಳಿಸುವೇನಲ್ಲವೇ. ಮಾನವರಿಗೆ ತಿಳಿದಿಲ್ಲವಲ್ಲವೇ. ಆ ಉತ್ತರವನ್ನು ನಾನೇ ನೀಡಬೇಕಲ್ಲವೇ. ನೀಡುವೆನಲ್ಲವೇ. ನೀಡುವೆ. ಬಾಲಕನ ಜನಕನೇ ನೀಡುವೆ. ಒಂದು ಕಾಲದ ಸಮಯವೆಂದರೆ ತಿಳಿದುಕೋ. ಮಾನವರಿಗೆ ಅರ್ಥವಾಗುವುದಿಲ್ಲ, ನಾನೇ ತಿಳಿಸುವೆ. ಒಂದು ಕಾಲದ ಸಮಯವೆಂದರೆ ತಿಳಿದುಕೋ. ಒಂದು ಕಾಲದ ಸಮಯವೆಂದರೆ ಅಂದರೆ ತಿಳಿದುಕೋ. ಅಂದರೆ ಈ ಹಿಂದೆಯೇ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿಯನ್ನು ಪ್ರಶ್ನಿಸುವ ಸಮಯದಲ್ಲಿ ಒಂದು ಕಾಲವೆಂದು ನುಡಿದನು. ಆಗ ಪ್ರಶ್ನೆಗಳನ್ನು ಇಡುವ ಸಮಯದಲ್ಲಿ ಅದನ್ನು ಗ್ರಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಪುನಃ ಪ್ರಶ್ನೆಯನ್ನು ಇಡುವ ಕಾರ್ಯವನ್ನೇ ಜರುಗಿಸುತ್ತಾ ಇದ್ದೆ. ಆಗಲೇ ಒಂದು ಕಾಲವೆಂದರೆ ಪ್ರಶ್ನಿಸಬಹುದೆಂದು ತಿಳಿದೆ, ಆದರೆ ಪ್ರಶ್ನಿಸಲಿಲ್ಲ. ಈಗ ಪ್ರಶ್ನೆ ನಿನ್ನ ಪುತ್ರನಿಗಾಗಿರುವ ಕಾರಣ ಪ್ರಶ್ನೆಯನ್ನಿಟ್ಟಿರುವೆ ಅಲ್ಲವೇ. ನೀಡುವೆ. ಅಂದರೆ ತಿಳಿದುಕೋ ಬಾಲಕನ ಜನಕನೇ. ಅಂದರೆ ಒಂದು ಕಾಲದ ಸಮಯವೆಂದರೆ ಒಂದು ಕಾಲವೆಂದರೆ ದೇವರುಗಳ ರೀತಿಯಲ್ಲಿ, ಮಾನವರ ರೀತಿಯಲ್ಲಿ ಅಲ್ಲ. ತಿಳಿದುಕೋ. ದೇವರುಗಳ ರೀತಿಯಲ್ಲಿ ಒಂದು ಕಾಲವೆಂದರೆ ಮಾನವರ ರೀತಿಯಲ್ಲಿ ಒಂದು ಕಾಲವು. ಅಂದರೆ ತಿಳಿದುಕೋ. ಇಂದಿನಿಂದ ಅಂದರೆ ತಿಳಿಸಲೇ ತಿಳಿಸಿಬಿಡಲೇ. ತಿಳಿದುಕೋ. ಮಾನವರ ರೀತಿಯಲ್ಲಿ 41 ದಿನಗಳೆಂದು ತಿಳಿಯತಕ್ಕದ್ದು. 41 ದಿನ ತನಕ ಅವನ್ನ ಮುಟ್ಟಂಗಿಲ್ಲ, ಸ್ಪರ್ಶಿಸಕೂಡದು. ಬಾಲಕನ ಜನಗನಾಗಿರುವ ಕಾರಣ ಸ್ಪರ್ಶಿಸಕೂಡದು. ಕುಟುಂಬದ ಮಂದಿ ಸ್ಪರ್ಶಿಸಲಿ,
ತೊಂದರೆ ಇಲ್ಲ. ಏಕೆಂದ್ರೆ ನಿನ್ನ ದೇಹದಿಂದ ಇದ್ದಂಥ ದುಷ್ಟಶಕ್ತಿಗಳು ನಿನ್ನ ಪುತ್ರನ ದೇಹವನ್ನು ಒಕ್ಕಿದ್ದು. ಆ ಕಾರಣದಿಂದ ಒಂದು ಕಾಲದ ಸಮಯದವರೆಗೂ ಆ ಬಾಲಕನ ಜನಕನಾಗಿರುವ ಕಾರಣ ಆ ಬಾಲಕನನ್ನು ಸ್ಪರ್ಶಿಸಕೂಡದೆಂದು ತಿಳಿಸುತ್ತಾ ಇರುವುದು. ತಿಳಿಯಿತೋ? ನಂತರ ತಿಳಿದುಕೋ, ಒಂದು ಕಾಲದ ಸಮಯದ ನಂತರ ಬಾಲಕನ ಅಂದರೆ ನೀನು ಸ್ಪರ್ಶಿಸಿದರೂ ಸಹ ಬಾಲಕನ ದೇಹದಲ್ಲಿ ಯಾವ ರೀತಿಯ ಅಂದರೆ ಒಂದು ರೀತಿಯ ಅಂದರೆ ಕಾರ್ಯವು ಅಪೂರ್ಣವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇಂದು ಜರುಗಿಸಿರುವ ಕಾರ್ಯವು ಆ ಒಂದು ಕಾಲದ ಸಮಯದವರೆಗೂ ಪೂರ್ಣಗೊಳ್ಳುವುದಕ್ಕೆ ಸಮಯವನ್ನು ತೆಗೆದುಕೊಳ್ಳುವ ಕಾರಣ ಒಂದು ಕಾಲದ ಸಮಯದವರೆಗೂ ನಿನ್ನ ಪುತ್ರನನ್ನು ಆ ಜನಕನಾಗಿದ್ದರೂ ಸಹ ಸ್ಪರ್ಶಿಸಕೂಡದು. ಒಂದು ಕಾಲದ ಸಮಯವೇ ಅಲ್ಲವೇ? ಇಲ್ಲಿಯ ತನಕ ಹಲವಾರು ಸಮಯವೇ ಜರುಗಿ ಬಿಟ್ಟಿರುವುದು. ಒಂದು ಕಾಲದ ಸಮಯವು ಸ್ಪರ್ಶಿಸದೆ ಇರಲಾರೆಯಾ? ಇರುವೆ ಅಲ್ಲವೇ? ಏಕೆಂದರೆ ದೃಷ್ಟಿ ಮರಳಬೇಕಲ್ಲವೇ? ದೃಷ್ಟಿ ಮರಳುವ ಕಾರ್ಯವು ಜರುಗಿ ಬಿಟ್ಟಿರುವುದು. ಆ ಕಾರಣದಿಂದ ಎತ್ತಕ್ಕಾಗಿ ಸ್ಪರ್ಶಿಸಬೇಕು? ಒಂದು ಕಾಲದ ಸಮಯವಲ್ಲವೇ? ಒಂದು ಕಾಲದ ಸಮಯದಿಂದ ಸ್ಪರ್ಶಿಸಬಹುದು, ತೊಂದರೆ ಇಲ್ಲವಲ್ಲವೇ? ಆಗ ಸ್ಪರ್ಶಿಸಿಕೊಳ್ಳಲಿ. ಜನಕನಾಗಿರುವ ಕಾರಣ ಆ ಪುತ್ರನನ್ನು ಸ್ಪರ್ಶಿಸಬೇಕೆಂದು ಮನದಲ್ಲಿ ಮೂಡುವುದು. ಆದರೆ ಒಂದು ಕಾಲದ ಸಮಯದವರೆಗೂ ಸ್ಪರ್ಶಿಸದ ರೀತಿಯಲ್ಲಿ ಅಂದರೆ ಎಚ್ಚರಿಕೆಯನ್ನು ವಹಿಸು ಬಾಲಕ ಜನಕನೇ. ಈಗ ಬಾಲಕನ ಜನಕನಿಗೆ ಮಾತು ಮಹಾಕಾಳಿ ಸೂಚನೆ ಏನೆಂಬುದು ಅರ್ಥವಾಗಿ ಬಿಟ್ಟಿರುವುದು. ಆ ಕಾರಣದಿಂದ ತಡೆ ಮರ ಪ್ರಶ್ನೆ ಎನ್ನುವ ತನಕ ಪ್ರಶ್ನೆಯನ್ನು ಇಡಲು ಶುರು ಮಾಡಕೂಡದು ಬಾಲಕನ ಜನಕನೇ. ತಿಳಿಯಿತು? ಏಕೆಂದರೆ ತಿಳಿಸುವ ಸಮಯದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಸಿಬಿಡುವೆ. ಆ ಕಾರಣದಿಂದಲೇ ತಿಳಿಯಿತಲ್ಲವೇ? ಬಾಲಕನ ಜನಕನೇ, ತಿಳಿಸುವ ಸಮಯದಲ್ಲಿ ಒಂದು ಕಾಲದ ಸಮಯವೆಂದು ಏತಕ್ಕಾಗಿ ತಿಳಿದಿದೆಯೋ? ತಿಳಿದುಕೋ ಬಾಲಕನ ಜನಕನೇ. ಒಂದು ಕಾಲದ ಸಮಯವೆಂದರೆ ಅಂದರೆ ಪೂರ್ಣಗೊಳ್ಳುವುದಕ್ಕೆ ದೇವರುಗಳ ರೀತಿಯಲ್ಲಿ ಒಂದು ಕ್ಷಣ. ತಿಳಿದುಕೋ, ಒಂದು ಕಾಲವೆಂದರೆ ದೇವರುಗಳ ರೀತಿಯಲ್ಲಿ ಒಂದು ಕ್ಷಣವು. ದೇವರುಗಳ ರೀತಿಯಲ್ಲಿ ಒಂದು ಕ್ಷಣವು, ಮಾನವರ ರೀತಿಯಲ್ಲಿ ಒಂದು ಕ್ಷಣವಲ್ಲ. ಆದ ಕಾರಣ ದೇವರುಗಳ ರೀತಿಯಲ್ಲಿ ಒಂದು ಕ್ಷಣವು ಜರುಗಿ ಬಿಟ್ಟಿರುವುದು. ಆದರೆ ಮಾನವರಿಗೆ ಜರುಗಬೇಕೆಂದರೆ ಒಂದು ಕಾಲದ ಸಮಯವೆಂದರೆ ಈಗಲೇ ತಿಳಿಸಿದನಲ್ಲ, ಅಷ್ಟು ಸಮಯದವರೆಗೂ ಕಾಯಬೇಕಾಗಿರುವುದು. ಆ ಕಾರಣದಿಂದಲೇ ಬಾಲಕನ ಜನಕನೇ ತಿಳಿಸಿಕೊಟ್ಟದ್ದು. ತಿಳಿಯಿತಲ್ಲವೇ? ಮರು ಪ್ರಶ್ನೆಯನ್ನಿಡುವ. ನಾನು ಕಣ್ ತೆಗಿಬಹುದಾ? ನಾನು ದೇವರುಗಳನ್ನ ನಂಬ್ತಿನೋ ಬಿಡ್ತೀನೋ ಅದು ನನಗೆ ಬಿಟ್ಟಿದ್ದು. ನಂಬ್ತಿನೋ ಬಿಡ್ತೀನೋ ನನಗೆ ಬಿಟ್ಟು. ಆ ದುಷ್ಟ ಶಕ್ತಿಗಳು ನನ್ನ ಮೈ ಮೇಲೆ ಸೇರ್ಕೊಂಡಿದ್ದವು. ನನಗೆ ಕಣ್ ಕಿತ್ಕೋಬೇಕಾಗಿತ್ತು, ನನ್ನ ಮಗನಿಗೆ ಯಾಕೆ ಅವನೇ ಆಗಲೇ ತಿಳಿಸಿದನಲ್ಲವೇ? ಆಗಲೇ ತಿಳಿಸಿಕೊಟ್ಟೆನಲ್ಲವೇ? ಏತಕ್ಕಾಗಿ ನಿನ್ನನ್ನು ಕಾಡದೆ ನಿನ್ನ ಪುತ್ರನನ್ನು ಕಾಡಲು ಶುರು ಮಾಡಿಬಿಟ್ಟವೆಂದು ತಿಳಿಸಿಕೊಟ್ಟೆನಲ್ಲವೇ? ನಿನ್ನನ್ನು ಕಾಡಿದರೆ ನರಕ ಯಾತನನ್ನು ನೀನೇ ಅನುಭವಿಸುವೆ. ಅಂದರೆ ತಿಳಿಸುತ್ತಾ ಇರುವನಲ್ಲವೇ? ನೀನೇ ಅನುಭವಿಸು. ಆಗ ನರಕ ಯಾತನೆಯನ್ನು ನೀನೇ ಅನುಭವಿಸುವಂತಾಗುವುದಲ್ಲವೇ? ನಿನ್ನ ಪುತ್ರನಿಗಾದರೆ ಆ ಕುಟುಂಬವೆಲ್ಲವೂ ಆ ಪುತ್ರನಿಗೆ ಈ ರೀತಿಯಾಗಿ ಜರುಗಿ ಬಿಟ್ಟಿರುವುದಲ್ಲವೇ? ಪುತ್ರನು ದೃಷ್ಟಿಹೀನನಾಗಿರುವನಲ್ಲವೇ ಎಂದು ಅಂದರೆ ನಿನ್ನ ನರಕ ಯಾತನೆಗಿಂತ ಪುತ್ರನು ದೃಷ್ಟಹೀನನಾಗಿರುವ ನರಕ ಯಾತನೆ ಇರುವುದಲ್ಲವೇ? ಜನಕನಿಗೆ ಹೋಗಲಾಡಿಸದಂತಹ ನರಕ ಯಾತನೆ ಅನುಭವಿಸಿರುವ ಕಾರಣ ಆ ದುಷ್ಟ ಶಕ್ತಿಗಳು ನಿನ್ನನ್ನು ಕಾಡದೆ ನಿನ್ನ ಪುತ್ರನನ್ನು ಕಾಡಲು ಶುರು ಮಾಡಿಬಿಟ್ಟವು. ದೇವರುಗಳಲ್ಲಿ ಅನ್ಯಾಯ ಮಾಡೋದು ಅಮಾಯಕನ ವ್ಯಕ್ತಿಗೆ ನೋವು ಕೊಟ್ಟು ಸಂತೋಷ ಪಡೋದ ದೇವರುಗಳು. ನಾನು ತಿಳಿಸದ ನಾಟಕ ಇದೆಯಾ? ತಿಳಿದುಕೋ, ನಾನು ತಿಳಿಸದ್ದು ದುಷ್ಟ ಶಕ್ತಿಗಳೆಂದು, ದೇವರುಗಳೆಂದಲ್ಲ. ತಿಳಿದುಕೋ. ಆ ದೇವರುಗಳು ದುಷ್ಟಶಕ್ತಿಯನ್ನು ಹಾಳು ಮಾಡ್ಕೊಬೋದಲ್ಲ. ತಿಳಿದುಕೋ. ಈಗ ಜರುಗಿಸಿರುವ ಕಾರ್ಯವು ದೇವರಾಗಿರುವ ಮಾತು ಮಹಾಕಾಳಿ ಜರುಗಿಸುವ ಕಾರ್ಯವು ಸಹ ಅದೇ. ತಿಳಿಯಿತು? ದುಷ್ಟ ಶಕ್ತಿಗಳು ಕಾಡುವವು, ದೇವರುಗಳು ಕಾಡುವುದಿಲ್ಲ. ದೇವರುಗಳು ದುಷ್ಟ ಶಕ್ತಿಗಳಿಂದ ಜೀವಿಗಳನ್ನು ರಕ್ಷಿಸುವವು. ಆ ಕಾರಣದಿಂದಲೇ ಜೀವಿಗಳೆಲ್ಲವೂ ಮಾನವರೇ ಅಲ್ಲ, ಜೀವಿಗಳೆಲ್ಲವೂ ದೇವರುಗಳೆಂದರೆ ಸ್ಮರಿಸುವುದಕ್ಕಾಗಿಯೇ ತಿಳಿಸಿಕೊಟ್ಟದ್ದು.
ಪೂಜಿಸಲು ಅಲ್ಲ, ಆದರೆ ಮಾನವರು ಪೂಜಿಸಲು ಶುರು ಮಾಡಿದರು. ಇರಲಿ, ಪೂಜಿಸುವಂತಾಗಲಿ ಎಂದು ಪೂಜಿಸಿಕೊಳ್ಳುತ್ತಾ ಇರುವೆವು. ತಿಳಿದುಕೋ, ಉತ್ತರವನ್ನು ನೀಡುವ ಸಮಯದಲ್ಲಿ ಮಾತನಾಡಕೂಡದು. ಉತ್ತರವನ್ನು ನೀಡುವ ಸಮಯದಲ್ಲಿ ಮಾತನಾಡಿದರೆ ಉತ್ತರವನ್ನು ಯಾವ ರೀತಿಯಾಗಿ ಅರಿಯುವೆ ಬಾಲಕನ ಜನಕನೇ? ಉತ್ತರವನ್ನು ಪೂರ್ಣವಾಗಿ ಅರಿಯಬೇಕಲ್ಲವೇ? ದೇವರುಗಳಿಂದ ನರಕ ಯಾತನೆಯನ್ನು ಅನುಭವಿಸಲಿಲ್ಲ. ತಿಳಿದುಕೋ, ದುಷ್ಟ ಶಕ್ತಿಗಳಿಂದ ನರಕ ಯಾತನೆಯನ್ನು ಅನುಭವಿಸುವಂತಾಗಿ. ದುಷ್ಟ ಶಕ್ತಿಗಳೆಂದರೆ ಅಂದರೆ ಯಾವ ಕಾರ್ಯವನ್ನು ನೀನು ಜರುಗಿಸಲು ನೀನು ಸಿದ್ಧನಾಗಿ ಕಾರ್ಯವನ್ನು ಜರುಗಿಸುವಂತ ಆಯ್ತಲ್ಲವೇ, ಆ ಕಾರ್ಯಗಳಿಂದಲೇ ದುಷ್ಟ ಶಕ್ತಿಗಳು ನಿನ್ನ ದೇಹವನ್ನು ಒಕ್ಕುವಂತಾಗಿದ್ದು ತಿಳಿಯಿತು. ಅಂದರೆ ಕಾರ್ಯಗಳನ್ನು ಅಂದರೆ ತಿಳಿದುಕೋ, ನೀನು ಜರುಗಿಸಲು ಸಿದ್ಧಗೊಂಡು ಆ ಕಾರ್ಯಗಳನ್ನು ಜರುಗಿಸಿದಲ್ಲವೇ, ಆ ಕಾರ್ಯಗಳಿಂದ ಮಂದಿಯು ತಿಳಿದುಕೊಳ್ಳಲಿ ಎಂದು ಕಾರ್ಯಗಳನ್ನು ನೀನು ಜರುಗಿಸಿದೆ. ಆದರೆ ರಕ್ಷಣೆ ಇಲ್ಲದೆ ಕಾರ್ಯಗಳನ್ನು ನೀನು ಜರುಗಿಸಿದೆ. ಅಂದರೆ ನಿನ್ನ ದೇಹವನ್ನು ಮೊದಲು ರಕ್ಷಣೆಗೊಯ್ಯಬೇಕಿತ್ತು. ಯಾರ ರಕ್ಷಣೆ? ದೇವರುಗಳ ರಕ್ಷಣೆ ನಿನ್ನ ದೇಹಕ್ಕೆ ಪಡೆಯುವಂತಾಗಬೇಕಿತ್ತು. ಇಲ್ಲಿಯ ತನಕ ಪಡೆಯಲಿಲ್ಲವಲ್ಲವೇ? ಪಡೆಯಲಿಲ್ಲವಾದ ಕಾರಣ ಆ ಕಾರ್ಯಗಳನ್ನು ಜರುಗಿಸಲು ಸಿದ್ಧನಾಗಿ ಕಾರ್ಯಗಳನ್ನು ಜರುಗಿಸಲು ನೀನು ಶುರು ಮಾಡಿದೆ. ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ಅಂದರೆ ತಿಳಿದುಕೋ, ಕಾರ್ಯಗಳನ್ನು ಜರುಗಿಸುವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಏಕೆಂದರೆ ಹಲವಾರು ದುಷ್ಟಶಕ್ತಿಗಳು ಅಂದರೆ ಮಾನವರು ನೋಡಲು ಸಾಧ್ಯವಾಗದ ದುಷ್ಟಶಕ್ತಿಗಳು, ಹಲವಾರು ದುಷ್ಟಶಕ್ತಿಗಳಿದ್ದ ಕಾರಣ ಆ ದುಷ್ಟಶಕ್ತಿಗಳು ಮಾನವನನ್ನು ಕಾಡಬಹುದು. ಯಾವ ರೀತಿಯಾಗಿ ಕಾಡಬಹುದೆಂದರೆ ಮಾನವನನ್ನು ಅಂದರೆ ನಿರ್ಜೀವಗೊಳಿಸಬಹುದು. ಆ ರೀತಿಯ ದುಷ್ಟಶಕ್ತಿಗಳಿರುವುದು ತಿಳಿದಿದೆಯೋ? ಇಲ್ಲವಲ್ಲವೇ? ದುಷ್ಟಶಕ್ತಿಗಳೆಂದರೆ ಜೀವಿಗಳನ್ನು ಸಹ ನಿರ್ಜೀವಗೊಳಿಸಬಹುದು. ತಿಳಿಯಿತು? ಆ ರೀತಿಯ ದುಷ್ಟಶಕ್ತಿಗಳಿಂದಲೇ ದೇವರುಗಳಾದ ನಾವುಗಳು ಜೀವಿಗಳನ್ನು ರಕ್ಷಿಸುತ್ತಾ ಇರುವ ಕಾರ್ಯವನ್ನು ನಿರಂತರವಾಗಿ ಜರುಗಿಸುತ್ತಾ ಇರು. ತಿಳಿಯಿತೋ? ಇಡಮಾರು ಪ್ರಶ್ನೆಯನ್ನು ನನ್ನ ಲಾಸ್ಟ್ ಪ್ರಶ್ನೆ. ದೇವರುಗಳು ಮಹಾಕಾಳಿಯಾದ ನೀವು ನನಗೆ ಕೊಡದಿಲ್ಲ, ಹುಡುಗನ ಶಿಕ್ಷೆ ನಿಮ್ ದುಷ್ಟಶಕ್ತಿಗಳು ಕೊಟ್ಟವೆ. ಇದನ್ನ ನೋಡ್ಕೊಂಡೆ ಮನುಷ್ಯ ಈಗ ಯಾರನ್ನೋ ಕೊಲೆ ಮಾಡಿದ್ರೆ ಅವ್ರ ಮಗನಿಗೆ ಶಿಕ್ಷೆ ಕೊಡ್ಲಿಲ್ಲ, ಯಾರು ಕೊಲೆ ಮಾಡಿರ್ತಾನೆ ಅವನ್ನೇ ಏನಾಗ್ತದೆ ನಮ್ಮ ಸರ್ಕಾರ. ಅದು ಮಾನವರು ಸಿದ್ಧಪಡಿಸಿಕೊಂಡಿರುವ ವ್ಯವಸ್ಥೆಗಳು. ಹಾಗಾದ್ರೆ ದೇವರುಗಳಿಂದ ಕಲ್ತಿದ್ದ ದುಷ್ಟಶಕ್ತಿಯಿಂದ ಕಲ್ತಿದ್ದ ಮನುಷ್ಯ. ತಿಳಿದುಕೋ, ಉತ್ತರವನ್ನು ನಾನು ನೀಡುವೆನಲ್ಲವೇ? ನೀನು ಯಾವ ಕಾರ್ಯವನ್ನು ಜರುಗಿಸಲು ಸಿದ್ಧನಾಗಿ ಹೊರಟೆ? ತಿಳಿಸು ಈಗ. ಯಾವುದೋ ಒಬ್ಬ ಮನುಷ್ಯ ಕೊಲೆ ಮಾಡಿರ್ತಾನೆ ಯಾರನ್ನು. ತಿಳಿದುಕೋ, ನಿನ್ನ ಪ್ರಶ್ನೆ ಯಾವ ರೀತಿಯಾಗಿರಬೇಕೆಂದ್ರೆ ಈಗ ಕೊಲ್ಲಲ್ಪಟ್ಟಿರುವವರು ಯಾರು? ಆ ರೀತಿಯಾಗಿ ಪ್ರಶ್ನೆಯನ್ನು ನೀಡಕೂಡದು. ಪ್ರಶ್ನೆ ಸ್ಪಷ್ಟವಾಗಿರಬೇಕಿರು. ಏಕೆಂದರೆ ನಾನು ತಿಳಿಸುತ್ತಾ ಇರೋದು, ನೀನು ಯಾವ ಕಾರ್ಯಗಳನ್ನು ಜರುಗಿಸಲು ಸಿದ್ಧಗೊಂಡು ಹೊರಟೆಯೋ ಆ ಕಾರ್ಯಗಳ ವಿಚಾರವಾಗಿ ನಾನು ತಿಳಿಸುತ್ತಾ ಇರುವೆ. ನೀವುಗಳು ತಿಳಿಸುತ್ತಾ ಇರೋದು ಯಾರು ಕೊಲ್ಲಲ್ಪಟ್ಟಿರುವರು ತಿಳಿಸು. ಬೇರೆ ಯಾವುದು ಬೇಡ. ನನ್ನ ಮಗನಿಗೆ ನಿಮ್ಮ ಕಾಳಿ ನಿಮ್ಮ ದಯೆಯಿಂದ ಕಣ್ಣು ಬರುತ್ತೆ. ಸ್ಪರ್ಶ ಮಾಡಂಗಿಲ್ಲ, ಅವನು ಕಣ್ಣು ಬರುತ್ತೆ. ನೀವು ಹೇಳಿದಂಗೆ ವೈದ್ಯರನ್ನ ಬೇಕಾದ್ರೆ ಇವತ್ತೇ ಕರೆಸ್ತೀವಿ. 41 ದಿವಸ ಹೇಳಿದಿರಿ, 41 ದಿವಸ ಆದ್ಮೇಲೆ ವೈದ್ಯರನ್ನ ಕರೆಸ್ತೀವಿ. ಕಣ್ಣು ಬಂದ್ಬಿಟ್ರೆ ನಾವು ಚಿರುಳಿ. ಬಾಲಕನ ಜನಕನೇ, ತಿಳಿಸಿಕೊಟ್ಟಿರುವೆನಲ್ಲವೇ ಯಾವ ರೀತಿಯಾಗಿ ಕಾರ್ಯವನ್ನು ಜರುಗಿಸಿರುವೆ ಎಂದು ನೀನು ನೋಡಲು ಸಾಧ್ಯವಿಲ್ಲ. ಏಕೆಂದರೆ ಮಾನವರು ಅಂದರೆ ಆ ರೀತಿಯ ದೃಷ್ಟಿಯನ್ನು ಪಡೆದುಕೊಂಡಿಲ್ಲ. ಆ ರೀತಿಯನ್ನು ದೃಷ್ಟಿಯನ್ನು ಪಡೆದುಕೊಂಡಿರದ ಕಾರಣ ನಾನು ಯಾವ ಕಾರ್ಯಗಳನ್ನು ಜರುಗಿಸಿರುವೆ ಎಂದು ನೀನು ಮಾನವನಾಗಿರುವ ಕಾರಣ ನೀನು ನೋಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ನೀನು ಆ ರೀತಿಯಾಗಿ ನೋಡುವ ದೃಷ್ಟಿಯನ್ನು ಪಡೆದುಕೊಂಡಿದ್ದರೆ ನಾನು ಯಾವ ರೀತಿಯಾಗಿ ಕಾರ್ಯಗಳನ್ನು ಜರುಗಿಸಿರುವೆ ಎಂದು ನೀನು ನೋಡಬಹುದಿತ್ತು, ತಿಳಿದುಕೊಳ್ಳಬಹುದಿತ್ತು. ಆದರೆ ನೀನು ಮಾನವನಾಗಿರುವ ಕಾರಣ ಆ ಶಕ್ತಿಯನ್ನು ನೀನು ಪಡೆದುಕೊಳ್ಳಲಿಲ್ಲ. ಆ ಕಾರಣದಿಂದಲೇ ನಾನು ಯಾವ ರೀತಿಯಾಗಿ ನಿನ್ನ ಪುತ್ರನಿಗೆ ಕಾರ್ಯಗಳನ್ನು ಜರುಗಿಸುವೆ ಎಂದು ನೀನು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂದರೆ ಆದ ಕಾರಣ ನೀನು ಪುನಃ ಪ್ರಶ್ನೆಯನ್ನು ಇಡುತ್ತಾರೆ, ನಿನ್ನ ಪುತ್ರನು ದೃಷ್ಟಿಯನ್ನು ಪಡೆಯುವನಾ ಇಲ್ಲವಾ,
ಚಿಂತೆಯನ್ನು ತೊರೆ ಬಾಲಕನ ಜನಕನೇ. ನಿನ್ನ ಪುತ್ರನ ಆ ದೃಷ್ಟಿಯನ್ನು ಮರಳಿ ಪಡೆಯುವನು, ಮರಳಿ ಪಡೆಯುವನು, ಮರಳಿ ಪಡೆಯುವನು, ಮರಳಿ ಪಡೆಯುವನು, ಮರಳಿ ಪಡೆಯುವನು, ಮರಳಿ ಪಡೆಯುವನ. ಬಾಲಕನೇ, ಪ್ರಶ್ನೆಯನ್ನು ಇಡಲು ಶುರು ಮಾಡಿದೆಯಲ್ಲವೇ? ಪ್ರಶ್ನೆಯನ್ನು ಇಡು ಬಾಲಕ, ನಿನ್ನ ಪ್ರಶ್ನೆಗೂ ಸಹ ಉತ್ತರವನ್ನು ನೀಡುವೆ. ಕಣ್ ತೆಗಿಬೋದ ನಾನು? ತೊಂದರೆ ಇಲ್ಲ. ನನ್ನ ಪ್ರಶ್ನೆ ಏನಿತ್ತು ಅಂದರೆ, ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ನನಗೆ ಕಣ್ಣೋಗಿದೆ ಅಂತ ದೇವರು ಹೇಳಿದ್ರು. ಆದರೆ ನನ್ನ ತಂದೆಗೆ 2 ಮಕ್ಕಳು, ನಾನು ನನ್ನ ತಂಗಿ. ನನ್ನ ಕಣ್ಣು ತಗೋಬೇಕು ಅಂದ್ರೆ ನನಗೊಂದು ಕಣ್ಣು, ನನ್ನ ತಂಗಿಗೆ ಒಂದು ಕಣ್ಣು ತಗೋಬೇಕಿತ್ತಲ್ಲ. ಅವಳು ತುಂಬಾ ಚೆನ್ನಾಗಿದ್ದಾಳೆ, ನನಗೆ ಮಾತ್ರ ಯಾಕೆ ಶಿಕ್ಷೆ? ಅಂದ್ರೆ ನೀನು ಅನುಭವಿಸಿದ ನರಕ ಯಾತನೇನು ಅಂದ್ರೆ ನಿನ್ನ ಸಹೋದರಿಯು ಸಹ ಅನುಭವಿಸಬೇಕೆಂದೇ. ಬಾಲಕನೇ, ತಿಳಿದುಕೋ, ನೀನು ಅನುಭವಿಸಿದಂತ ನರಕ ಯಾತನೆ ನಿನ್ನ ಸಹೋದರಿಯು ಸಹ ಅನುಭವಿಸಬೇಕೆಂದೇ. ಆ ಕಾರ್ಯವನ್ನು ನಾನು ಜರುಗಿಸಲೇ. ಈಗ ನಿನ್ನ ಸಹೋದರಿಯು ದೃಶ್ಯಹೀನಾಗುವ ಕಾರ್ಯವನ್ನು ನಾನು ಜರುಗಿಸಿಕೊಡಲಿ. ತಿಳಿಸು ಬಾಲಕ, ಕ್ಷಣ ಮಾತ್ರದಲ್ಲೇ ಜರುಗಿಸುವೆ. ಆಗ ನಿನ್ನ ಸಹೋದರಿಯಾಗಿರುವವಳು ನನ್ನ ಅಗ್ರಜನ ಕಾರಣದಿಂದ ದೃಷ್ಟಿಹೀನಲಾದಲೇ ಎಂದು ನರಕ ಯಾತನೆಯನ್ನು ಅನುಭವಿಸುವಳಲ್ಲವೇ? ಆಗ ಮನವು ಅಂದರೆ ಯಾವ ರೀತಿಯಾಗಿ ನಿನ್ನ ಮನವು ಉಲ್ಲಾಸಗೊಳ್ಳುವುದು ಎಂದು ತಿಳಿಯಬೇಕೆಂದಿರುವೆಯಾ? ತಿಳಿಸು ಬಾಲಕ, ಜರುಗಿಸಲಿ ಕಾರ್ಯವನ್ನ. ತಿಳಿಸು, ಜರುಗಿಸಲಿ. ಅನುಮತಿಯನ್ನು ನೀಡು, ಸಹೋದರಿಯನ್ನು ಆಹ್ವಾನಿಸು. ಕೂಡಲೇ ಜರುಗಿಸಿದಿವೆ. ತಿಳಿದುಕೋ, ಮಹಾಕಾಳಿ ದೃಷ್ಟಿಯನ್ನು ಮರಳಿ ನೀಡಬಹುದು. ದೃಷ್ಟಿಯನ್ನು ಸಹ ಅಂದ್ರೆ ದೃಷ್ಟಿಹೀನನನ್ನಾಗಿಸಬಹುದು. ಅಂದ್ರೆ ಯಾವ ಕಾರ್ಯಗಳನ್ನಾದರೂ ಸಹ ಮಾತೆ ಮಹಾಕಾಳಿಯಾಗಿರುವ ನಾನು ಕ್ಷಣ ಮಾತ್ರದಲ್ಲಿಯೇ ಜರುಗಿಸುವೆ. ತಿಳಿದುಕೋ ಬಾಲಕ, ಜರುಗಿಸಲೇ. ಈಗ ಜರುಗಿಸುವುದು ಬೇಡ, ಯಾಕಾಗಲಿಲ್ಲ ಅಂತ. ಬಾಲಕ ತಿಳಿದುಕೋ, ಏತಕ್ಕಾಗಿ ಎಂದರೆ ಬಾಲಕ ತಿಳಿದುಕೋ, ಅಂದರೆ ಪುತ್ರನಾಗಿರುವ ಕಾರಣ ನಿನಗೆ ಜರುಗಿಸಲು ದುಷ್ಟಶಕ್ತಿಗಳು ಅಂದರೆ ಪುತ್ರನಿಗೆ ಜರುಗಿಸಬೇಕೆಂದು ಅಂದರೆ ಒಂದು ರೀತಿಯಾಗಿ ಪಣವನ್ನು ತೊಟ್ಟವು. ಪಣವನ್ನು ತೊಟ್ಟಿರುವ ಕಾರಣ ಪುತ್ರನಿಗೆ ಆ ಕಾರ್ಯವನ್ನು ಜರುಗಿಸಿಬಿಟ್ಟವು. ಏಕೆಂದರೆ ಪುತ್ರಿಗೆ ಜರುಗಿಸಬಹುದಿತ್ತಲ್ಲವೇ ಎಂದು ನಿನ್ನ ಪ್ರಶ್ನೆಯಾಗಿತ್ತಲ್ಲವೇ? ಪುತ್ರಿಗೆ ಏತಕ್ಕಾಗಿ ಜರುಗಿಸಲಿಲ್ಲವೆಂದರೆ ತಿಳಿದುಕೋ, 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 ಅಂದರೆ ಜನಕನಿಂದ. ತಿಳಿದುಕೋ, ಜನಕನಿಂದ ಮೊದಲು ಅಂದರೆ ತಿಳಿದುಕೋ, ಜನಕನಿಂದ ಮೊದಲು ಪುತ್ರನಿಗೆ ಅಂದರೆ ಜನಕನ ದೇಹದಿಂದ ಮೊದಲು ಪುತ್ರನಿಗೆ ಮಾತ್ರವೇ ಮೊದಲು ಯಾವ ರೀತಿಯ ಅಂದರೆ ಶಕ್ತಿಗಳನ್ನು ಪಡೆಯುವುದಕ್ಕೆ ಪುತ್ರನು ಅಂದರೆ ಮೊದಲಿನ ಆಗುವನು, ನಂತರವೇ ಪುತ್ರಿ. ಏತಕ್ಕಾಗಿ ನಂತರ ಪುತ್ರಿ ಎಂಬುದನ್ನು ಸಹ ತಿಳಿಸಿಕೊಡುವೆ. ಏತಕ್ಕಾಗಿ ಪುತ್ರಿ ನಂತರ ಎಂದು ಸಹ ತಿಳಿಸಿಕೊಡುವೆ. ಮೊದಲು ಜನಕನು ಅಂದರೆ ಜನಕನಲ್ಲವೇ? ಜನಕನಾಗಿರುವ ಕಾರಣ ಮೊದಲು ಪುತ್ರನಿಗೆ ಅಂದರೆ ತನ್ನ ಎಲ್ಲವನ್ನು ಪುತ್ರನಿಗೆ ನೀಡುವ ಮನದಲ್ಲಿರುವುದು ಜನಕನಿಗೆ, ನಂತರವೇ ಪುತ್ರಿಗೆ ನೀಡುವನು. ತಿಳಿಯಿತು? ಆ ಕಾರಣದಿಂದ ಜನಕನಾಗಿರುವವನು ಅಂದರೆ ಪುತ್ರನಿಗೆ ಮೊದಲು ನೀಡುವುದಕ್ಕೆ ಮನದಲ್ಲಿ ಮೂಡಿಬಿಡುವುದು, ನಂತರವೇ ಪುತ್ರಿ ಎಂದು ತಿಳಿದುಕೊಳ್ಳುವನು. ನಂತರವೇ ಪುತ್ರಿ ಅಂದರೆ ತಿಳಿದುಕೋ, ನಂತರವೇ ಪುತ್ರಿ ಅಂದರೆ ಪುತ್ರಿ ಎಂದರೆ ಆ ರೀತಿಯಾಗಿ ಜನಕನಿಂದ ದೂರಪಟ್ಟವಳಲ್ಲ, ದೂರಪಟ್ಟವಳಲ್ಲ. ಆದರೂ ಪುತ್ರನು ಮೊದಲಿಗನಾಗುವನು, ನಂತರವೇ ಪುತ್ರಿ ಬರುವುದು. ಆ ಕಾರಣದಿಂದ ಬಾಲಕನ ಪ್ರಶ್ನೆಯು ಅಂದರೆ ಪುತ್ರಿಗೂ ಸಹ ನೀಡಬಹುದಿತ್ತಲ್ಲವೇ? ಅಂದರೆ ಮೊದಲು ಪುತ್ರನಾಗಿರುವ ಕಾರಣ ನಿನಗೆ ಕಾಡಲು ಪ್ರಾರಂಭವಾಗಿ ಬಿಟ್ಟವು, ನಂತರವೇ ಅಂದರೆ ನಿನ್ನ ಸಹೋದರಿ ಅಂದರೆ ನಿನ್ನ ಜನಕನ ಪುತ್ರಿ ಅಂದರೆ ನಿನ್ನ ಸಹೋದರಿಯಾಗಿರುವವನು ಕಾಡಲು ಸಹ ಅಂದರೆ ಕಾಡಲು ಸಹ ಸಿದ್ಧಗೊಳ್ಳುತ್ತಾ ಇದ್ದವು. ಮಾತೆ ಮಹಾಕಾಳಿ ಇಂದು ಕಾರ್ಯವನ್ನು ಜರುಗಿಸದೇ ಇದ್ದರೆ ನಂತರದ ಹಲವು ದಿನಗಳ ನಂತರ ಅಂದರೆ ಬಾಲಕನ ಜನಕನ ಅಂದರೆ ಪುತ್ರಿ ಆಗಿರುವವರು ಸಹ ಒಂದು ರೀತಿಯಾಗಿ ದೃಷ್ಟಿಯನ್ನು ಅಂದರೆ ದೃಷ್ಟಿಹೀನನಾಗುವ
ಕಾರ್ಯವು ಶುರುವಾಗುತ್ತಾ ಇತ್ತು. ತಿಳಿತೋ ಬಾಲಕನೇ? ಮರು ಪ್ರಶ್ನೆ ಇದ್ದರೆ ಇಡು ಬಾಲಕ ಉತ್ತರವನ್ನು ನೀಡುವ. ದೇವರು ಹೇಳಿದ ರೀತಿಯಲ್ಲಿ 41 ದಿನ ನಾವು ನಮ್ಮ ತಂದೆ ಜೊತೆಯಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಸ್ಪರ್ಶಿಸಕೂಡದು, ಇಲ್ಲ, ಸ್ಪರ್ಶಿಸಲು ಸಾಧ್ಯವಾಗದ ರೀತಿಯಲ್ಲಿ ಇರಬಹುದು. ಇಲ್ಲ, ನಾನಿರೋದು ಬೆಂಗಳೂರಿನಲ್ಲಿ, ನಮ್ಮ ತಂದೆ ಇರೋದು ದೊಡ್ಡಬಳ್ಳಾಪುರ. ಈಗ ಸದ್ಯಕ್ಕೆ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. 41 ದಿನ ನಾನು ದೊಡ್ಡಬಳ್ಳಾಪುರದ ಕಡೆ ಬರೋದೇ ಇಲ್ಲ. ಅವ್ರನ್ನ ನೋಡೋದು ಇಲ್ಲ, ಸ್ಪರ್ಶ ಕೂಡ ಮಾಡೋದು ಇಲ್ಲ. ಅದಾಗುತ್ತೆ. ಅದರ ನಂತರ 42ನೇ ದಿನ ನಾನು ನೇತ್ರ ತಜ್ಞರನ್ನ ಭೇಟಿ ಆಗಬೇಕು. ಪರೀಕ್ಷೆಗೊಳಪಡಿಸು. ಇವತ್ತು ತಾರೀಕು ಎಷ್ಟು? ಸ್ವಲ್ಪ ಯಾರಾದ್ರೂ ಜೋರಾಗಿ ಹೇಳ್ತೀರಾ? 25ನೇ ತಾರೀಕು ಜುಲೈ 2026. ಇಂದಿನಿಂದ 45 ಒಂದು ಕಾಲದ ಸಮಯ. ಇವಾಗ 25ನೇ ತಾರೀಕು ಜುಲೈ ಅಂದರೆ ಆಗಸ್ಟ್ 25 ಪ್ಲಸ್ ಸೆಪ್ಟೆಂಬರ್ 10ನೇ ತಾರೀಕು, ಸೆಪ್ಟೆಂಬರ್ 6 ನಾವು 10ಕ್ಕೆ ಡಾಕ್ಟರ್ ಮೀಟ್ ಮಾಡ್ಬೋದು. ಕೂಡಲೇ ಸಂಪರ್ಕಿಸು ಆ ಸಮಯಕ್ಕೆ. ಅಂದರೆ ಒಂದು ಕಾಲದ ಸಮಯದ ನಂತರ ಎಂದೋ ಸಂಪರ್ಕಿಸಿದ ನಂತರ ವೈದ್ಯರಿಗೆ, ಅಂದರೆ ಮಾನವರ ರೀತಿಯಲ್ಲಿ ವೈದ್ಯರೆನ್ನುವರಲ್ಲವೇ, ವೈದ್ಯರಿಗೆ ಅಂದರೆ ದೃಷ್ಟಿಯನ್ನು ಮರಳಿಸುವುದಕ್ಕೆ ಸಾಧ್ಯವಾಗುವುದೋ ಇಲ್ಲವೋ ಎಂದು ಪರೀಕ್ಷೆಗೊಳಪಡಿಸು. ಆಗ ವೈದ್ಯರೇ ತಿಳಿಸಿಕೊಡುವರಾ? ತಿಳಿಯಿತು. ಸೆಪ್ಟೆಂಬರ್ 10ನೇ ತಾರೀಕು 2026ನೇ ತಾರೀಕು ನಾನು ನಮ್ಮ ತಂದೆಯವರ ಜೊತೆ, ಇದೇ ಮೀಡಿಯಾದವ್ರ ಜೊತೆ ಒಬ್ಬ ನೇತ್ರ ವೈದ್ಯರನ್ನ ಭೇಟಿ ಆಗ್ತೀವಿ. ಅವರು ನನ್ನನ್ನು ಪರೀಕ್ಷೆಗೆ ಒಳಪಡಿಸಿ ನನಗೆ ಕಣ್ಣು ಬರುತ್ತೋ ಇಲ್ವೋ ಅನ್ನೋದನ್ನ ಹೇಳ್ತಾರೆ. ಒಂದು ವೇಳೆ ಅವರು ಸಾಧ್ಯವಾಗಲಿಲ್ಲ ಅಂದ್ರೆ ದೇವರು ನಾನೇನ್ ಮಾಡಬೇಕು? ಮಾತೆ ಮಹಾಕಾಳಿ ಜರುಗಿಸಿರುವ ಕಾರ್ಯ ಸಾಧ್ಯವಾಗುವುದಿಲ್ಲ ಎಂಬ, ಅಂದರೆ ಸಾಧ್ಯವಾಗುವುದೇ ಇಲ್ಲ ಎಂಬ ಕಾರ್ಯವಲ್ಲ ಜರುಗಿಸಿರುವುದು ಆ ದೃಷ್ಟಿಯನ್ನು ಮರಳಿಸುವ ಕಾರ್ಯವು. ತಿಳಿದುಕೋ, ದೃಷ್ಟಿಯನ್ನು ಮರಳಿಸುವ ಕಾರ್ಯವನ್ನು ಜರುಗಿಸಿರುವ ಕಾರಣ ದೃಷ್ಟಿ ಮರಳುವುದು. ತಿಳಿಯಿತು. ಪರೀಕ್ಷೆಯನ್ನು ಜರುಗಿಸುವ ನಂತರ ಮಾತನಾಡುವ ದೃಷ್ಟಿ ಮರಳುವುದೋ ಇಲ್ಲವೋ ಎಂದು ಪರೀಕ್ಷೆಗೊಳಪಡಿಸುವ ಬಾಲಕನ ಜನಕನ ಆಗ ತಿಳಿಯುವುದ ಮಾತೆ ಮಹಾಕಾಳಿ ಯಾವ ರೀತಿಯಾಗಿ ಕಾರ್ಯವನ್ನು ಜರುಗಿಸಿರುವರೆಂದು ಆಗ ತಿಳಿಯುವುದಲ್ಲವೇ? ತಿಳಿಯಿತು. ನಂತರ ಪ್ರಶ್ನೆ ಇದ್ದರೆ ಪ್ರಶ್ನೆಯ ನೀಡಬಹುದು, ಉತ್ತರವನ್ನು ನೀಡುವೆ. ಹಾಗಾದರೆ ಸೆಪ್ಟೆಂಬರ್ 9ನೇ ತಾರೀಕು ನಾವು ಡಾಕ್ಟರನ್ನ ಭೇಟಿ ಆಗ್ತೀವಿ. ಸೆಪ್ಟೆಂಬರ್ 10, 2026 ಇದೇ ವೇದಿಕೆ ಮೇಲೆ ನಾನು ಮತ್ತೆ ಕಾಳಿ ಮಾತೆಯನ್ನು ಡಾಕ್ಟರ್ ಜೊತೆಗೆ, ನಾನೊಬ್ಬನೇ ಅಲ್ಲ, ನಾನು, ನಮ್ಮ ತಂದೆ, ಒಬ್ಬ ನೇತ್ರ ವೈದ್ಯರು, ಅವರ ಒಂದು ರಿಪೋರ್ಟು, ನನಗೆ ದೃಷ್ಟಿ ಬರೋದಿಲ್ಲ ಅನ್ನೋ ಒಂದು ರಿಪೋರ್ಟ್ನ ತಗೊಂಡು ಇದೇ ವೇದಿಕೆ ಮೇಲೆ ಸೆಪ್ಟೆಂಬರ್ 10, 2026ನೇ ತಾರೀಕು ಭೇಟಿ ಆಗಬಹುದು. ನಾನು ಸಹ ಬರುವೆನಲ್ಲವೇ? ನನ್ನನ್ನು ಹೊರತುಪಡಿಸಿ ಯಾವ ರೀತಿಯಾಗಿ ನಾನು ಸಹ ಬರಲು ಸಿದ್ಧನಲ್ಲವೇ? ಇಲ್ಲ, ನಾನು ಬರುವೆನೆ. ಮಾತೆ ಮಹಾಕಾಳಿ ಬರದೆ ನೀವುಗಳು ಯಾವ ರೀತಿಯಾಗಿ ಜರುಗಿಸಿಕೊಳ್ಳುವ್ರಿ? ನಾನು ಬರಲೇಬೇಕಲ್ಲವೇ? ಕಾರ್ಯವನ್ನು ಜರುಗಿಸಿರುವುದು ನಾನೇ ಅಲ್ಲವೇ? ಈಗ ಎಲ್ಲವೂ ಮುಗಿದಿರುವ ಕಾರಣ ಎಲ್ಲವೂ ಅಂದರೆ ಎಂದು ಜರುಗಿಸಬೇಕಾಗಿರುವ ಕಾರ್ಯಗಳೆಲ್ಲವೂ ಮುಗಿದಿರುವ ಕಾರಣ ಈಗ ಅಂದರೆ ತಿಳಿದುಕೊಳ್ಳಿ, ಬಾಲಕನ ಪ್ರಶ್ನೆಗಳು ಮುಗಿದಿರುವವು, ಬಾಲಕನ ಜನಕನ ಪ್ರಶ್ನೆಗಳು ಮುಗಿದಿರುವವು. ಆದ ಕಾರಣ ಅನ್ಯರಿರುವರಲ್ಲವೇ? ಅನ್ಯರ ಪ್ರಶ್ನೆಗಳಿದ್ದರೂ ಸಹ ಪ್ರಶ್ನೆಗಳನ್ನು ಇಡಬಹುದು, ಉತ್ತರವನ್ನು ನೀಡುವೆ. ಏತಕ್ಕಾಗಿ ಅನ್ಯರಿಗೆ ಅವಕಾಶವು ದೊರಕಲಿಲ್ಲವೆಂದು ಅನ್ಯರು ಚಿಂತಿಸಕೂಡದೆಂದು ಅನ್ಯರಿಗೂ ಸಹ ಪ್ರಶ್ನೆಗಳನ್ನು ಇಡಬಹುದು ಎಂದು ತಿಳಿಸುತ್ತಾ ಇರುವೆ. ಪ್ರಶ್ನೆಗಳಿದ್ದರೆ ಅನ್ಯರು ಪ್ರಶ್ನೆಗಳನ್ನು ಇಡಲಿ. ಮುಗಿಯಿತೆ. ಪ್ರಶ್ನೆಗಳು ಮುಗಿದಿರುವ ಕಾರಣ ಎಂದು ಜರುಗಿಸಬೇಕಾಗಿರುವ ಕಾರ್ಯಗಳನ್ನು ಜರುಗಿಸಿ ಬಿಟ್ಟಾಗಿರುವ ಕಾರಣ ಈಗ 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 ಮಾತೆ ಮಹಾಕಾಳಿಯಾದ ನಾನು ನುಡಿಯನ್ನು ನಿಲ್ಲಿಸುವ ಸಮಯವಲ್ಲವೇ? ನಮಸ್ಕಾರ ವೀಕ್ಷಕರೇ. ಸೊ ಒಂದು ವಿಶೇಷವಾದ ಒಂದಷ್ಟು ಎಪಿಸೋಡುಗಳು, ಸ್ಪೆಷಲಿ ಇದೊಂದು ಚಾಲೆಂಜು
ಯಾಕಂದರೆ ಈ ಥರದ್ದೊಂದು ನಮ್ಮ ಈ ಒಂದು ಇಷ್ಟು ದಿವಸದ ಒಂದು ಮೀಡಿಯಾ ಜರ್ನಿಯಲ್ಲಿ ಈ ಥರದ್ದೊಂದು ಕಣ್ಣು ದೃಷ್ಟಿ ಕೊಡೋ ಥರದ್ದೊಂದು ಘಟನೆ ಯಾರೋ ಒಬ್ಬರು ಅಷ್ಟು ಧೈರ್ಯವಾಗಿ ಬಂದು ನಾನು ಕಣ್ಣು ಕೊಡ್ತೀನಿ, ನಾನು ದೃಷ್ಟಿ ಕೊಡ್ತೀನಿ ಅನ್ನೋ ಥರದ ಮಾತುಗಳು ಎಲ್ಲೋ ದೂರದಲ್ಲಿ ಹೇಳಿರ್ಬೋದು. ಬಟ್ ಇಷ್ಟು ಚಾಲೆಂಜಾಗಿ ನಿಂತ್ಕೊಂಡು ಸ್ಪೆಷಲಿ ಹುಲಿಕಲ್ ನಟರಾಜ್ ಸರ್ ಅಂದ್ರೆ ಈ ಥರದ್ದೊಂದು ಚಾಲೆಂಜ್ಗಳು ಹಾಕೋಕ್ಕೆ ಭಯ ಪಡ್ತಾರೆ. ಯಾಕಂದರೆ ನಾಳೆ ದಿವಸ ಏನಾನ ಅಲ್ಲಿ ಆಗಿಲ್ಲಪ್ಪ ಅಂದರೆ ಅವ್ರು ಮತ್ತೆ ಬಿಡೋದಿಲ್ಲ. ಇವತ್ತು ಹೇಳಿದರು ಮತ್ತು ಆ ಸುಳ್ಳು ಮತ್ತು ಇದೆಲ್ಲ ಬೂಟಾಟಿಕೆ, ಇದೆಲ್ಲ ಮೋಸ ಅಂತ ಅವರು ಪ್ರೂವ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅವ್ರ ಮುಂದೆ ಸ್ಪೆಷಲಿ ಈ ಥರದ್ದು ಮಾತುಗಳು, ಈ ಥರದ್ದೊಂದು ಚಾಲೆಂಜ್ ಹಾಕೋಕ್ಕೆ ಧೈರ್ಯ ಬೇಕು. ಆ ಧೈರ್ಯನ ರಾಜಾ ಶ್ರೀನಿವಾಸ್ ಸನ್ನಿಧಿ ಸೊ ಅವ್ರು ಬಂದು ಮಾಡಿದ್ದಾರೆ. ಸ್ಪೆಷಲ್ ಅವ್ರ ಧೈರ್ಯಕ್ಕೆ ನಾನು ಮೆಚ್ಕೋಬೇಕು. ಯಾಕಂದರೆ ಆ ಥರದ್ದೊಂದು ಧೈರ್ಯ ತೊಗೊಂಡ್ರಲ್ಲ, ಆ ಸ್ಟೆಪ್ ತೊಗೊಂಡ್ರಲ್ಲ, ಅದಕ್ಕೆ ನಾನು ಅವ್ರಿಗೆ ಕ್ಲಾಪ್ಸ್ ಹೊಡಿತೀನಿ. ಯಾಕೆಂದರೆ ಈ ಸ್ಟೆಪ್ಸ್ನ ನಾನು ಅವ್ರು ಬಿಟ್ಬಿಡ್ತಾರಾ, ಇಲ್ಲ ಇದಾಗುತ್ತಾ, ಇದರಲ್ಲಿ ಏನಾದರೂ ಫೇಲ್ಯೂರ್ ಆಗ್ಬೋದಾ ಯಾಕಂದರೆ ಹುಲಿಕಲ್ ಸರ್ ಜೊತೆಯಲ್ಲಿ ನಿಲ್ಲಿಸಿದಾಗ ಇವರು ಸ್ವಲ್ಪ ಡ್ರಾಪ್ ಆಗ್ಬೋದು, ಇಲ್ಲಿ ಮುಂದಕ್ಕೆ ಹೋಗುತ್ತೋ ಇಲ್ಲೋ ಅನ್ನೋ ಅನುಮಾನ ಇತ್ತು ನನಗೆ. ಬಟ್ ಅವ್ರು ಎಲ್ಲೂ ಕೂಡ ಅದನ್ನು ಹಿಂದೆಗೆ ಹೋಗಿಲ್ಲ, ಒಂದು ಸ್ಟೆಪ್ ಮುಂದೆಗೆ ಬರ್ತಾವ್ರೆ. ಸೊ ಅದು ನನಗೆ ಖುಷಿ ಕೊಟ್ಟೈತೆ. ಸರ್, ಈಗ ಈ ಒಂದಷ್ಟು ನಿಮ್ಮ ಒಂದು ಸಾಕಷ್ಟು ನಿಮ್ಮ ಜರ್ನಿ ತುಂಬ ದೊಡ್ಡದು, ತುಂಬ ವರ್ಷಗಳಿಂದ ಈ ಫೀಲ್ಡಲ್ಲಿ ಇದ್ದೀರಾ. ಈ ಥರ ಒಂದು ಚಾಲೆಂಜನ್ನು ನೀವು ಕೂಡ ಸ್ವೀಕರಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವು ಸುಮಾರು ಕಡೆ ಚಾಲೆಂಜ್ಗಳು ಹಾಕಿದ್ದೀರಾ. ಬನ್ನಿ ನನ್ನ ಮೇಲೆ ತರಿಸಿ ಏನೇನೋ ಮಾಡಿ ಎಲ್ಲ ಕಡೆ ನಮ್ಮ ವಿಡಿಯೋಗಳಲ್ಲಿ ಸಾಕಷ್ಟು ಮೀಡಿಯಾಗಳಲ್ಲಿ ನಿಮ್ಮ ಒಂದಷ್ಟು ವಿಚಾರಗಳನ್ನ ನಾವು ನೋಡಿದ್ದೀವಿ. ಸೊ ಈ ಘಟನೆ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಾರೆ. ಸ್ನೇಹಿತರೆ, ನನ್ನ ಈ ಜರ್ನಿಯಲ್ಲಿ, ವಿಜ್ಞಾನದ ಜರ್ನಿಯಲ್ಲಿ ಸಾಕಷ್ಟು ಚಾಲೆಂಜುಗಳು, ಸಾಕಷ್ಟು ನೋವುಗಳು ಎಲ್ಲವೂ ಬಂದು, ಎಷ್ಟೋ ದೇವರುಗಳು, ಮೈ ಮೇಲೆ ಬರುವಂಥ ದೇವರುಗಳು ನಿಮ್ಮ ಮಗನಿಗೆ ಕಣ್ಣು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ 100 ಕಡೆ ಕರೆದಿದ್ರು. ನಾನು ಹೋಗಿದ್ದೀನಿ, ಎಲ್ಲರನ್ನೂ ಪರೀಕ್ಷೆ ಮಾಡ್ಕೊಂಬಂದಿದ್ದೀನಿ. ಕೊನೆಗೆ ವಿಜ್ಞಾನವೇ ಸತ್ಯ ಅಂತ ಹೇಳಿ ತಿಳ್ಕೊಂಡು ಸುಮ್ಮನಾಗಿದ್ದಾಗ ನಮ್ಮ ಅರವಿಂದ್ರವರು ಮಾನ್ಯ ಶ್ರೀನಿವಾಸ ರಾಜ ಸನ್ನಿಧಿಯವರನ್ನ ಕರೆದು, ಇಲ್ಲ ಅವರು ಕೊಟ್ಟೇ ಕೊಡ್ತಾರಂತೆ, ಹಾಗೇ ಆಗತ್ತೆ ಅಂತ ಹೇಳಿದರು. ಕೊನೆಯದಾಗಿ ಇದು ಒಂದು ಕಲ್ಲು ಬೀಸೋಣ, ಹಣ್ಣು ಸಿಗ್ಬೋದೇನೋ ಗೊತ್ತಿಲ್ಲ, ಮನುಷ್ಯನಿಗೆ ಭರವಸೆ ಇದೆ, ಆಗ್ಬೋದೇನೋ ಅಂತ ಹೇಳಿ ನೋಡೋಣ ಅಂತ ಹೇಳಿ ಅವ್ರನ್ನ ನಾವಿಲ್ಲಿ ಕರೆದ್ವಿ. ನೆನ್ನೆನೂ ಒಂದಿಷ್ಟು ಡಿಸ್ಕಷನ್ ನಡೀತು. ಕೊನೆಯದಾಗಿ ನಾನು ಬಂದಿದ್ದು, ಇನ್ಯಾವುದು ಬೇಡ ಮಹಾಕಾಳಿಯವರೇ, ನನಗೆ ನನ್ನ ಮಗನಿಗೆ ಕಣ್ಣು ಬರಂಗೆ ಮಾಡಿಬಿಡಿ ಸಾಕು ಅಂತ ಹೇಳಿದೆ. ಆ ಒಂದು ಮನವಿಗೆ ಅವರು ಒಪ್ಕೊಂಡು ಮತ್ತೆ ಬಂದಿದ್ದಾರೆ. ಅವರು ಹೇಳಿದರು 41 ದಿನಕ್ಕೆ ಸರಿಯಾಗಿ ಕಣ್ಣು ಬರುತ್ತೆ ಅಂತ ಹೇಳಿದ್ದಾರೆ. ಆ ಕಣ್ಣು ಬಂದರೆ ನನಗಿಂತ ಖುಷಿ ಪಡೋರು ಇನ್ಯಾರೂ ಇಲ್ವೇನೋ. ಖಂಡಿತ ಆಗ ನಾನು ಅಸ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಇದನ್ನು ಕಾದು ನೋಡೋಣ ಅರವಿಂದ್. ಇದು ನಿಮಗೂ ಕುತೂಹಲ ಐತೆ? ಎಸ್ ಸರ್, ಈ ಫೀಲ್ಡಲ್ಲಿ ಮತ್ತು ನೀವು ಆಲ್ಮೋಸ್ಟ್ ನೀವು ಹೇಳಿದ್ದು ನನಗೆ ಈಗ ಗೊತ್ತಾಯಿತು. ಸಾಕಷ್ಟು ಕಡೆ ದೇವರುಗಳು ಈ ಕಣ್ಣು ಬರೆಸ್ತೀನಿ ಅಂತ ಹೇಳಿದರು, ಅಲ್ಲೆಲ್ಲ ಹೋಗಿ ನಾನು ಪ್ರಯತ್ನ ಪಟ್ಟಿದ್ದೆ ಅಂತೇಳಿ. ಸೊ ಅದು ಫೇಲ್ಯೂರ್ ಆಗೈತೆ. ಇದಕ್ಕೆ ಬಿಫೋರ್ ನೀವು ಪ್ರಯತ್ನ ಪಟ್ಟಿದ್ದೀರಾ ಮತ್ತೆ? ಎಸ್, ಯಾಕೆ ಹೇಳ್ತೀನಿ, ನಾನು ಒಂದಿಷ್ಟು ವಿಜ್ಞಾನವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನನ್ನ ಮಗ ಚಿಕ್ಕದ್ರಿಂದ ತಮಿಳ್ನಾಡು ಮದ್ರಾಸ್ಗೆ ಹೋಗಿ, ಆಮೇಲೆ ಎಲ್ಲ ಜೋಶಿಯಿಂದ ಹಿಡಿದು ಎಲ್ಲ ಡಾಕ್ಟ್ರುಗಳನ್ನು, ನೇತ್ರ ತಜ್ಞರನ್ನು, ಪ್ರತಿಯೊಬ್ಬರನ್ನೂ ಎಲ್ಲ ಚೆಕ್ ಮಾಡಿ, ದೇವರು ದಿಂಡ್ರುಗಳನ್ನ ಚೆಕ್ ಮಾಡಿ, ಕೊನೆಗೆ ವಾಮಾಚಾರ ಮಾಟ ಮಂತ್ರ ಈಗ ಜನ ಹೇಳ್ತಾರೆ ಅದನ್ನು ನೋಡ್ತಾ ಇದ್ದೆ. ಕೊನೆಗೆ ನನಗೆ ಕಂಡಿದ್ದು ಶೂನ್ಯ ಒಂದೇ, ವಿಜ್ಞಾನ. ಅದಾಗಿದೆ, ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಇವೆಲ್ಲ ನಮಗೆ, ನಮ್ಮಂಥವ್ರಿಗೆ ಅನೇಕ ತೊಂದರೆಗಳನ್ನು ಕೊಟ್ಟರು. ಇವೆಲ್ಲವನ್ನೂ ಕೂಡ ನೀನು ಹಾಗೆ ಹೇಳ್ತೀಯ, ಈಗ ಹೇಳ್ತೀಯ, ಅದಕ್ಕೆ ನಿನ್ನ ಮಗನಿಗೆ ಕಣ್ಣು ಕಿತ್ಕೊಂಡಿರೋದು, ಅದಕ್ಕೆ ನಿನ್ನ ಮಗನಿಗೆ ಹಂಗಾಗಿರೋದು ಅಂತ ಏನೆಲ್ಲ ಮಾಡಿದ್ರು. ಎಷ್ಟೆಲ್ಲ ಅವಮಾನಗಳು, ಎಲ್ಲ ನಾನ್ ಬೇಲೆಬಲ್ಲು, ಎಲ್ಲ ತೊಂದರೆಗಳು, ಹೊಡೆದಾಟಗಳನ್ನೆಲ್ಲವನ್ನು ದೈಹಿಕವಾಗಿಗಿಂತ ಮಾನಸಿಕವಾಗಿ ಹೆಚ್ಚು ನೋವು ತಿಂದಿದ್ದೇನೆ. ಈ ನೋವಿನಲ್ಲೂ ಕೂಡ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಖಂಡಿತ ಈ 41 ದಿವಸ ನಾನು ನಿದ್ದೆ ಮಾಡ್ತೀನಿ ಏನೋ ಗೊತ್ತಿಲ್ಲ. ಯಾಕೆ 41 ದಿವಸ ಬರಲಿ ಅಂತ ಕಾಯ್ತಾ ಇರ್ತೀನಿ. ನಂತರ ಎಷ್ಟೋ ಜನ ಇರ್ಬೋದು. ವಿಜ್ಞಾನಕ್ಕೆ ಸವಾಲಾಗಿ ನಾನೇ ಹೇಳ್ತೀನಿ, ಇದೊಂದು ವಿಜ್ಞಾನಕ್ಕೆ ಸವಾಲು ಅಂತ. ದೈವಿ ಶಕ್ತಿಗಿಂತ ವಿಜ್ಞಾನ ಸೋಲುತ್ತಾ, ವಿಜ್ಞಾನಕ್ಕಿಂತ ದೈವಿ ಶಕ್ತಿ ಗೆಲ್ಲುತ್ತಾ ಸೋಲುತ್ತಾ ಅನ್ನೋದು ಇಲ್ಲಿ ಒಂದು ಚಾಲೆಂಜ್ ಆಗಿದೆ. ಇಲ್ಲಿ ಎರಡನೇದು ನಾವು ಹೇಳುವಂಥದ್ದು, ಈ ನನ್ನ ಪ್ರಕಾರ ದೈವವಾಣಿ ನುಡಿದಿದೆ ಅಂತ ಅನ್ನೋದಾದರೆ, ನಿಜವಾಗ್ಲೂ ನುಡಿದಿದ್ರೆ ಅದನ್ನು ದೈವವಾಣಿಯಾಗಿ ಸ್ವೀಕರಿಸಿ 41 ದಿನದ ನಂತರ ನಾನು ಪರೀಕ್ಷೆ ಮಾಡಲ್ಲ, ನನ್ನ ಮಗನಿಗೆ ಕಣ್ಣು ಬರಬೇಕು. ಸೊ ಇದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅದನ್ನು ಚಾಚು ತಪ್ಪದಂಗೆ ನೀವು ಕೂಡ ಫಾಲೋ. ಈ ಕ್ಷಣನೇ ನಿಮ್ಮ ಮುಂದೆನೆ
ನಾವು ತಪ್ಪು ಮಾಡಬಾರ್ದು ಅಂತ ನಮ್ಮ ಹುಡುಗನಿಗೆ ಬೆಂಗಳೂರಿಗೆ ಕಳಿಸಿದ್ದೀವಿ. ಸೂಪರ್ ಸರ್. ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಆಗಿರೋ ಈ ಒಂದಷ್ಟು ಕೆಲವು ಘಟನೆಗಳು ಮತ್ತು ನೀವು ಕೆಲವು ಕಡೆ ಹೋಗಿ ಬಂದು ಆ ಪ್ರಯತ್ನಗಳು ಪಟ್ಟಿದ್ದೀರಲ್ಲ, ಅಲ್ಲೆಲ್ಲ ಆಗಿರೋ ಫೇಲ್ಯೂರುಗಳು ಮತ್ತು ಇದೆಲ್ಲ ನೋಡಿ ಆದಮೇಲೆ ಎಲ್ಲೂ ನಿಮಗೆ ಸಕ್ಸಸ್ ಕಂಡಿಲ್ಲ, ಎಲ್ಲೂ ಸತ್ಯ ಕಂಡಿಲ್ಲ. ಹಾಗಾಗಿ ನೀವು ಈ ಫೀಲ್ಡು ಎಲ್ಲ ಬೂಟಾಟಿಕೆ, ಇದರಲ್ಲಿ ಮೋಸ ಐತೆ, ಯಾಕಂದ್ರೆ ನಿಮ್ಗೆ ಆಗಿರೋ ಅನುಭವನ ನೀವು ಹೆಚ್ಚಾಗಿ ತೊಗೊಂಡು ಅದಕ್ಕೋಸ್ಕರನೇ ಈ ಥರದ್ದು ಒಂದಷ್ಟು ನಿಮ್ಮ ಜೀವನನ ಬದಲಾಯಿಸ್ಕೊಂಡ್ರೆ. ಯಾಕೆಂದರೆ ಜನ ಎಲ್ಲರೂ ಹೇಳ್ತಾರೆ, ಎಲ್ಲ ಮಾಧ್ಯಮದಲ್ಲಿ ಕೇಳಿದ್ದೀರಿ, ನಮ್ಗೆ ಯಾವ ಮಾಧ್ಯಮ ಅಂತಲೂ ಹೇಳೋಕ್ಕೆ ಇಲ್ಲ, ಎಲ್ಲ ಮಾಧ್ಯಮದಲ್ಲಿ, ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಅವರೆಲ್ಲ ಹೇಳ್ತಾ ಇದ್ರು, ಏನಲ್ಲ ಇವನು ದೇವ್ರ ನಂಬಲ್ಲ ಅದಕ್ಕೆ ಹಿಂಗಾಗಿದೆ, ಅದು ನಂಬಲ್ಲ ಅದಕ್ಕೆ ಹಿಂಗೆ, ಎಲ್ಲವನ್ನೂ ನಂಬಿದ್ನಲ್ಲ, ಎಲ್ಲ ನಂಬಿ ಸೋತು ಸುಣ್ಣಾಗಿ ಇದೆಲ್ಲ ಬೂಟಾಡಿಕೆ. ಯಾವ ಮನುಷ್ಯನ ಮೈ ಮೇಲೆ ದೇವರು ಬರಲ್ಲ, ಯಾವ ಮನುಷ್ಯನ ದೇವರು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸೇ, ನಮ್ಮ ಸೈನ್ಸೇ, ನಮ್ಮ ವೈದ್ಯಕೀಯ ಏನೇ ಅಂತ ಹೇಳಿ ಶತಾಯಗತಾಯ ಹೋರಾಟ ಮಾಡ್ಕೊಂಬಂದಿದ್ದೆ. ಇವೆಲ್ಲ ಮಾಡ್ಕೊಂಬರ್ತಾ ಇದ್ದೀನಿ. ಇವೆಲ್ಲವೂ ಕೂಡ ನಾವು ಮಾಡಿಕೊಂಡ ಸಮಾಧಾನದ ಸರ್ಕುಗಳು. ಎಲ್ಲ ಪವಾಡ ಮಾಡ್ತೀನಿ, ಮಿರಾಕಲ್ ಮಾಡ್ತೀನಿ. ಎಷ್ಟೋ ಜನಕ್ಕೆ ಟಿ ವಿನಲ್ಲಿ ಕೂತ್ಕೊಂಡು ಸ್ವಾಮೀಜಿಗಳಿಗೆ, ಪವಾಡ ಪುರುಷರಿಗೆ ನೇರವಾಗಿ ಸವಾಲು ಹಾಕಿ ನನ್ನ ಮಗನಿಗೆ ಕಣ್ ತರಿಸ್ತೀವಿ ಸಾಕು. ಹೌದು, ಎಲ್ಲ ನಿಮಗೆ ರುದ್ರಾಕ್ಷಿ ಕೊಡ್ತೀರಿ, ವಿಭೂತಿ ಕೊಡ್ತೀರಿ, ಇನ್ನೇನೋ ಚಿನ್ನದ ಸರ ಕೊಡ್ತೀರಿ, ನಮ್ಮ ಮಗನಿಗೆ ಕೊಂಡ್ಕೊಡಿ ಅಂತ ಎಷ್ಟೋ ಜನಕ್ಕೆ ಎಲ್ಲ ರೀತಿ ಸವಾಲು ಹಾಕಿ ಸೋತು ಸುಣ್ಣಾಗಿ ಕೊನೆ ಒಂದು ಅಸ್ತ್ರ ಇದು. ಸೊ ಫೈನಲ್ ನೀವು ಅಂದರೆ ನಿಮ್ಮ ಕುಟುಂಬ, ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಫುಲ್ ಫ್ಯಾಮಿಲಿ ದೈವಗಳನ್ನ ಪೂಜೆಗಳು ಮಾಡ್ಕೊತ ಅಪ್ ಟು ನಿಮ್ಮವರೆಗೂ ನೀವು ಕೂಡ ಮಾಡಿದ್ದೀರಾ ಬಿಗಿನಿಂಗಲ್ಲಿ. ಎಸ್, ಅಪ್ ಟು ನಿಮ್ಮ ಇಡೀ ಫ್ಯಾಮಿಲಿ ಪೂಜೆಗಳು ದೈವಕ್ಕೆ ಭಕ್ತಿಯಿಂದ ಅದರದ್ದು ಏನೈತೆ ಕಾರ್ಯಕ್ರಮಗಳು ಮಾಡ್ಕೊತ ಬಂದರು. ಫೈನಲ್ ನಿಮಗೆ ಅರಿವು ಆದಮೇಲೆ ಇದರಲ್ಲಿ ನನಗೇನು ಒಳ್ಳೇದಾಗಿಲ್ಲ ಅಂತ ಆದಮೇಲೆ ನಿಮ್ಮಿಂದ ನೆಕ್ಸ್ಟ್ ಇದು ಸ್ಟಾಪ್ ಮಾಡ್ಕೊಂಡಿದ್ದೀರಾ, ಅಂದರೆ ಈ ಪೂಜೆಗಳನ್ನ ನಿಲ್ಲಿಸ್ಕೊಂಡಿದ್ದೀರಾ ನೀವು. ಸೊ ಪೂಜೆ ನಿಲ್ಲಿಸಿದ್ದೀವಿ ಅನ್ನೋದಲ್ಲ, ನನಗೆ ನಂಬಿಕೆ ದೇವರನ್ನೋದು ಅವರವರ ನಂಬಿಕೆ, ಅವರವರ ಭಾವನೆ, ಅವ್ರದ್ದು ಖಾಸಗಿ ವಿಚಾರ. ಆದರೆ ನನ್ನ ಪ್ರಕಾರ ಇದು ಯಾವುದೂ ಕೂಡ ಇಲ್ಲ. ನಮ್ಮ ಮನಸ್ಸು ನಿರ್ಧಾರ ತಗೋಬೇಕು ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲ ನೋವುಗಳನ್ನ ಪ್ರತಿಯೊಂದು ತಡ್ಕೊಂಡೇ ಬಂದಿದ್ದೀನಿ. ಈಗ ಒಂದು ಆಶಾಭಾವನೆ, ನಿನ್ನೆಯಿಂದ ನೀವು ಕರೆದ ಇದಕ್ಕೆ ಅದು 41 ದಿವಸ ಖಂಡಿತ ನೋಡ್ತೇನೆ. ನಾನೀಗ ಇದೇ ವೇದಿಕೆಯ ಮುಂಭಾಗ ನಾನು ರಾಜಾ ಶ್ರೀನಿವಾಸ್ ಸನ್ನಿಧಿಯವರಿಗೆ ನಿಜವಾಗ್ಲೂ ಈ 41 ದಿವಸ ಈ ಬಕಬಕ್ಷಿ ಕಾಯ್ತಾ ಇದ್ರು ಅಂತಲ್ಲ ಹಂಗೆ ಕಾದು, ಆಮೇಲೆ ಅವ್ರನ್ನೇ ಬೇಕಾದ್ರೆ ಕರ್ಕೊಂಡೋಗಿ ನೇತ್ರ ವೈದ್ಯರ ಹತ್ರ ತೋರಿಸಿ, ಆಮೇಲೆ ಎಲ್ಲ ವ್ಯವಸ್ಥೆ ಮಾಡಿ ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಇಷ್ಟು ಜನ ಸಾರ್ವಜನಿಕರ ಮುಂಭಾಗ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಡ್ತೀನಿ. ದೊಡ್ಡ ಮಾತು ಸರ್ ಇದು. ಯಾಕಂದರೆ ಇವರು ಕೂಡ ಅಷ್ಟು, ನೀವು ಇವ್ರಿಗಿಂತ ಸೀನಿಯರ್ ಇರೋದ್ರಿಂದ ನೀವು ಸುಮಾರು ಸರಿ ಈ ಮಾತುಗಳು ಹೇಳಿದ್ರಿ, ಸಾಕಷ್ಟು ಸರಿ ಇವರು ಕೂಡ ಆ ಮಾತುಗಳನ್ನ ರಿಸೀವ್ ಮಾಡಿಲ್ಲ. ಯಾಕಂದರೆ ಅವ್ರ ಕೆಲಸ ಅದು, ನಾನು ಅದನ್ನು ಮಾತು ಕೊಟ್ಟಿದ್ದೀನಿ, ನಾನು ನಡೆಸ್ತೀನಿ ಅಂತಲೇ ಹೇಳ್ತಾ ಬಂದರು. ಬಟ್ ನೀವು ನಿಮ್ಮ ಒಂದು ರೆಸ್ಪೆಕ್ಟು, ಅವ್ರು ಚಿಕ್ಕವರಾದರೂ ಪರವಾಗಿಲ್ಲ, ಕಾರ್ಯ ದೊಡ್ಡದು, ಇಂಥ ಕಾರ್ಯನ ಅವರು ಜರುಗಿಸ್ಬಿಟ್ರೆ ಅವ್ರಿಗಿಂತ ದೊಡ್ಡವ್ರು ಇನ್ಯಾವುದೂ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಇದು ಎಲ್ಲ ಕಡೆಯಿಂದ ಆಶಾಭಾವನೆ, ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಇದರಲ್ಲಿ ಯಾವುದೂ ಕಾಂಪಿಟೇಷನ್ ಇಲ್ಲ, ಮತ್ತು ಇದರಲ್ಲಿ ಇವ್ರನ್ನ ಕೆಣಕೋದಿಲ್ಲ. ಇವರಲ್ಲಿ ಯಾವ ಶಕ್ತಿ ಇದೆ, ಯಾವ ಶಕ್ತಿ ಇಲ್ಲ ಅನ್ನೋದನ್ನ ಚರ್ಚೆ ಮಾಡೋದಕ್ಕಿಂತ ಈ ಒಂದು ಕೆಲಸ ಆಗಿಬಿಟ್ರೆ ಅದು ಯಾವ ಶಕ್ತಿ ಮಾಡ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ದೈವ ಶಕ್ತಿನೇ ಮಾಡ್ಬೋದು. ಈಗಲೂ ಹೇಳ್ತೀನಿ, ಇವ್ರು ಹೇಳ್ದಂಗೆ ವೈದ್ಯಕೀಯ ಶಕ್ತಿನೂ ಮಾಡ್ಬೋದು, ಇನ್ನು ಸೈನ್ಸೇ ಮಾಡ್ಬೋದು. 41 ದಿವಸದ ನಂತರ 10 ದಿವಸ 5 ಟೈಮ್ ಕೊಟ್ಟಿದ್ದೀವಿ. ಇವ್ರೇನು ಹೇಳ್ತಾರೆ ಆ ಶಕ್ತಿಗೆಲ್ಲ ಮರೆ ಹೋಗ್ತೀವಿ. ಅವರೊಂದು ಮಾತು ಹೇಳಿದ್ರು, ನಾನೇ ದುಡ್ಡು ಕೊಡ್ತೀನಿ ಅಂತ. ಬೇಡ, ನನಗೆ ಆ ಶಕ್ತಿ ಇದೆ. ಯಾಕೆಂದರೆ ನಾನು ಪುಸ್ತಕಗಳನ್ನ ಬರೆದು ಪುಸ್ತಕದಿಂದ ನಾನು ಒಂದಿಷ್ಟು ನನ್ನ ಪೆನ್ಷನ್ ಬರುತ್ತೆ, ಎಲ್ಲ ಇದೆ, ನಾನೇ ಮಾಡ್ತೀನಿ. ನನ್ನ ಮಗನಿಗೆ ನಾನು ಖರ್ಚು ಮಾಡ್ಕೊಳ್ಳೋದು, ಆದರೆ ನಾನು ಮಾಡೋದು ಬೇಡ, ನನ್ನ ಮಗನೇ ಮಾಡ್ತಾನೆ. ಅವನು SBI ಮ್ಯಾನೇಜರ್ ಇದ್ದಾನೆ. ಇವತ್ತು SBI ಅವನಿಗೆ ಕಣ್ಣು ಬಂದರೆ, ಇವತ್ತು ಒಂದು ಕರ್ನಾಟಕ, ಒಂದು ದೇಶ, 5 ದೇಶ ಸುತ್ತಾ ಇದ್ದ ಕಣ್ಣಿಲ್ದಲೆ ಕಣ್ಣು ಬಂದರೆ ಇಡೀ ಪ್ರಪಂಚ ಸುತ್ತಾನೆ, ಅಷ್ಟು ನಾಲೆಡ್ಜ್ ಇದೆ ಅವನಿಗೆ. ಸೊ ಅದಿನ್ನೂ ಒಳ್ಳೇದಾಗತ್ತೆ. ಸೊ ಫೈನಲ್ ನೀವೇನಾದರೂ ಹೇಳಕ್ಕೆ ಬಯಸ್ತೀರಾ ಸರ್? ಸರ್, ವಿಜ್ಞಾನ, ಸೈನ್ಸ್ ಅಂತ ಏನು ಹೇಳ್ತಾರೆ ಅಂದರೆ, ಸೈನ್ಸಿಗೆ ಕೂಡ ಏನಿವತ್ತು ನಾವು ಮಾನವರಾಗಿದ್ಕೊಂಡು ಸೈನ್ಸಲ್ಲಿ ಈಗಾಗುತ್ತೆ ಆಗುತ್ತೆ ಅಂದ್ಕೊತೀವಲ್ಲ, ಆದರೆ ಹಿಂದೆ ಕೂಡ ದೈವಶಕ್ತಿ ಇದೆ ಅನ್ನೋದನ್ನು ನಾನು ಸಾಬೀತುಪಡಿಸ್ತೀನಿ. ಎಲ್ಲಾದ್ರ ಹಿಂದೆ ದೈವಶಕ್ತಿ ಇದೆ. ಆ ದೈವಶಕ್ತಿ ಇಲ್ಲ ಅಂದರೆ ಏನು ಸಹ ನಡೆಯಲ್ಲ ಅನ್ನೋದು ನಾನು ಪ್ರೂವ್ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಆ ಕಾರ್ಯ ಮಾಡಿದ್ದೀನಿ, ಪ್ರೂವ್ ಮಾಡೇ ಮಾಡ್ತೀನಿ. ನಂತರ ಜನರ ಮುಂದೆ ಇವತ್ತು ಯಾವ ರೀತಿ ನಾವು ಮಾತಾಡ್ತಾ ಇದ್ದೀವಿ ಎಲ್ಲರೂ ಕೂತು, ಅದೇ ಥರ ಕಾರ್ಯ ಸಕ್ಸಸ್ ಆದಮೇಲೆ ಕೂಡ ಇದೇ ಥರ ಮಾತಾಡ್ತೀವಿ.
ಈಗ ಆಡೋಂಥ ಮಾತುಗಳು ಆಗ ಇನ್ನೊಂದು ರೀತಿಯಲ್ಲಿರುತ್ತೆ, ಅದನ್ನು ಎಲ್ಲರೂ ನೋಡ್ಬೋದು. ಸೊ ನೀವು Thank you. ಕ್ಲೋಸ್ ಮಾಡಿಬಿಡಿ. ಏನಿಲ್ಲ ಸ್ನೇಹಿತರೆ, ದೈವಶಕ್ತಿ ಅವರವರ ನಂಬಿಕೆ. ನನಗೂ ದೈವಶಕ್ತಿ ಮೇಲೆ ನಂಬಿಕೆ ಇದೆ. ಆದರೆ ನಮ್ಮ ಆದ ನೋವನ್ನು ಆ ದೈವಶಕ್ತಿ ಕೊಡಲಿಲ್ಲ ಅಂದಾಗ ನಾವು ಹೇಗಿದ್ದರೂ ಅದರ ವಿರುದ್ಧ ಹೋರಾಟನೇ ಮಾಡ್ತೀವಿ. ಈಗ ಅದೇ ದೈವ ಶಕ್ತಿ ಬಂದು ಹೇಳ್ತಾ ಇದೆ, ಮಗನಿಗೆ ಕಣ್ಣು ಕೊಡ್ತೀನಿ ಅಂತ. ಕಣ್ಣು ಕೊಟ್ಟರೆ ನಿಜವಾಗ್ಲೂ ಇಡೀ ಜಗತ್ತೇ ದೈವದ ಕಡೆಗೆ ವಾಲಿಕೆ, ವಿಜ್ಞಾನಕ್ಕಿಂತಲೂ ವೈದ್ಯಕೀಯಕ್ಕಿಂತಲೂ ದೈವಶಕ್ತಿನೇ ಮೇಲು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಇಡೀ ಕುಟುಂಬ ಅಲ್ಲ, ಜಗತ್ತೇ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ನಮಸ್ಕಾರ. ಸೂಪರ್. ಸೊ ಇದೊಂದು ಒಳ್ಳೆ ಬೆಳವಣಿಗೆ. ಈ ಥರದ್ದೊಂದು ಆರೋಗ್ಯವಾದ ಬೆಳವಣಿಗೆ ನಡಿಬೇಕು. ಯಾಕಂದರೆ ಸಮಾಜ ಬಂದು ಅದು ದೈವದ ಮುಖಾಂತರ ನಡೀತಾ ಇದ್ದು, ವಿಜ್ಞಾನದ ಮುಖಾಂತರ ನಡೀತಾ ಇದ್ದು. ಬಟ್ ಒಳ್ಳೆ ದಾರಿಯಲ್ಲಿ ಹೋಗಬೇಕು, ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ಕುತೂಹಲ, ಭಾವನೆಗಳು ಎಲ್ಲರಿಗೂ ಎಲ್ಲ ಒಳ್ಳೇದಾಗಲಿ ಅಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ಆಸೆ. ಸೊ ಇದು ತುಂಬ ಚೆನ್ನಾಗಿದೆ. ಯಾಕಂದರೆ ಸ್ಪೆಷಲ್ ಎಪಿಸೋಡ್ಗಳು ನಮ್ಮ ಲೈಫಲ್ಲಿ ಕೂಡ ಈ ಥರದ್ದೊಂದು ಎಪಿಸೋಡ್ಗಳು ನಾನು ಮಾಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಸೊ ಇದು ತುಂಬಾ ಕುತೂಹಲ ನಮಗೂ ಇದೆ, ನಿಮಗೂ ಬರ್ಬೋದು. ಸೊ ನೆಕ್ಸ್ಟ್ ಫರ್ದರ್ ಎಪಿಸೋಡ್ಗಳು ಅಪ್ಡೇಟ್ ಏನೆಲ್ಲ ನೆಕ್ಸ್ಟ್ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ ಅವುಗಳು ನೆಕ್ಸ್ಟ್ ನಾನು ಎಪಿಸೋಡ್ಗಳ ಥರ ಮಾಡ್ತಾ ಹೋಗ್ತೀನಿ. ಸೊ ಕಾದು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು.